Hello, hi, and welcome to my YouTube channel Science Adda. ಇವತ್ತಿನ ಒಂದು ಕ್ಲಾಸಿಂದ ನಾನೊಂದು ಹೊಸದಾಗಿ ಒಂದು ಹೊಸ ಅಧ್ಯಾಯಕ್ಕೆ ನಾಂದಿ ಆಗ್ತಾ ಇದ್ದೀನಿ. ಅದೇ ಈ ಹಳೆ ಟಿ ಪ್ರಶ್ನೆ ಪತ್ರಿಕೆಗಳ ಸಂಪೂರ್ಣ ವಿಶ್ಲೇಷಣೆ ಮಾಡ್ತಾ ಇರುವಂಥ ಒಂದು ಹೊಸ ಕೆಲಸವನ್ನು ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ರೀಸೆಂಟ್ ಆಗಿ ಟಿ ಕಾಲ್ಫರ್ ಆಗಿದೆ. ಇನ್ನು ಒಂದು 45 ದಿನಗಳ ಒಳಗಡೆ ಟಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ಸರ್ಕಾರ ಆದೇಶ ಆಗಿದೆ. ಇದರಿಂದ ನಮಗೆಲ್ಲ ಆಸ್ಪಿರೆಂಟ್ಗಳಿಗೆ ಮುಖ್ಯವಾಗಿ ಬೇಕಾಗಿದ್ದೇನು ಅಂತಂದರೆ, ನಮಗೆ ಮುಖ್ಯವಾಗಿ ಈ ಹಳೆ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ನಮಗೆ ಭಾಳ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದರೆ ನಮಗೆ ಬ್ಯಾಕ್ ಬೋನೇ ಓಲ್ಡ್ ಕ್ವಶನ್ ಪೇಪರ್ಸ್. ಈ ಕ್ವಶನ್ಸ್ ಯಾವ ರೀತಿ ಬರ್ತದವೆ, ಎಂಥ ಕಾನ್ಸೆಪ್ಟ್ಗಳ ಮೇಲೆ ಕ್ವಶನ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದಾನೆ, ಯಾವ ರೀತಿ ಎಕ್ಸಾಮ್ದಲ್ಲಿ ನಮ್ಮನ್ನು ಕನ್ಫ್ಯೂಸ್ ಮಾಡ್ತಾ ಇದ್ದಾನೆ, ಇವೆಲ್ಲ ಹಲವಾರು ಕ್ವಶನ್ಗಳ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡಲು ಬಯಸ್ತಾ ಇದ್ದೀನಿ. ಈವರೆಗೆ ಸುಮಾರು ಟಿ ಎಕ್ಸಾಮ್ಗಳಾಗಿದ್ದಾವೆ. 2014ರಲ್ಲಿ ಮೊಟ್ಟ ಮೊದಲು ಟಿ ಎಕ್ಸಾಮ್ ಶುರುವಾಗಿದ್ದು, ಅಲ್ಲಿಂದ ಹಿಡಿದು 2024ರವರೆಗೆ ಸಹಿತ ಸತತವಾಗಿ ಪ್ರತಿ ವರ್ಷನೂ ಸಹಿತ ಎಕ್ಸಾಮ್ ಕಂಡಕ್ಟ್ ಆಗಿದ್ದಾವೆ. 2014, 15, 17, 19, 20, 21, 22, 23, 24 ಸುಮಾರು ಒಂದು 8 ಟಿ ಕ್ವಶನ್ಸ್ ಎಕ್ಸಾಮ್ಸ್ ಆಗಿದ್ದಾವೆ. ಪ್ರತಿ ಒಂದು ಎಕ್ಸಾಮ್ದಲ್ಲಿ ಸಹಿತ ಡಿಫ್ರೆಂಟ್ ಆಗಿರುವಂಥ ಕಾನ್ಸೆಪ್ಟ್ಸ್ ಅನ್ನು ಎಕ್ಸ್ಪ್ಲೋರ್ ಮಾಡಿದ್ದಾರೆ ಎಕ್ಸಾಮ್ದಲ್ಲಿ. ಸೊ ಇವತ್ತಿನ ಕ್ಲಾಸಿಂದ ನಾನು 2014 ಹಿಡಿದು 2024ವರೆಗೆ ಪ್ರತಿ ಒಂದು ವಿಡಿಯೋ ಕ್ಲಾಸಲ್ಲಿ ನಿಮಗೆ ಒಂದೊಂದು ವರ್ಷದ ಕ್ವಶನ್ಸ್ ಅನ್ನು ನಾನು ಡೀಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ನಾನು ಅಬ್ಸರ್ವ್ ಮಾಡಿದ ಹಾಗೆ ಪ್ರತಿ ವರ್ಷದಲ್ಲಿ ಸುಮಾರು ಒಂದು 20ರಿಂದ 25 ಸೈನ್ಸ್ ಕ್ವಶನ್ಸ್ ಅನ್ನು ಕೇಳ್ತಾ ಇದ್ದೇನೆ. ನೀವು ಸ್ಲೈಡ್ ನೋಡ್ತಾ ಇರ್ಬೋದು ನಮ್ಮ ಹೋಮ್ ಪೇಜಲ್ಲಿ. ನಾನು ಕಂಪ್ಲೀಟ್ ಆಗಿ ಡೀಟೇಲ್ ಕೊಡ್ತಾ ಇರೋದು ಪಾರ್ಟ್ 2 ಓನ್ಲಿ ಸೈನ್ಸ್ ಮೆಥಡಾಲಜಿಯ ಸೈನ್ಸ್ ಕ್ವಶನ್ಸ್ ಅನ್ನು ಮಾತ್ರ ನಾನು ಡೀಲ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಗೆ ಗೊತ್ತಿರುವ ಹಾಗೆ ಈ ಸೈನ್ಸ್ ಮೆಥಡಾಲಜಿ ನಮಗೆ ಮ್ಯಾಕ್ಸಿಮಮ್ ಎಲ್ಲಿ ಸಿಗಲ್ಲ ಇನ್ಫಾರ್ಮೇಶನ್. ಟೆಕ್ಸ್ಟ್ ಬುಕ್ ರೆಫರ್ ಮಾಡಕ್ ಹೋದ್ರು ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕ್ವಶನ್ಸ್ ನಮಗೆ ಎಕ್ಸಾಮ್ದಲ್ಲಿ ಕೇಳ್ತಾ ಬರ್ತಾನೆ. ಹಾಗಾಗಿ 2014 ಹಿಡಿದು 2024ವರೆಗೆ ಪಾರ್ಟ್ 2 ನಿಮ್ಗೆ ಗೊತ್ತು. ಪಾರ್ಟ್ 1 ಪೇಪರ್ ಅಂತ ಬಂದಾಗ 1 to 5 ಇರ್ತದೆ. ಪಾರ್ಟ್ 2 ಬಂದಾಗ 6 to 8 ಇರ್ತದೆ. ಈ 6 to 8th ಕ್ಲಾಸಿನ ಹೈಯರ್ ಪ್ರೈಮರಿ ಐತೇನಲ್ಲ, ಇದ್ರದ್ದು ಸೈನ್ಸ್ ಮೆಥಡಾಲಜಿದು ಎಸ್ಪೆಷಲ್ ಆಗಿ ಸೈನ್ಸ್ದು ನಾನು ಡೀಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ನೀವು ಹೆಡ್ಲೈನ್ ನೋಡ್ತಾ ಹೋದ್ರೆ 2014 ಹಿಡಿದು 2024ವರೆಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ಸಂಪೂರ್ಣ ವಿಶ್ಲೇಷಣೆ ಅಂತ ಐತೆ. ಸಂಪೂರ್ಣ ಅಂದ್ರೆ ನಿಮ್ಗೊಂದು ಕಾನ್ಸೆಪ್ಟ್ ಮೇಲೆ 360 ಡಿಗ್ರಿ ಆಂಗಲ್ ಅಲ್ಲಿ ಯಾವ ರೀತಿ ನಾನು ಕವರ್ ಮಾಡಿದ್ದೇನೆ ನೀವು ಟಾಪಿಕ್ ಅಲ್ಲಿ ನೋಡ್ತಾ ಇರ್ಬೋದು. ಸೊ ನಾನು ಸ್ಪೆಷಲ್ ಆಗಿ ಈ ಟಾಪಿಕ್ ಅಲ್ಲಿ ಡೀಲ್ ಮಾಡ್ತಿರೋದು ಓನ್ಲಿ ಸೈನ್ಸ್ ಮೆಥಡಾಲಜಿ ಅಷ್ಟೇ. ಮತ್ತೆ ಪೇಪರ್ 2 ಮಾತ್ರ ನಾನು ಡೀಲ್ ಮಾಡ್ತಾ ಇದ್ದೀನಿ. ಮತ್ತೆ ಪೆಡಗಾಗಿ ಕ್ವಶನ್ಸ್ ಅನ್ನು ನಾನು ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ. ಪೆಡಗಾಗಿ ಸಪರೇಟ್ ಆಗಿ ನೀವು ಸ್ಟಡಿ ಮಾಡಬೇಕು. ಓನ್ಲಿ ಈ ಥಿಯರಿ ಪಾರ್ಟ್ ಏನೈತಲ್ಲ, ಟೋಟಲ್ 30 ಸೈನ್ಸ್ ಕ್ವಶನ್ಸ್ ಅಲ್ಲಿ 20ರಿಂದ 25 ಮಾತ್ರ ಕಾನ್ಸೆಪ್ಟ್ ದಟ್ ಈಸ್ ಸಿಲೆಬಸ್ ಮೇಲೆ ಐತಿ. ಇನ್ನುಳಿದೊಂದು 5-6 ಕ್ವಶನ್ಸ್ ನಮಗೆ ಪೆಡಗಾಗಿ ಮೇಲೆ ಕ್ವಶನ್ಸ್ ಇರ್ತವೆ. ಪೆಡಗಾಗಿ ನೀವೇ ಕಂಟಿನ್ಯೂ ಮಾಡ್ಕೊಳ್ಳಿ. ನಾನೇನಿದ್ರು ಕೇವಲ ಈ ಕಾನ್ಸೆಪ್ಟ್ಸ್ ಅಲ್ಲಿ ಮಾತ್ರ ನಾನು ಡೀಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಸಮಯ ವೇಸ್ಟ್ ಮಾಡೋದು ಬೇಡ, ಒಂದೊಂದಾಗಿ ಕ್ವಶನ್ಸ್ ಅಲ್ಲಿ ನಾವು ಡೀಲ್ ಮಾಡ್ತಾ ಹೋಗೋಣ. ಸೊ ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸೈನ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಟಿ ಓಲ್ಡ್ ಕ್ವಶನ್ ಪೇಪರ್ಸ್ ಅಂತ ಒಂದು ಪ್ಲೇ ಲಿಸ್ಟ್ ಸ್ಟಡಿ ಮಾಡಿದ್ದೀನಿ. ಅಲ್ಲಿ 2014 ಹಿಡಿದು 2024ವರೆಗೆ ಎಲ್ಲಾ ರೀತಿಯ ವಿಡಿಯೋಗಳು ನಿಮಗೆ ಸಿಗ್ತವೆ. ಯಾರಿಗೆ ಇದರ ಅವಶ್ಯಕತೆ ಇದನ್ನು ಇದನ್ನು ಉಪಯೋಗ ಮಾಡಿಕೊಂಡು ಮುಂಬರುವ ಎಕ್ಸಾಮ್ಗಳಲ್ಲಿ ಚೆನ್ನಾಗಿ ಬರೀರಿ ಅಂತ ಹೇಳಿ ನಾನು ವಿಶ್ ಮಾಡ್ತೀನಿ. ನೋಡೋಣ. ಫಸ್ಟ್ ಕ್ವಶನ್ ಇಂದ ಶುರು ಮಾಡಿ ಯಾವ ರೀತಿ ಎಕ್ಸಾಮ್ ದಲ್ಲಿ ಕ್ವಶನ್ಸ್ ನಮಗೆ ರೈಸ್ ಮಾಡಿದ್ದಾರೆ ಅನ್ನೋದನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಎಸ್, ಫಸ್ಟ್ ಕ್ವಶನ್ ನೋಡ್ತಾ ಇದ್ದೀವಿ. ಪ್ರಯೋಗಶಾಲೆಗಳಲ್ಲಿ ಲವಣಗಳನ್ನು ತಯಾರಿಸಲು ಬಳಸುವ ಒಂದು ವಿಧಾನ ಯಾವುದು ಅಂತ ಕೇಳಿದಾನೆ. ಇಲ್ಲಿ ಪ್ರಯೋಗಶಾಲೆಗಳಲ್ಲಿ ಅಂತ ಹೇಳ್ತಾರೆ, ಲ್ಯಾಬೊರೇಟರಿಗಳಲ್ಲಿ ಅಂತ ಇಟ್ಕೊಳ್ತಾನೆ. ಏನೇನು ತಯಾರು ಮಾಡುವಂತ ವಿಧಾನ, ಲವಣಗಳನ್ನು, ಸಾಲ್ಟ್ ಗಳನ್ನು ನಾವು ಹೆಂಗ್ ತಯಾರು ಮಾಡ್ತೀವಿ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಕನ್ನಡ ಇಂಗ್ಲಿಷ್ ಏನ್ ಮೇಜರ್ ಡಿಫ್ರೆನ್ಸ್ ಆಗಲ್ಲ. ಸೈನ್ಸ್ ಇರದೆ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಎರಡಲ್ಲಿ ಇರ್ತದೆ. ನಾನು ಬೈಲಿಂಗ್ವಲ್ ಟೀಚ್ ಮಾಡ್ತಾ ಇದ್ದೀನಿ, ನಿಮ್ಗೆ ಏನ್ ತೊಂದರೆ ಇಲ್ಲ. ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಇಬ್ಬರು ಸಹಿತ ವಿಡಿಯೋಲಿಂದ ನೀವು ಯೂಸ್ ಅನ್ನು ತಗೋಬಹುದು. ಸೊ ನೋಡಿ, ಲ್ಯಾಬೊರೇಟರಿಗಳಲ್ಲಿ ಸಾಲ್ಟ್ ಗಳನ್ನು ಹೆಂಗ್ ತಯಾರು ಮಾಡ್ತೀವಿ ಅಂತ ಕೇಳ್ತಾನೆ. ಸಾಲ್ಟ್ ಗಳನ್ನು ತಯಾರು ಮಾಡುವಂತ ವಿಧಾನವನ್ನು ನಾವು ನ್ಯೂಟ್ರಲೈಸೇಷನ್ ಪ್ರೊಸೆಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಇದನ್ನು ನಾವು ತಟಸ್ಥೀಕರಣ ಅನ್ನೋ ಒಂದು ಪದವನ್ನು ಬಳಸ್ತಾರೆ. ತಟಸ್ಥೀಕರಣ ಅಂತ ಕರಿತೀವಿ. ಏನ್ ಸರ್ ತಟಸ್ಥೀಕರಣ ಅಂತಂದ್ರೆ, ಆಸಿಡ್ ಮತ್ತು ಬೇಸ್ ಎರಡನ್ನು ಮಿಕ್ಸ್ ಮಾಡಿದಾಗ ಬರುವಂತ ಅಥವಾ ರಿಸಲ್ಟೆಂಟ್ ಪ್ರಾಡಕ್ಟ್ ಏನಿರುತ್ತೋ ಅದನ್ನು ನಾವು ಸಾಲ್ಟ್ಗಳು ಅಂತ ಕರಿತೀವಿ. ಇಲ್ಲೊಂದು ಸಿಂಪಲ್ ಆಗಿ ನಿಮ್ಗೊಂದು ಡೆಫಿನೇಷನ್ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ. HCl ಅನ್ನೋದು ಒಂದು ಆಸಿಡ್,
NaOH ಅನ್ನೋದು ಒಂದು ಬೇಸ್. ಸೊ ಯಾವ್ದ್ರಲ್ಲಿ ಹೈಡ್ರೋಜನ್ ಕಂಟೆಂಟ್ ಇರುತ್ತೋ ಅದನ್ನ ಆಸಿಡ್ ಅಂತ ಕರಿತೀವಿ. ಯಾವ ಕೆಮಿಕಲ್ ಕಾಂಪೌಂಡ್ ಅಲ್ಲಿ OH ಹೈಡ್ರಾಕ್ಸಿಲ್ ಗ್ರೂಪ್ ಇರುತ್ತೋ ಇದನ್ನ ನಾವು ಬೇಸ್ ಅಂತ ಕರಿತೀವಿ. ಸೊ ಒಂದು ಆಸಿಡ್ ಮತ್ತು ಒಂದು ಬೇಸ್ ಎರಡು ಮಿಕ್ಸ್ ಆದಾಗ ನಮಗೆ ರಿಸಲ್ಟ್ ಅಂಡ್ ಪ್ರಾಡಕ್ಟ್ ಏನಾಗ್ತದೆ ಅಂತಂದ್ರೆ NaCl ಅಂತ ಒಂದು ಸಾಲ್ಟ್ ಸಿಗ್ತದೆ, ಜೊತೆಗೆ ವಾಟರ್ ಅಂತ ಸಿಗ್ತದೆ ನಮಗೆ. ಸೊ ಇದನ್ನೇ ಈ ಪ್ರೊಸೆಸ್ ಅನ್ನು ನಾವು ನ್ಯೂಟ್ರಲೈಸೇಷನ್ ವಿಧಾನ ಅಂತ ಕರಿತೀವಿ, ತಟಸ್ಥೀಕರಣ ಅಂತ ಕರಿತೀವಿ. ಸೊ ಯಾವ್ದಾದ್ರು ಒಂದು ಆಸಿಡ್ಗೆ ಒಂದು ಬೇಸ್ ಅನ್ನು ಮಿಕ್ಸ್ ಮಾಡಿದಾಗ ನಮಗೆ ರಿಸಲ್ಟ್ ಅಂತ ಸಿಗ್ತದೆ, ಒಂದು ನ್ಯೂಟ್ರಲ್ ಆಗಿರುವಂತ ಸಾಲ್ಟ್ ಸಿಗ್ತದೆ. ಆ ಸಾಲ್ಟ್ ಜೊತೆಗೆ ನಮಗೆ ನೀರಿನ ಅಂಶ ಸಹಿತ ದೊರೀತದೆ. ಇದನ್ನ ನಾವು ನ್ಯೂಟ್ರಲೈಸೇಷನ್ ವಿಧಾನ ಅಂತ ಕರಿತೀವಿ. ಸೊ ಇದಕ್ಕೆ ಲೋಹ ಮತ್ತು ಆಮ್ಲ ಮಿಕ್ಸ್ ಮಾಡಿದ್ರ ಅಂತ ಕೇಳ್ತಾನೆ. ಆಮ್ಲ ಮತ್ತು ಕ್ಷಾರ, ಕ್ಷಾರ ನಥಿಂಗ್ ಬಟ್ ಬೇಸ್, ಬೇಸ್ ಅಂದ್ರೆ ಪ್ರತ್ಯಾಮ್ಲ ಅಂತ ಕರಿತೀವಿ. ಇನ್ನ ಕಾರ್ಬೋನೇಟ್ ಮತ್ತು ಆಮ್ಲ ಅಂತ ಕರಿತಾರೆ. ಲೋಹ ಮತ್ತು ಆಲೋಹ ಇಲ್ಲ. ನಮಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇಲ್ಲಿ ಬಿ ಅಂತ ಕರಿಬೇಕು ನಾವು. ಯಾಕಂದ್ರೆ ಒಂದು ಆಸಿಡ್ ಮತ್ತು ಒಂದು ಬೇಸ್ ಎರಡೂ ಮಿಕ್ಸ್ ಮಾಡಿದಾಗ ದೊರೆಯುವಂತ ಪ್ರಾಡಕ್ಟೇ ಸಾಲ್ಟ್ಗಳು. ಇದನ್ನು ಯಾವ ವಿಧಾನ ಅಂತ ಕರಿತೀವಿ ನಾವು? ತಟಸ್ಥೀಕರಣ. ಕ್ವಶನ್ ಕೇಳ್ಬೋದು, ಲವಣಗಳನ್ನು ಯಾವ ವಿಧಾನದಿಂದ ತಯಾರು ಮಾಡ್ತಾರೆ ಅಂತ ಕೇಳ್ತಾನೆ. ಸೊ ನೆನ್ಪಿಟ್ಕೋಬೇಕು ನಾವು, ನ್ಯೂಟ್ರಲೈಸೇಷನ್ ಪ್ರೊಸೆಸ್ ಅಥವಾ ತಟಸ್ಥೀಕರಣ ವಿಧಾನ ಅಂತ ಕರಿತೀವಿ. ಸೊ ನಿಮ್ಗೆ ಅರ್ಥ ಆಗಿರ್ಬೋದು. ಇಲ್ಲಿ ಸರಿಯಾದ ಉತ್ತರ ನಮಗೆ ಏನು? ಆಮ್ಲ ಮತ್ತು ಪ್ರತ್ಯಾಮ್ಲಗಳು. ಕ್ಷಾರ ಅಂತ ಪ್ರತ್ಯಾಮ್ಲ ಅಂತ ಕರಿತೀವಿ. ಎರಡನ್ನು ಮಿಕ್ಸ್ ಮಾಡಿದಾಗ ನಮಗೆ ಸಿಗುವಂತ ಪ್ರಾಡಕ್ಟೇ ನ್ಯೂಟ್ರಲ್ ಸಾಲ್ಟ್ಗಳು ಅಂತ ಸಿಗ್ತವೆ. ಬೇರೆ ಬೇರೆ ಎಕ್ಸಾಂಪಲ್ ಕೊಡಬಹುದು. HCl ಬದಲಾಗಿ ನೀವು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಸೇರಿಸಿದಾಗ ಪೊಟ್ಯಾಷಿಯಂ ಕ್ಲೋರೈಡ್ ಪ್ಲಸ್ ವಾಟರ್ ಅಂತ ದೊರೀತದೆ. ನೀವೇನು ಮಿಕ್ಸ್ ಮಾಡಿದ್ರೂ ಆ ರೀತಿಯಾಗಿರುವಂತಹ ಪ್ರಾಡಕ್ಟ್ಗಳು ನಮಗೆ ದೊರೀತವೆ. ಸೊ ನೆನ್ಪಿಟ್ಕೋಬೇಕು. ಫಸ್ಟ್ ಕ್ವಶನ್ ನಾವು ಡೀಲ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಕ್ವಶನ್ ಸರಿಯಾದ ಉತ್ತರ ಏನು ಅಂತ ಕೇಳ್ತಾನೆ ಎಕ್ಸಾಮ್ ದಲ್ಲಿ. ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಮಿಕ್ಸ್ ಮಾಡಿದಾಗ ನಮಗೆ ಲವಣಗಳು ದೊರೀತವೆ ಅನ್ನೋದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 2 ನೋಡೋಣ. ಪ್ರೋಪೇನ್ ನ ಸಂಪೂರ್ಣ ದಹನ ಕ್ರಿಯೆಯನ್ನು ಸೂಚಿಸುವ ರಾಸಾಯನಿಕ ಸಮೀಕರಣ ಯಾವುದು ಅಂತ ಕೇಳ್ತಾನೆ. ಸೊ ಮೆಥಡಾಲಜಿ ಯಾರು ಇದು ಮಾಡ್ತಾ ಇದ್ರಲ್ಲ, ಸೈನ್ಸ್ ಪೇಪರ್ 2 ಡೆಫಿನೆಟ್ಲಿ ನಮಗೆ ಇರುವಂತ 20ರಿಂದ 25 ಕ್ವಶನ್ಗಳಲ್ಲಿ ಒಂದು ಕ್ವಶನ್ ನಾವು 100% ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದೇ ಕೆಮಿಕಲ್ ರಿಯಾಕ್ಷನ್ ಗಳ ಮೇಲೆ ಒಂದು ಕ್ವಶನ್ ನಿಮಗೆ ರೈಸ್ ಆಗ್ತದೆ. ಕೆಮಿಕಲ್ ರಿಯಾಕ್ಷನ್, ಈ ರಿಯಾಕ್ಷನ್ ಅನ್ನು ಬ್ಯಾಲೆನ್ಸ್ ಮಾಡುವುದೇ ಇದರ ಮೇನ್ ಇಂಟೆನ್ಷನ್ ಆಗಿರ್ತದೆ. ಒಂದು ರಿಯಾಕ್ಷನ್ ಕೊಟ್ಬಿಟ್ಟು ಅದನ್ನು ಬ್ಯಾಲೆನ್ಸ್ ಮಾಡಕ್ ಹೇಳ್ತಾನೆ. ಬ್ಯಾಲೆನ್ಸ್ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಸೇಮ್ ನಂಬರ್ ಆಫ್ ಅಟಮ್ಸ್ ಇರ್ಬೇಕಷ್ಟೇ. ಕಾರ್ಬನ್, ಹೈಡ್ರೋಜನ್ ಯಾವುದೇ ಒಂದು ಕೆಮಿಕಲ್ ಕೊಟ್ಟಾಗ ಆ ಕಡೆ ಈ ಕಡೆ ಬ್ಯಾಲೆನ್ಸ್ ಮಾಡ್ರಿ ಅಂತ ಕೇಳ್ತಾನೆ. ಇಲ್ಲಿ ಏನಂದ್ರೆ ಕ್ವಶನ್ ಅಂದ್ರೆ ಪ್ರೋಪೇನ್ ಅಂತ ಒಂದು ಗೊತ್ತು ನಿಮ್ಗೆ, ಹೈಡ್ರೋಕಾರ್ಬನ್, ಈಥೇನ್, ಮೀಥೇನ್, ಪ್ರೋಪೇನ್, ಬ್ಯೂಟೇನ್ ಅಂತ ಕೇಳ್ತೀರಿ. ಸೊ ಪ್ರೋಪ್ ಅಂದ್ರೆ ವರ್ಡ್ ಗೊತ್ತಾಗ್ತದೆ ನಿಮ್ಗೆ. ಕಾರ್ಬನ್ ಕಣಗಳ ನಂಬರ್ ಆಫ್ ಅಟಮ್ಗಳ ಮೇಲೆ ನಮ್ಗೆ ಕೊಟ್ಟಿರ್ತಾನೆ. ನೀವು ನೋಡಿರ್ಬೋದು ಮೀಥೇನ್ ಅಂತೇಳಿ, ಈಥೇನ್ ಅಂತೇಳಿ, ಪ್ರೋಪೇನ್ ಅಂತೇಳಿ, ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್, ಹೆಪ್ಟೇನ್, ಆಕ್ಟೇನ್, ನಾನೇನ್, ಈ ರೀತಿ 1, 2, 3 ಅಂತ ಯಾವ ರೀತಿ ಕರೀತಲ್ಲ ಅವು ಲ್ಯಾಟಿನ್ ಭಾಷೆಯಿಂದ ಬಂದಿರುವಂತ ಪದಗಳು. ಇಲ್ಲಿ ವರ್ಡ್ ಗೊತ್ತಾಗ್ತದೆ. ಪ್ರೋಪ್ ಅಂದ್ರೆ ಎಷ್ಟು ನಮಗೆ 3 ಅಂತ ಗೊತ್ತಾಗ್ತದೆ. ಯಾವುದರ ಕಣಗಳ ಸಂಖ್ಯೆ ಇದು? ನಂಬರ್ ಆಫ್ ಕಾರ್ಬನ್ ಅಟಮ್ಸ್. ಸೊ ಪ್ರೋಪೇನ್ ಅಂತಿದೆ ಗೊತ್ತಾಗ್ತದೆ ನಿಮ್ಗೆ. ಇಲ್ಲಿ CS3 ಎಲ್ಲಕ್ಕೂ ಪ್ರೋಪೇನ್ ಇದೆ ಗೊತ್ತು. ಇದನ್ನು ಸಂಪೂರ್ಣ ದಹನ ಕ್ರಿಯೆ ಮಾಡುತ್ತೆ. ಕಂಪ್ಲೀಟ್ ಆಗಿ ಕಂಬಷನ್ ಒಳಪಡಿಸಿದಾಗ, ಸುಟ್ಟಾಗ ಏನ್ ರಿಲೀಸ್ ಆಗ್ತದೆ ನಮ್ಗೆ, ಏನೇನು ಯಾವ್ಯಾವ ಕಾಂಪೋನೆಂಟ್ ಆಗಿ ರಿಸಲ್ಟೆಂಟ್ ಆಗಿ ಬರ್ತವೆ ಅಂತ ಕೇಳ್ತಾನೆ. ಸೊ ಗೊತ್ತಾಗ್ತಿಲ್ಲ ಒಂದು ನಿಮ್ಗೆ ರಿಯಾಕ್ಷನ್ ಕೊಟ್ಟಿನಿ. C3H8 ಅನ್ನೋದು ಪ್ರೋಪೇನ್ ಅಂತ ಕರಿತೀವಿ. ಇದನ್ನ ನಾವು ದಹನ ಮಾಡ್ತೇವೆ. ದಹನ ಮಾಡ್ಬೇಕಾದ್ರೆ ಏನ್ ಬೇಕು ನಮಗೆ? ಆಕ್ಸಿಜನ್ ಬೇಕು. ವಿತೌಟ್ ಆಕ್ಸಿಜನ್ ಯಾವುದೇ ಒಂದು ವಸ್ತು ಸಂಪೂರ್ಣವಾಗಿ ದಹನ ಆಗಲ್ಲ. ಸೊ ಕಂಬಷನ್ ರಿಯಾಕ್ಷನ್ ಗೆ ನಮಗೆ ವಿ ರಿಕ್ವೈರ್ಡ್ ಆಕ್ಸಿಜನ್. ಸೊ ಇವೆರಡು ಮಿಕ್ಸ್ ಆದಾಗ ಏನೇನ್ ಮಿಕ್ಸ್ ಆಯ್ತು? ಇಲ್ಲಿ ಕಾರ್ಬನ್ ಅಟಮ್ಸ್ ಎಷ್ಟು? 3, ಹೈಡ್ರೋಜನ್ ಅಟಮ್ಸ್ ಎಷ್ಟು? 8, ಮತ್ತೆ ಆಕ್ಸಿಜನ್ ಅಟಮ್ಸ್ ಎಷ್ಟು ಅಂದ್ರೆ 10. ಇಲ್ಲಿ ಯಾವುದೇ ರೀತಿ ಈ ರೀತಿ ನಾವು ಕೆಳಗಡೆ ಕೊಟ್ಟಾಗ ನಂಬರ್ ನಾವೇನ್ ಅರ್ಥ ಮಾಡ್ಕೋಬೇಕು, ಎರಡನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಸೊ ಓವರ್ ಆಲ್ ಆಗಿ ನಮಗೆ ಕಾರ್ಬನ್ ಅಟಮ್ಸ್, ಇಲ್ಲಿ ಒಂದು ಚಿತ್ರ ಕೊಟ್ಟಿನಿ. ಇಲ್ಲಿ ಕಾರ್ಬನ್ ಅಟಮ್ಸ್ ಮತ್ತು ಹೈಡ್ರೋಜನ್ ಅಟಮ್ಸ್ ಮತ್ತು ಆಕ್ಸಿಜನ್ ಅಟಮ್ಸ್ ಎಷ್ಟೆಷ್ಟು ಇರಬೇಕು ಅಂದ್ರೆ, ಈ ಕಡೆ ಎಷ್ಟದನೋ ಈ ಕಡೆ ಸಹಿತ ನಮಗೆ ಅಷ್ಟೇ ನಂಬರ್ ಆಫ್ ಅಟಮ್ಸ್ ನಮಗೆ ಬೇಕಾಗ್ತವೆ. ಸೊ ಈ ಕಡೆ ಕಾರ್ಬನ್ 3 ಅದಾವೆ ಅಂದ್ರೆ 3 ಈ ಕಡೆನೂ ಸಹಿತ 3ನೇ ಬೇಕು, ಬ್ಯಾಲೆನ್ಸ್ ಆಗಬೇಕು. ನೋಡಿ ಇಲ್ಲಿ ಕಾರ್ಬನ್ ಎಷ್ಟದ ನಮಗೆ 3 ಅದಾವೆ, ಬ್ಯಾಲೆನ್ಸ್ ಆಯ್ತು. ಇನ್ನು ಹೈಡ್ರೋಜನ್ ಎಷ್ಟು? 8 ಬೇಕು. ಸರ್ 8 ಹೈಡ್ರೋಜನ್ ಇಲ್ಲದ ಅಂದ್ರೆ ಇಲ್ಲದ ನೋಡ್ರಿ, 4 into 2, 4 2s 8 ಅಂತ ಕರಿತೀವಿ. ಈ ಕಡೆ 8 ಆ ಕಡೆ 8 ಅದಾವೆ. ಮತ್ತೆ ಆಕ್ಸಿಜನ್ ಎಷ್ಟು ಬೇಕು ನಮಗೆ? 10 ಬೇಕು. 5 into 2 ಬಂದಾಗ 10. ಇಲ್ಲಿ ನೋಡಿ, ಇಲ್ಲಿ ಆಕ್ಸಿಜನ್ ಎಷ್ಟು ಯಾವ ರೀತಿ ಕಂಪ್ಯಾರಿಸನ್ ಮಾಡ್ತೀರಿ? ಇಲ್ಲಿ 3 2s 6 ಬಂತು, ಇಲ್ಲಿ 4 ಆಕ್ಸಿಜನ್ ಬಂತು. 6 + 4 ಎಷ್ಟಾಗ್ತದೆ ನಮಗೆ? 10. ಸೊ ನಂಬರ್ ಆಫ್ ಆಕ್ಸಿಜನ್ ಎಷ್ಟು ನಮಗೆ? 10. ಸೊ ಈ ರೀತಿ ಈ ಎಲ್ಲಾ ಆಪ್ಷನ್ ಗಳನ್ನು ಅಬ್ಸರ್ವ್ ಮಾಡ್ಕೊಂತ ಹೋದರೆ ಈ ಆಪ್ಷನ್ ಸಿ ದಲ್ಲಿ ಮಾತ್ರ ನಮಗೆ ಈ ರೀತಿ ಬ್ಯಾಲೆನ್ಸ್ ಆಗಿರುವಂತ ನಂಬರ್ ಆಫ್ ಅಟಮ್ ಸಿಗ್ತವೆ. ರಿಮೈನಿಂಗ್ ಯಾವುದಲ್ಲೂ ಸಹಿತ ಸೇಮ್ ನಂಬರ್ ಆಫ್ ಅಟಮ್, ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ನಂಬರ್ ಆಫ್ ಅಟಮ್ ಸೇಮ್ ಇರುವ ಹಾಗೆ ನಮಗೆ ಸಿಗಲ್ಲ. ಹಾಗಾಗಿ ನೀವು ಅರ್ಥ ಮಾಡಿಕೊಂಡು ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಎರಡು ಈಕ್ವಿಲಿಬ್ರಿಯಂ ಇರುವ ಹಾಗೆ ನೋಡಿಕೊಂಡು ನಾವು ಇದಕ್ಕೆ ಉತ್ತರವನ್ನು ಕೊಡಬೇಕಾಗ್ತದೆ. ಸೊ ಹಂಗಾಗಿ
ಸರಿಯಾದ ಉತ್ತರ ಏನಂದ್ರೆ ಆಪ್ಷನ್ 3 ಆಗ್ತದೆ. ಪ್ರೋಪೇನ್ ಪ್ಲಸ್ 5O2 is equal to 3 number of ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ 4 ಟೈಮ್ಸ್ ಆಫ್ H2 ಅಂತ ನೋಡ್ತೀವಿ. ಸೊ ಇಲ್ಲಿ ಏನಿಲ್ಲ, ನಾವು ರಿಯಾಕ್ಷನ್ ಇಲ್ಲಿ ನಮ್ಗೇನು ದೊಡ್ಡ ನಾಲೆಜ್ ಏನ್ ಬೇಕಾಗಲ್ಲ. ಕಾಮನ್ ಥಿಂಗ್ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಅಲ್ಲಿ ನಂಬರ್ ಆಫ್ ಕಾರ್ಬನ್, ಆಕ್ಸಿಜನ್ ಮತ್ತು ಏನೇನು ಅಟಮ್ಸ್ ಎಲ್ಲಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೆ ಸಾಕು. ಇದು ಇಂಥದೊಂದು ಡೆಫಿನೆಟ್ ಆಗಿರುವಂತ ಒಂದು ಕ್ವಶನ್ ಎಕ್ಸಾಮ್ ದಲ್ಲಿ ಬರ್ತದೆ. ನೀವು ನೆನ್ಪಿಟ್ಕೊಂಡು ಆನ್ಸರ್ ಅನ್ನು ಮಾಡಬೇಕಾಗ್ತದೆ. ಸೊ ಅದು ಕ್ವಶನ್ ನಂಬರ್ 2 ಅಲ್ಲಿ ನಮ್ಗೆ ಈ ರೀತಿ ಎಕ್ಸಾಮ್ ದಲ್ಲಿ ಕೇಳ್ತಾನೆ, ನೆನ್ಪಿಟ್ಕೋಬೇಕು. ಕ್ವಶನ್ ನಂಬರ್ 3 ನೋಡ್ತಾ ಇದ್ದೀವಿ. ಸೊ ಇಟ್ ಇಸ್ ಅ ಬಯಾಲಜಿ ಕ್ವಶನ್. ಬಯಾಲಜಿ ನಿಮ್ಗೆ ಗೊತ್ತಿರುವ ಹಾಗೆ ಬ್ರೈನ್ ಅಥವಾ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಟಾಪಿಕ್ ಇದೆ. 8th 9th 10 ಎಲ್ಲ ಟಾಪಿಕ್ ಅಲ್ಲಿ ನಾವು ನೋಡ್ತೀವಿ ಟಾಪಿಕ್ ಅನ್ನು. ಇಲ್ಲಿ ಜೀವಿಗಳಲ್ಲಿ ಪರಾವರ್ತಿತ ಚಾಪವು ಹಾದು ಹೋಗುವ ಸರಿಯಾದ ಮಾರ್ಗ ಯಾವುದು ಅಂತ ಕೇಳ್ತಾನೆ. ಪರಾವರ್ತಿತ ಅಂದ್ರೆ ನಾವು ರಿಫ್ಲೆಕ್ಸ್ ಆಕ್ಷನ್ ಅಂತ ಕರಿತೀವಿ. ರಿಫ್ಲೆಕ್ಸ್ ಆರ್ಕ್ ಮತ್ತು ರಿಫ್ಲೆಕ್ಸ್ ಆಕ್ಷನ್ ಅಂತ ಹೇಳಿ ನಮಗೆ ಬಯಾಲಜಿಯಲ್ಲಿ ಒಂದು ಕಾನ್ಸೆಪ್ಟ್ ಅದಾವೆ. ಪರಾವರ್ತಿತ ಚಾಪ, ಪರಾವರ್ತಿತ ಪ್ರತಿಕ್ರಿಯೆ ಅಂತ ಕೆಲವೊಂದು ಇದಾವೆ. ಸರಿ, ಇಲ್ಲಿ ಪರಾವರ್ತಿತ ಚಾಪ ಯಾವ ರೀತಿ ವರ್ಕ್ ಆಗ್ತದೆ, ರಿಫ್ಲೆಕ್ಸ್ ಆರ್ಕ್ ಯಾವ ರೀತಿ ವರ್ಕ್ ಆಗ್ತದೆ ಅಂತ ಕೇಳ್ತಾನೆ. ಏನಿಲ್ಲ ಅಂದ್ರೆ ನಾವು ಒಂದು ವಸ್ತುವನ್ನು ನಾವೇನಾದ್ರೂ ನಮ್ಮ ಕೈಯಿಂದ ನಮ್ಮ ಕಣ್ಣಿಂದ ಒಂದು ಆಕ್ಷನ್ ಮಾಡಿದಾಗ ಅದು ರಿಯಾಕ್ಷನ್ ನಮ್ಮ ಬಾಡಿ ಯಾವ್ಯಾವ ಅಂಗಗಳ ಮುಖಾಂತರ ರೀಚ್ ಆಗ್ತದೆ ಅಂತ ಕೇಳ್ತಾನೆ. ಒಂದು ಬೆಸ್ಟ್ ಎಕ್ಸಾಂಪಲ್ ಇಮ್ಯಾಜಿನ್, ನಾವು ನಮ್ಗೆ ಗೊತ್ತಿಲ್ಲಾರ್ದೆ ಯಾವ್ದೋ ಒಂದು ವಸ್ತುವನ್ನು ನಾವೀಗ ಮುಟ್ಕೊಂಡಾಗ ಅಥವಾ ಒಂದು ಚೂಪಾಗಿರುವಂತಹ ವಸ್ತುವಿನ ಮೇಲೆ ಕಾಲಿಟ್ಟಾಗ ಅದನ್ನ ನಾವು ಯಾವ ರೀತಿ ಕಾಲನ್ನು ಹಿಂತೆಗಿತೀವಿ, ಒಂದು ಬಿಸಿಯಾಗಿರುವಂತಹ ವಸ್ತುವನ್ನು ಮುಟ್ಕೊಂಡಾಗ ನಾವು ಯಾವ ರೀತಿ ಕೈಯನ್ನು ವಾಪಸ್ ಹಿಂದೆ ಎಳಿತೀವಿ ಅನ್ನೋದೊಂದೇ ಕಾನ್ಸೆಪ್ಟ್ ಅನ್ನು ನೋಡ್ತೀವಿ. ಬಟ್ ನಾವು ಮುಟ್ಟೋದು, ಕೈ ತೆಗೆಯೋದು ಅಷ್ಟೇ ನಮಗೆ ಗೊತ್ತು. ಬಟ್ ಆ ಮುಟ್ಟುವ ಮತ್ತು ಕೈ ಹಿಂದಕ್ಕೆ ತೆಗೆಯುವಂತ ಒಂದು ಪ್ರೋಸೆಸ್ ಅಲ್ಲಿ ನಮ್ಮ ಬ್ರೈನ್ ಅಲ್ಲಿ ಆ ಆಕ್ಷನ್ ಮತ್ತು ರಿಯಾಕ್ಷನ್ ಯಾವ ಪಾರ್ಟ್ ಇಂದ ಯಾವ ಪಾರ್ಟಿಗೆ ರೀಚ್ ಆಗ್ತೇವೆ ಅಂತ ಕೇಳ್ತಾನೆ. ಸೊ ಫಸ್ಟ್ ಗ್ರಾಹಕ ಅಂತ ಕರಿತೀವಿ. ನಾವು ಯಾವ ವಸ್ತುವನ್ನು ನೋಡ್ತೀವಲ್ಲ ಅದನ್ನ ಗ್ರಾಹಕ ಅಂತ ಕರಿತೀವಿ. ಪ್ರಚೋದನೆ ಅಥವಾ ಸಂದೇಶವನ್ನು ಸ್ವೀಕರಿಸುವುದು ಅಂತ ನೋಡ್ತೀವಿ. ಇಲ್ಲಿ ಗ್ರಾಹಕ ಅಂತ ಬಂದಾಗ ನಮ್ಮ ಕಣ್ಣಾಗಿರ್ಬೋದು, ನಮ್ಮ ಕೈ ಆಗಿರ್ಬೋದು ಗ್ರಾಹಕ ಅಂತ ನೋಡ್ತೀವಿ. ಇನ್ನು ಜ್ಞಾನವಾಹಿ ನರಕೋಶ, ಗ್ರಾಹಕದಿಂದ ನೆಕ್ಸ್ಟ್ ಸಿಗ್ನಲ್ಸ್ ಎಲ್ಲ ಹೋಗ್ತವೆ ಅಂತಂದ್ರೆ ಈ ಜ್ಞಾನವಾಹಿ ನರಕೋಶ ಅಂತ ಕರಿತೀವಿ. ಅಂದ್ರೆ ಪ್ರಚೋದನೆಯನ್ನು ಗ್ರಾಹಕದಿಂದ ಮೆದುಳು ಬಳ್ಳಿಗೆ ಅಥವಾ ಮೆದುಳಿಗೆ ಸಾಗಿಸುತ್ತದೆ ಅಂತ ಅರ್ಥ. ನಾವಿಲ್ಲಿ ಮುಟ್ಟಿದಾಗ ಸಡನ್ ಆಗಿ ನಮ್ಮ ಆಕ್ಷನ್, ನಮ್ಮ ಆ ಸಿಗ್ನಲ್ಸ್ ಎಲ್ಲಿ ರೀಚ್ ಆಗ್ತವೆ ಅಂದ್ರೆ ಬ್ರೈನ್ ರೀಚ್ ಆಗ್ತವೆ ಅಂತ ನೋಡ್ತೀವಿ. ಇಲ್ಲಿ ಕ್ರಿಯಾವಾಹಿ ನರಕೋಶ ಅಂತಂದ್ರೆ ಸಂದೇಶವು ಕಾರ್ಯನಿರ್ವಾಹಕ್ಕೆ ಇದರ ಮೂಲಕ ಹಾದು ಹೋಗುತ್ತೆ. ಅಂದ್ರೆ ನಾವು ಆಕ್ಷನ್ ಮಾಡೋಕ್ಕಿಂತ ಮೊದಲು ಆ ಸಿಗ್ನಲ್ಸ್ ಈ ಕ್ರಿಯಾವಾಹಿ ನರಕೋಶದ ಮುಖಾಂತರ ಹಾದು ಹೋಗ್ತವೆ ಅಂತ ನೋಡ್ತೀವಿ. ಇನ್ನು ಕಾರ್ಯನಿರ್ವಾಹಕ ನರಕೋಶ, ಇದರಲ್ಲಿ ಪ್ರಚೋದನೆಗೆ ಅನುಗುಣವಾಗಿ ಪ್ರತಿಕ್ರಿಯೆ ಉಂಟಾಗ್ತದೆ. ನೀವೊಂದು ಆಕ್ಷನ್ ಮತ್ತು ರಿಯಾಕ್ಷನ್, ಕೈ ಬಿಸಿ ಆದಾಗ ಇಮಿಡಿಯೇಟ್ ಆಗಿ ನಮ್ಮ ಕೈಯನ್ನು ಹಿಂದಕ್ಕೆ ತೆಳಿತೀವಲ್ಲ, ಈ ಮುಟ್ಟದ ಒಂದು ಆಕ್ಷನ್ ಅಂದ್ರೆ ಕೈ ಹಿಂದಕ್ಕೆ ಎಳೆದೊಂದು ರಿಯಾಕ್ಷನ್ ಅಂತ ನಾವು ನೋಡ್ತೀವಿ. ಇನ್ನು ಸಂಬಂಧ ಕಲ್ಪಿಸುವ ನರಕೋಶ ಅಂತಿದೆ. ಜ್ಞಾನವಾಹಿ ನರಕೋಶದಿಂದ ಸಂದೇಶವನ್ನು ಕ್ರಿಯಾವಾಹಿ ನರಕೋಶಕ್ಕೆ ಸಾಗಿಸುತ್ತದೆ ಅಂತ ಅರ್ಥ. ಅಂದ್ರೆ ನಮ್ಗೆ ಆ ಇನ್ಫಾರ್ಮೇಶನ್ ಬಂದ ತಕ್ಷಣ ಆ ಫೀಲ್ ನಮ್ಗೆ ಆದ ತಕ್ಷಣ ನಮ್ಮ ಕೈಯನ್ನು ಯಾವ ರೀತಿ ಹಿಂದಕ್ಕೆ ಎಳಿತೀವಲ್ಲ ಆ ರೀತಿ. ಸೊ ಈ ರೀತಿ ಈ ಸೀಕ್ವೆನ್ಸ್ ಅಲ್ಲಿ ಹೇಳಿ ಅಂತ ಕೊಡ್ತಾನೆ ಕ್ವಶನ್ ನಮ್ಗೆ ಎಕ್ಸಾಮ್ ದಲ್ಲಿ. ಇದು ಈ ಸುಮಾರು ಈ 8 TET ಎಕ್ಸಾಮ್ ದಲ್ಲಿ ಸುಮಾರು 3 ಬಾರಿಗಿಂತ ಹೆಚ್ಚು ಬಾರಿ ಇದೇ ಕ್ವಶನ್ ರಿಪೀಟ್ ಆಗಿದೆ. ಇದನ್ನು ದಯವಿಟ್ಟು ಎಲ್ಲರೂ ಆಸ್ಪಿರೆಂಟ್ಸ್ ನೀವು ನೆನ್ಪಿಟ್ಕೊಂಡು ಓದ್ಬೇಕಾಗ್ತದೆ. ಸೊ ಗ್ರಾಹಕ, ಜ್ಞಾನವಾಹಿ ನರಕೋಶ, ಕ್ರಿಯಾವಾಹಿ ನರಕೋಶ, ಕಾರ್ಯನಿರ್ವಾಹಕ ನರಕೋಶ ಮತ್ತು ಸಂಬಂಧ ಕಲ್ಪಿಸುವ ನರಕೋಶ ಅಂತೇಳಿ. ಸೊ ಈ ಮೇಲಿಂದ ಕೆಳಗೆ ಏನ್ ಸೀಕ್ವೆನ್ಸ್ ಇದೆಲ್ಲ ಇದೇ ನಮಗೆ ಸರಿಯಾದ ಉತ್ತರ. ಇಂಥ ಆಪ್ಷನ್ ಇದ್ರೊಳಗೆ ಯಾವ್ದೈತೋ ಅದೇ ಕರೆಕ್ಟ್ ಆಗ್ತದೆ. ನಾವು ಅಬ್ಸರ್ವ್ ಮಾಡಿದ್ರೆ ಆಪ್ಷನ್ ಎ ಮತ್ತು ಆಪ್ಷನ್ ಡಿ ಅಲ್ಲಿ ಮಾತ್ರ ನಮ್ಮ ಆನ್ಸರ್ ಇದೆ. ಯಾಕಂದ್ರೆ ಆಪ್ಷನ್ ಬಿ ಮತ್ತು ಸಿ ಅಲ್ಲಿ ಸಂಬಂಧ ಕಲ್ಪಿಸುವ ನರಕೋಶದಿಂದ ಶುರುವಾಗಿದೆ. ಬಟ್ ನಮ್ಮ ಆನ್ಸರ್ ಗ್ರಾಹಕದಿಂದ ಶುರುವಾಗಬೇಕು. ಹಂಗಾಗಿ ಬಿ ಮತ್ತು ಸಿ ಅನ್ನು ನಾವು 50-50 ಅಲ್ಲಿ ತೆಗೆದಾಗಬಹುದು. ಇವೆರಡು ಆನ್ಸರ್ ಅಲ್ಲ ಅಂತ ಗೊತ್ತಾಗ್ತದೆ. ಇನ್ನು ವಿಶೇಷ ಅಂದ್ರೆ ಗ್ರಾಹಕ ಶುರುವಾಗಿ ಎಲ್ಲಿ ಎಂಡಾಗಬೇಕು, ನಮಗೆ ಸಂಬಂಧ ಕಲ್ಪಿಸುವ ನರಕೋಶಕ್ಕೆ ಎಂಡಾಗಬೇಕು. ಬಟ್ ಇಲ್ಲಿನೂ ಗ್ರಾಹಕದಿಂದ ಶುರುವಾಗಿದೆ, ಇಲ್ಲೂ ಸಹಿತ ಗ್ರಾಹಕದಿಂದ ಶುರುವಾಗಿದೆ. ಬಟ್ ಎಂಡ್ ಆಗೋದು ಸಹಿತ ಸಂಬಂಧ ಕಲ್ಪಿಸುವ ನರಕೋಶಕ್ಕೆ ಎಂಡ್ ಆಗಿದೆ. ಮತ್ತೆ ನಮಗೆ ತಿರ್ಗಾ ಆಪ್ಷನ್ಸ್ ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಹಂಗಾಗಿ ನಾವು ಸೀಕ್ವೆನ್ಸ್ ಆಗಿ ಹೋಗ್ಲೇಬೇಕಿಲ್ಲಿ ಈ ಸಂದರ್ಭದಲ್ಲಿ. ನೋಡ್ಕೊಳ್ಳಿ, ಗ್ರಾಹಕ ಆದ್ಮೇಲೆ ಜ್ಞಾನವಾಹಿ ನರಕೋಶ, ಕಾರ್ಯನಿರ್ವಾಹಕ ಅಂತ. ಬಟ್ ಇಲ್ಲಿ ಥರ್ಡ್ ಆಪ್ಷನ್ ನಮಗೆ ಕ್ರಿಯಾವಾಹಿ ನರಕೋಶ ಆಗಬೇಕು. ಬಟ್ ಹಂಗಾಗಿ ಫೋರ್ತ್ ಆಪ್ಷನ್ ನಾವು ನೋಡಿದ್ರೆ ಗ್ರಾಹಕ, ಜ್ಞಾನವಾಹಿ ನರಕೋಶ, ಕ್ರಿಯಾವಾಹಿ ನರಕೋಶ, ಕಾರ್ಯನಿರ್ವಾಹಕ ಮತ್ತು ಸಂಬಂಧ ಕಲ್ಪಿಸುವ ಅಂತೇಳಿ ಸರಿಯಾಗಿರುವಂತಹ ಒಂದು ಆರ್ಡರ್ ಆಗಿದೆ. ಹಂಗಾಗಿ ನಮ್ಮ ಈ ಕ್ವಶನ್ಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಅಂತ ನೋಡ್ತೀವಿ. ನೋಡ್ಕೊಳ್ಳಿ, ಸ್ವಲ್ಪ ಟೆಕ್ಸ್ಟ್ ಬುಕ್ ಅಲ್ಲಿ ಇಂಥ ಕ್ವಶನ್ಸ್ ಎಲ್ಲ ಅದಾವೆ. ಎಸ್ಪೆಷಲ್ ಆಗಿ ಕ್ಲಾಸ್ 10 ಮತ್ತು ಕ್ಲಾಸ್ 9 ಈ ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ಟಾಪಿಕ್ ಅಲ್ಲಿ ಈ ಕ್ವಶನ್ಸ್ ನಾವು ಅಬ್ಸರ್ವ್ ಮಾಡಬಹುದು. ಒಂದ್ಸಲ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 4 ಅಲ್ಲಿ ನೋಡೋಣ. ಮಾಲಿನ್ಯದಿಂದ ಉಂಟಾದ ಸ್ವಾಭಾವಿಕ ವಿದ್ಯಮಾನದ ಅಪಾಯ ಏನು ಅಂತ ಕೇಳ್ತಾನೆ. ಮಾಲಿನ್ಯ ಅಂದ್ರೆ ಇಲ್ಲಿ ಪರ್ಟಿಕ್ಯುಲರ್ ಯಾವ ಮಾಲಿನ್ಯ ಅಂತ ಕೊಟ್ಟಿಲ್ಲ. ಆಲ್ ಟೈಪ್ಸ್ ಆಫ್ ಪೊಲ್ಯೂಷನ್ಸ್, ಯಾವುದೇ ರೀತಿಯ ಪೊಲ್ಯೂಷನ್ ಆಗಿರ್ಬೋದು, ದಟ್ ಈಸ್ ಹೀಟ್ ಆಗಿರ್ಬೋದು
ಅಥವಾ ಸೌಂಡ್ ಆಗಿರ್ಬೋದು ಅಥವಾ ಗಾಳಿ ಆಗಿರ್ಬೋದು, ಯಾವುದೇ ಒಂದು ವಾಯು ಮಾಲಿನ್ಯ ಆಗಿರ್ಬೋದು, ಜಲ ಮಾಲಿನ್ಯ ಆಗಿರ್ಬೋದು, ಯಾವುದೇ ಒಂದು ಮಾಲಿನ್ಯದಿಂದ ಪೊಲ್ಯೂಷನ್ಲಿಂದ ನಮ್ಗೆ ಯಾವುದರ ಮೇಲೆ ಮೇಜರ್ ಆಗಿ ಎಫೆಕ್ಟ್ ಆಗ್ತದೆ ಅಂತ ಕೇಳ್ತಾನೆ. ಭೂಮಾಪದ ಏರಿಕೆ, ಏನು ಅವರೇಜ್ ಅರ್ತ್ ಟೆಂಪರೇಚರ್ ಇನ್ಕ್ರೀಸ್ ಆಗ್ತದೆ ಅಂತ ಕೇಳ್ತಾನ. ಪರಿಸರ ಸಮತೋಲನ, ದಟ್ ಈಸ್ ಏನು ಎನ್ವಿರಾನ್ಮೆಂಟಲ್ ಏನು ಬ್ಯಾಲೆನ್ಸ್ ಐತಲ್ಲ ಅದರಲ್ಲಿ ಏನಾದ್ರು ಏರ್ಪೇರ್ ಆಗ್ತದ, ಅಥವಾ ಗ್ರೀನ್ ಹೌಸ್ ಎಫೆಕ್ಟ್ ಆಗ್ತದ, ಅಥವಾ ಭೂಮೀಕರಣ ಆಗ್ತದ ಅಂತ ಕೇಳ್ತಾನೆ. ಸೊ ನೋಡಿ, ಪರಿಸರದಿಂದ ನಮ್ಗೆ ತೊಂದರೆ ಆಗ್ತದೆ, ಏನಾಗ್ತದೆ, ಏನಾದ್ರೂ ಒಂದು ಪರಿಸರದಿಂದ ವ್ಯತ್ಯಾಸ ಆದಾಗ ಭೂಮಿಯಲ್ಲಿ ಅನೇಕ ರಾಸಾಯನಿಕ ವಸ್ತುಗಳಾಗಿರ್ಬೋದು, ಹೈಡ್ರೋಕಾರ್ಬನ್ಸ್ ಆಗಿರ್ಬೋದು, ಇಂಧನಗಳಿಂದ ಉರಿಸಿದಾಗ ಬರುವಂತ ಅನಿಲಗಳಿಂದ ಆಗಿರ್ಬೋದು, ಏನೇ ಒಂದು ತೊಂದರೆ ಆದ್ರೂ ಸಹಿತ ನಮ್ಗೆ ಈ ಭೂಮಿಯ ಏನು ಆವರೇಜ್ ಟೆಂಪರೇಚರ್ ಏನಾಗ್ತದೆ, ಇನ್ಕ್ರೀಸ್ ಆಗ್ತದೆ ಅಂತ ಕರಿತೀವಿ. ಈ ಆವರೇಜ್ ಟೆಂಪರೇಚರ್ ಇನ್ಕ್ರೀಸ್ ಆಗ್ತದೆ ಅನ್ನೋದು ಒಂದು ಸಣ್ಣ ಪರಿಕಲ್ಪನೆ. ಈ ಆವರೇಜ್ ಟೆಂಪರೇಚರ್ ಇನ್ಕ್ರೀಸ್ ಆಗುವ ಅನೇಕ ವಿದ್ಯಮಾನಗಳನ್ನು ಸೇರಿಸಿಬಿಟ್ಟು ನಾವೇನಂತ ಕರಿತೀವಿ, ಈ ಹಸಿರು ಮನೆ ಪರಿಣಾಮ ಅಂತ ಕರಿತೀವಿ, ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿತೀವಿ. ಅಂದ್ರೆ ಈ ಭೂಮಿಯ ಮೇಲಿಂದ ಏನು ಬಿಸಿ ರಿಲೀಸ್ ಆಗುತ್ತಲ್ಲ, ಅದು ಮೇಲಕ್ಕೆ ಹೋಗಿ ಈ ಭೂಮಿಯ ಮೇಲೆ ನಿರ್ದಿಷ್ಟವಾಗಿರುವಂತ ಎತ್ತರದಲ್ಲಿ ಕೆಲವೊಂದು ವಿಷಕಾರಿ ಆಗಿರುವಂತ ಏನು ಮಾಲಿನ್ಯಕಾರಕವಾಗಿರುವಂತ ಕೆಲವೊಂದು ಅನಿಲಗಳಿದಾವೆ, ಅವೆಲ್ಲ ಹಿಡ್ಕೊಂಡ್ಬಿಟ್ಟು ತಿರ್ಗಾ ಆ ಬಿಸಿಲನ್ನು ಆ ಮಾಲಿನ್ಯವನ್ನು ತಿರ್ಗಾ ಭೂಮಿಗೆ ಕಳಿಸ್ಬಿಡ್ತದೆ. ಹಾಗೂ ಭೂಮಿಯ ಮೇಲೆ ಒಂಥರ ಅಸಮತೋಲನ ಉಂಟಾಗ್ತದೆ. ಇದನ್ನೇ ನಾವು ಹಸಿರು ಮನೆ ಪರಿಣಾಮ ಅಂತ ಕರಿತೀವಿ. ಈ ಮೇಜರ್ ಆಗಿ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ನೈಟ್ರೋಜನ್ ಡೈಆಕ್ಸೈಡ್, ವಾಟರ್ ವೇಪರ್ ಇಂಥವೆಲ್ಲ ಸೇರ್ಬಿಟ್ಟು ಏನಾಗ್ತದೆ, ನಮಗೆ ಹಸಿರು ಮನೆ ಪರಿಣಾಮಕ್ಕೆ ಕಾರಣ ಆಗ್ತದೆ. ಸೊ ಈ ಒಂದು ಆಸ್ಪೆಕ್ಟ್ ಅಲ್ಲಿ ಮಾಲಿನ್ಯದಿಂದ ಉಂಟಾಗುವಂತ ಸ್ವಾಭಾವಿಕ ವಿದ್ಯಮಾನದ ಅಪಾಯ ಏನು ಅಂತ ಕೇಳಿದಾಗ ನಮಗೆ ಸರಿಯಾದ ಉತ್ತರ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಭೂಮಿಯಿಂದ ನಿರ್ದಿಷ್ಟವಾಗಿ ಎತ್ತರದಲ್ಲಿರುವಂತ ಕೆಲವೊಂದು ಅನಿಲಗಳು ಭೂಮಿಯಿಂದ ಬಿಡುಗಡೆ ಆಗಿರುವಂತ ಬಿಸಿಲನ್ನು ಮತ್ತೆ ತಿರ್ಗಾ ವಾಪಸ್ ಭೂಮಿಗೆ ಕಳಿಸೋದ್ರಿಂದ ಭೂಮಿಯ ಆವರೇಜ್ ಟೆಂಪರೇಚರ್ ಏನಾಗ್ತಾ ಬರ್ತದೆ, ಇನ್ಕ್ರೀಸ್ ಆಗ್ತದೆ. ಈ ಒಂದು ಪ್ರೋಸೆಸ್ ಅನ್ನು ನಾವು ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿತೀವಿ. ಇದಕ್ಕೆ ಕಾರಣವಾಗಿರುವಂತಹ ಅನಿಲಗಳು ಯಾವುದು ಅಂತ, ಗ್ರೀನ್ ಹೌಸ್ ಗ್ಯಾಸಸ್ ಯಾವುದು ಅಂತ ಕೇಳ್ತಾನೆ, ನೆನ್ಪಿಟ್ಕೋಬೇಕು. ಮುಖ್ಯವಾಗಿ ಕಾರ್ಬನ್ ಡೈಆಕ್ಸೈಡ್, ನೆಕ್ಸ್ಟ್ ಯಾವುದು ಮೀಥೇನ್, ನೆಕ್ಸ್ಟ್ ಗೊತ್ತಿರಬೇಕು ನೈಟ್ರೋಜನ್ ಡೈಆಕ್ಸೈಡ್. ಬೇರೆ ಬೇರೆ ಅನಿಲಗಳೇನಾಗ್ತವೆ, ಕಾರಣ ಆಗ್ತವೆ ಅಂತ ಅರ್ಥ. ಸೊ ಈ ಕ್ವಶನ್ಗೆ ಸರಿಯಾದ ಉತ್ತರ ಹಸಿರು ಮನೆ ಪರಿಣಾಮ ಅಂತ ನೋಡ್ತೀವಿ. ಈ ರೀತಿ ಡಿಫ್ರೆಂಟ್ ಆಗಿರುವಂತ ಎಕ್ಸಾಮ್ ದಲ್ಲಿ ಕ್ವಶನ್ಸ್ ನಮ್ಗೆ ರೈಸ್ ಮಾಡ್ತಾನೆ, ನೋಡ್ಕೋಬೇಕು. ನೋಡ್ರಿ, ಸ್ವಲ್ಪ ಡಿಫ್ರೆಂಟ್ ಆಗಿರುವಂತ ಕ್ವಶನ್ಸ್. ಯಾವುದೇ ರೀತಿಯಿಂದ ನೆನ್ಪಿಟ್ಕೊಳ್ಳಿ, ಮುಂಬರುವ ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ ನಮಗೆ ನೇರವಾಗಿರುವಂತ ಕ್ವಶನ್ಸ್ ಇಲ್ಲ, ಬುಲೆಟ್ ಪಾಯಿಂಟ್ ರೂಪದಲ್ಲಿರುವಂತ ಕ್ವಶನ್ಸ್ ಇಲ್ಲ, ಯಾವ್ದು ದೊಡ್ಡದು ಯಾವ್ದು ಸಣ್ಣದು ಅನ್ನೋ ಕ್ವಶನ್ಸ್ ಇಲ್ಲ. ಪರ್ಟಿಕ್ಯುಲರ್ ಆಗಿ ನಿಮ್ಮ ಮೈಂಡ್ ಅನ್ನು ಚೆಕ್ ಮಾಡ್ತಾನೆ, ನಿಮ್ಮ ಬ್ರೈನ್ ವರ್ಕ್ ಕೊಡ್ತಾನೆ. ಇದು ಹಿಂಗೆ ಯಾಕೆ, ಹಿಂಗೆ ಯಾಕೆ ಆಗ್ತದೆ, ಹಿಂಗಾದ್ರೆ ಏನಾಗ್ತದೆ, ಹಿಂಗೆ ಯಾಕೆ ಆಗುದಿಲ್ಲ, ಈ ರೀತಿ ನಿಮಗೆ ಬಹಳ ಪ್ರಾಕ್ಟಿಕಲ್ ಆಗಿರುವಂತ ಅಪ್ಲೈಡ್ ಕ್ವಶನ್ಸ್ ಅನ್ನು ಎಕ್ಸಾಮ್ ಅಲ್ಲಿ ಕೇಳ್ತಿರ್ತಾನೆ. ಯಾಕಂದ್ರೆ ನಾವು ಸೈನ್ಸ್ ಟೀಚರ್ ಆಗಿ ಹೋಗ್ತಿರ್ತೀವಿ, ಮುಂಬರುವ ದಿನ ನಾವೇ ಹೈಸ್ಕೂಲ್ ಟೀಚರ್ ಆಗಿ, ಕಾಲೇಜ್ ಲೆಕ್ಚರ್ ಆಗಿ ಪ್ರಮೋಟ್ ಆಗ್ತಿರ್ತೀವಿ. ಹಂಗಾಗಿ ನಮ್ಮ ನಾಲೆಜ್ ಅನ್ನು ಬಹಳ ಹೆವಿ ಚೆಕ್ ಮಾಡ್ತಿರ್ತಾನೆ. ದಯವಿಟ್ಟು ಹೈಸ್ಕೂಲ್ ಬುಕ್ಗಳ ಮೇಲೆ ಬಹಳ ಡಿಪೆಂಡ್ ಆಗಿರ್ಬೇಡ್ರಿ. ಅದರ ಜೊತೆಗೆ ಇನ್ನೂ ಅನೇಕ ಬೇರೆ ಬೇರೆ ಆಥರ್ಸ್ ಆಗಿರ್ಬೋದು, ಅಥವಾ ಈ ರೀತಿ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಹೇಳಿರುವಂತ ಕ್ಲಾಸಸ್ ಅನ್ನು ನೀವು ಅಟೆಂಡ್ ಮಾಡೋದ್ರಿಂದ ಒಳ್ಳೆ ನಾಲೆಜ್ ಅನ್ನು ನೀವು ಪಡಿಬಹುದು. ಅದರಿಂದ ನಿಮಗೆ ಮುಂಬರುವ ಎಕ್ಸಾಮ್ಗಳಲ್ಲಿ ಈಸಿ ಆಗ್ತದೆ. ನೋಡಿ, 5 kg ಗ್ರಾಮ್ನಷ್ಟು, 5 ಕಿಲೋಗ್ರಾಮ್ ಅಂದ್ರೆ 5 kg ಅಂತ ಕರಿತೀವಿ. 5 kg ನಷ್ಟು ತುಕ್ಕು ಹಿಡಿದ ಕಬ್ಬಿಣದ ಪುಡಿಯನ್ನು, ನೋಡಿ ಒಂದು ಐರನ್ ಇದೆ, ಈ ಐರನ್ಗೆ ತುಕ್ಕು ಹಿಡಿದಿದೆ, ಈ ತುಕ್ಕನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಾರೆ. ಅದು ಎಷ್ಟು ಕೆಜಿ ಐತಂತೆ, 5 kg ಇದೆ ಅಂತೆ. ಈ 5 kg ಇರುವಂತ ತುಕ್ಕು ಪುಡಿಯನ್ನು ನಿಮಗೆ ಕೊಟ್ರಂತ. ಈ ಕೆಳಗಿನ ಒಂದು ವಿಧಾನದಿಂದ ಶುದ್ಧ ಕಬ್ಬಿಣವನ್ನು ಪಡೆಯಬಹುದು. ಈ ತುಕ್ಕಿನಿಂದ ನಾವೇನ್ ಮಾಡಬಹುದಂತ, ತಿರ್ಗಾ ಐರನ್ ಪಡಿಬಹುದಂತೆ, ತಿರ್ಗಾ ಕಬ್ಬಿಣವನ್ನು ಪಡಿಬಹುದಂತೆ. ಅದು ಹೆಂಗ್ ಪಡಿತೀರಿ ಅಂತ ಕೇಳ್ತಾನೆ. ಸರ್ ಇದು ಸಾಧ್ಯನಾ ಅಂತಂದ್ರೆ ಹೌದು, ಪ್ರಾಕ್ಟಿಕಲ್ ಆಗಿ ಸಾಧ್ಯ, ನಮ್ಗೆ ಬಿಲೀವ್ ಮಾಡಕ್ಕಾಗಲ್ಲ. ತುಕ್ಕಿಡುವಂತ ಕಬ್ಬಿಣದಿಂದ ಸಹಿತ ನಾವು ತಿರ್ಗಾ ಕಬ್ಬಿಣವನ್ನು ಪಡಿಬಹುದು. ಇಲ್ಲಿ ನಮ್ಗೆ ಏನ್ ಕೊಡ್ತಾನೆ, ಸುಣ್ಣದ ಕಲ್ಲಿನೊಂದಿಗೆ ತುಕ್ಕಿಡದ ಕಬ್ಬಿಣವನ್ನು ಪುಡಿಯನ್ನು ಕಾಯಿಸುವುದು, ಮತ್ತೆ ಕೋಕ್ನೊಂದಿಗೆ ತುಕ್ಕಿಡದ ಕಬ್ಬಿಣ ಪುಡಿಯನ್ನು ಕಾಯಿಸುವುದು, ಗಾಳಿಯಲ್ಲಿ ತುಕ್ಕಿಡದ ಕಬ್ಬಿಣವನ್ನು ಪುಡಿಯನ್ನು ಹುರಿಸುವುದು, ಮತ್ತೆ ಬಿಸಿ ನೀರಿನೊಂದಿಗೆ ತುಕ್ಕಿಡದ ಕಬ್ಬಿಣ ಪುಡಿಯನ್ನು ತೊಳೆಯುವುದು ಅಂತ ಕೊಡ್ತಾನೆ. ಇಲ್ಲ, ನಾವು ಯಾವ ವಿಧಾನ ಮಾಡಬಹುದು ಅಂತಂದ್ರೆ, ಕೋಕ್ ಅಂತ ಕೇಳ್ತೀರಿ ನೀವು. ಕೋಕ್, ಇಟ್ ಇಸ್ ಅ ಫಾರ್ಮ್ ಆಫ್ ಕೋಲ್. ಕಲ್ಲಿದ್ದಲು ಐತಲ್ಲ, ಕಲ್ಲಿದ್ದಲನ್ನು ನಾವು ಕಂಪ್ಲೀಟ್ ಆಗಿ ಬರ್ನ್ ಮಾಡಿದ್ಮೇಲೆ ನಮ್ಗೆ ಏನ್ ಸಿಗ್ತದೆ, ಕೋಕ್ ಅಂತ ಸಿಗ್ತದೆ. ಕೋಕ್ ಬೆಸ್ಟ್ ಎಕ್ಸಾಂಪಲ್. ಕಟ್ಟಿಗೆ ಉರಿಸಿದಾಗ ಇದ್ದಿಲು ಯಾವ ರೀತಿ ಸಿಗ್ತದೋ, ಇದ್ದಿಲು ಉರಿಸಿದಾಗ ಬೂದಿ ಯಾವ ರೀತಿ ಸಿಗ್ತದೋ, ನಮ್ಗಿಲ್ಲಿ ಕಲ್ಲಿದ್ದಲು ಅಂತ ಒಂದು ವಸ್ತು ಇರ್ತದೆ, ಕೇಳಿರ್ಬೋದು. ಕೋಲ್ ಅಂತ ಕರಿತೀರಿ. ಈ ಕಲ್ಲಿದ್ದಲನ್ನು ಕಂಪ್ಲೀಟ್ ಆಗಿ ಬರ್ನ್ ಮಾಡಿದ್ಮೇಲೆ ನಮ್ಗೆ ಒಂದು ಬೈ ಪ್ರಾಡಕ್ಟ್ ಸಿಗ್ತದೆ, ಅದನ್ನ ನಾವು ಕೋಕ್ ಅಂತ ಕರಿತೀವಿ. ಈ ಕಬ್ಬಿಣದೊಂದಿಗೆ ಈ ಕೋಕ್ ಅನ್ನು ಮಿಕ್ಸ್ ಮಾಡಿ ಎರಡನ್ನು ನಾವು ರಿಯಾಕ್ಷನ್ ಮಾಡಿದಾಗ, ಎರಡನ್ನು ಉರಿಸಿದಾಗ ನಮ್ಗೆ ಏನ್ ಸಿಗ್ತದೆ,
ಐರನ್ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಅಂತ ಸಿಗ್ತದೆ. ಏನ್ ಸಿಗ್ತದೆ? ಐರನ್ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಅಂತ ಸಿಗ್ತದೆ. ಹಂಗಾಗಿ ನಾವು ಕೋಕ್ನೊಂದಿಗೆ ತುಕ್ಕಿಡದ ಕಬ್ಬಿಣ ಪುಡಿಯನ್ನು ಕಾಯಿಸುವುದು ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಈ 3 ಟೈಮ್ಸ್ ಆಫ್ ಕೋಕ್ ಪ್ಲಸ್ 2 ಟೈಮ್ಸ್ ಆಫ್ Fe2O3 ಫೆರಸ್ ಆಕ್ಸೈಡ್ ಅಂತ ಕರಿತೀವಿ. ಈ ಫೆರಸ್ ಆಕ್ಸೈಡ್ ನೊಂದಿಗೆ ಫೆರಸ್ ಆಕ್ಸೈಡ್ ನಥಿಂಗ್ ಬಟ್ ತುಕ್ಕು ಅಂತ ಅರ್ಥ. ಸೊ ಮೊದಲು ಕಬ್ಬಿಣವನ್ನು ನಾವು ಫೆರಮ್ ಅಥವಾ ಫೆರಸ್ ಅಂತ ಕರಿತೀವಿ. ಅದು ಆಮ್ಲಜನಕದೊಂದಿಗೆ ರಿಯಾಕ್ಟ್ ಮಾಡಿ ತುಕ್ಕು ಫಾರ್ಮೇಶನ್ ಆದ್ಮೇಲೆ ಅದನ್ನ ನಾವು ಫೆರಸ್ ಆಕ್ಸೈಡ್ ಅಂತ ಕರಿತೀವಿ. ಫೆರಸ್ ಆಕ್ಸೈಡ್ ನಥಿಂಗ್ ಬಟ್ ಕಬ್ಬಿಣದ ತುಕ್ಕು ಅಂತ ಅರ್ಥ. ಈ ಕಬ್ಬಿಣದ ತುಕ್ಕನ್ನು ನಾವೇನ್ ಮಾಡಬೇಕು? ಕೋಕ್ನೊಂದಿಗೆ ಬರ್ನ್ ಮಾಡಬೇಕು. ಅವಾಗ ನಮ್ಗೆ ಕಬ್ಬಿಣ ಸಿಗ್ತದೆ ಮತ್ತೆ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಎಂಬ ಗ್ಯಾಸ್ ಸಹಿತ ರಿಲೀಸ್ ಆಗ್ತದೆ. ಸೊ ಇವೆಲ್ಲ ಸ್ವಲ್ಪ ಟಿಪಿಕಲ್ ಆಗಿರುವಂತಹ ಕ್ವಶನ್ಸ್. ನಾವು ಸ್ವಲ್ಪ ಅನಾಲಿಟಿಕಲ್ ಆಗಿ ಥಿಂಕ್ ಮಾಡಿ ಆನ್ಸರ್ ಅನ್ನು ಮಾಡಬೇಕಾಗ್ತದೆ. ಸೊ ಸರಿಯಾದ ಉತ್ತರ ಕೋಕ್ನೊಂದಿಗೆ ನಾವೇನ್ ಮಾಡಬೇಕು? ಕಬ್ಬಿಣದ ಪುಡಿಯನ್ನು ಕಾಯಿಸಬೇಕು ಅಥವಾ ಪುಡಿಯನ್ನು ಮಿಕ್ಸ್ ಮಾಡಿ ನಾವು ಬರ್ನ್ ಮಾಡಬೇಕು. ಅವಾಗ ನಮಗೆ ಐರನ್ ದೊರೆಯುತ್ತದೆ, ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ನಮಗೆ ಎಲಾಬ್ರೇಟ್ ಆಗ್ತದೆ ಅಂತ ನೋಡ್ತೀವಿ. ಕ್ವಶನ್ ನಂಬರ್ 6 ನೋಡ್ತಾ ಇದ್ದೀವಿ. ಸಸ್ಯ ಬೀಜಗಳಿಂದ ಪಡೆದ ಕಚ್ಚಾ ಎಣ್ಣೆಯನ್ನು ಉಪಯುಕ್ತ ಇಂಧನವನ್ನಾಗಿ ಪರಿವರ್ತಿಸುವ ವಿಧಾನ ಯಾವುದು ಅಂತ ಕೇಳ್ತಾನೆ. ಸೊ ಯಾವ್ದೊಂದು ಕಚ್ಚಾ ತೈಲ ಇದೆ ಅಂತ ತಿಳ್ಕೊಳ್ಳಿ, ಯಾವ್ದೊಂದು ಕ್ರೂಡ್ ಆಯಿಲ್ ಇದೆ, ರಿಲೇಟೆಡ್ ಬಿ ಯಾವ್ದು ನಮ್ಗೆ ಡೈರೆಕ್ಟ್ ಆಗಿ ಯೂಸ್ಫುಲ್ ಇಲ್ಲ, ಅದರಿಂದ ನಾವು ಯೂಸ್ಫುಲ್ ಆಗಿರುವಂತ ಒಂದು ಆಯಿಲ್ ಅಥವಾ ಒಂದು ಫ್ಯೂಯಲ್ ಅನ್ನು ತಯಾರು ಮಾಡುವಂತ ಪ್ರೊಸೆಸ್ ಯಾವುದು ಅಂತ ಕೇಳ್ತಾನೆ. ಈ ಪ್ರೊಸೆಸ್ ಅನ್ನು ನಾವು ಟ್ರಾನ್ಸ್ ಎಸ್ಟರಿಫಿಕೇಶನ್ ಅಂತ ಕರಿತೀವಿ. ಟ್ರಾನ್ಸ್ ಎಸ್ಟರಿಫಿಕೇಶನ್. ಈ ಸಸ್ಯ ಬೀಜಗಳಿಂದ ಬಂದಿರುವಂತ ಆಯಿಲ್ ಅನ್ನು ನಾವೇನ್ ಮಾಡಬೇಕು? ಫ್ಯೂಯಲ್ ಆಗಿ ತಯಾರು ಮಾಡಬೇಕು. ಫ್ಯೂಯಲ್ ನೋಡ್ರಿ ಪ್ರೊಸೆಸ್ ಹೆಂಗಿದೆ. ಆಯಿಲ್ ಈಸ್ ಕನ್ವರ್ಟೆಡ್ ಇಂಟು ಫ್ಯೂಯಲ್ಸ್. ದಿಸ್ ದ ಪ್ರೊಸೆಸ್. ಸೊ ದ ಪ್ರೊಸೆಸ್ ಆಫ್ ಕನ್ವರ್ಷನ್ ಆಫ್ ದ ಕ್ರೂಡ್ ಆಯಿಲ್ ಇಂಟು ಅ ಗುಡ್ ಫ್ಯೂಯಲ್ ಅಂತ ಕರಿತೀವಿ. ಯಾವುದೊಂದು ಕಚ್ಚಾ ರೂಪದಲ್ಲಿರುವಂತಹ ಒಂದು ತೈಲವನ್ನು ಎಸ್ಪೆಷಲ್ ಆಗಿ ನಾವು ಸಸ್ಯ ಬೀಜಗಳಿಂದ ಪಡೆದಿರುವಂತಹ ಆಯಿಲ್ ಅಂತ ಕರಿತಾನೆ. ಭೂಮಿಯಿಂದ ಸಿಕ್ಕಿರುವಂತಹ ಪೆಟ್ರೋಲಿಯಂ ಎಣ್ಣೆ ಅಲ್ಲ, ಸಸ್ಯಗಳಿಂದ ಪಡೆದಿರುವಂತಹ ಎಣ್ಣೆ ಬೀಜಗಳಿಂದ ನಾವೇನ್ ಮಾಡ್ತೀವಿ? ಒಂದು ಆಯಿಲ್ ಅನ್ನು ಪಡಿತೀವಿ. ಅದನ್ನು ನಮ್ಗೆ ನೇರವಾಗಿ ಯೂಸ್ ಮಾಡಕ್ ಆಗಲ್ಲ, ಅದನ್ನ ಒಂದು ಉಪಯುಕ್ತ ಇಂಧನವಾಗಿ ತಯಾರು ಮಾಡ್ತೀವಿ. ಇದನ್ನ ನಾವು ಟ್ರಾನ್ಸ್ ಎಸ್ಟರಿಫಿಕೇಶನ್ ಅಂತ ಕರಿತೀವಿ. ಸರ್ ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ಏನು ಕೊಡಬಹುದಾ ಅಂತಂದ್ರೆ, ಹೌದು, ಕೇಳಿರ್ಬೋದು ನೀವು. ಈ ಜೆಟ್ರೋಫಾ ಅಂತ ಒಂದು ಕೆಲವೊಂದು ಗಿಡಗಳು ಬರ್ತವೆ. ಯಾವ ಗಿಡಗಳು? ಜೆಟ್ರೋಫಾ ಅಂತ ಕರಿತೀವಿ. ಈ ಜೆಟ್ರೋಫಾ ಎಂಬ ಗಿಡಗಳಿಂದ ಬಂದಿರುವಂತಹ ಒಂದು ಕಚ್ಚಾ ತೈಲದಿಂದ ನಾವು ಬಯೋಡೀಸಿಲ್, ಯಾವ ಡೀಸಿಲ್? ಬಯೋಡೀಸಿಲ್ ಎಂಬ ಒಂದು ಡೀಸೆಲ್ ಅನ್ನು ನಾವು ತಯಾರು ಮಾಡ್ತೀವಿ. ಇದು ಜೆಟ್ರೋಫಾ ಅನ್ನೋದೊಂದು ಆಯಿಲ್, ಬಯೋಡೀಸೆಲ್ ಒಂದು ಫ್ಯೂಯಲ್. ಸೊ ಹಿಯರ್ ಆಯಿಲ್ಸ್ ಆರ್ ಕನ್ವರ್ಟೆಡ್ ಇಂಟು ಫ್ಯೂಯಲ್ಸ್ ಅಂತ ನೋಡ್ತೀವಿ. ಈ ರೀತಿ ಸಸ್ಯಗಳಿಂದ ಬಂದಿರುವಂತಹ ಎಣ್ಣೆಗಳನ್ನು ನಾವು ಉಪಯುಕ್ತ ಇಂಧನಗಳನ್ನಾಗಿ ತಯಾರು ಮಾಡುವಂತ ವಿಧಾನವನ್ನೇ ನಾವು ಟ್ರಾನ್ಸ್ ಎಸ್ಟರಿಫಿಕೇಶನ್ ಪ್ರೊಸೆಸ್ ಅಂತ ಕರಿತೀವಿ. ಇಲ್ಲಿ ಬೇರೆ ಬೇರೆ ವಿಧಾನಗಳು ಇರ್ತವೆ. ಇಲ್ಲ ಆಯಿಲ್ ತಗೊಂಡ್ಬಿಟ್ಟು ಅದು ರಿಫೈನ್ ಮಾಡಿಬಿಟ್ಟು ಬೇರೆ ಬೇರೆ ಕೆಮಿಕಲ್ಸ್, ಇಲ್ಲಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಥವಾ ಬೇರೆ ಬೇರೆ ಕೆಮಿಕಲ್ಸ್ ಅನ್ನು ಆಡ್ ಮಾಡಿ ಅದನ್ನು ಫಿಲ್ಟರ್ ಮಾಡಿ ನಮಗೆ ಫ್ಯೂಯಲ್, ಬಯೋಡೀಸೆಲ್ ಎಂಬ ಒಂದು ಫ್ಯೂಯಲ್ ತಯಾರಾಗ್ತದೆ. ಈ ಒಂದು ವಿಧಾನವನ್ನು ನಾವು ಟ್ರಾನ್ಸ್ ಎಸ್ಟರಿಫಿಕೇಶನ್ ಅಂತ ಪ್ರೊಸೆಸ್ ನಾವು ಕರಿತೀವಿ. ಈ ಜೆಟ್ರೋಫಾ ಗಿಡಗಳ ಬಗ್ಗೆ ಮುಂದೊಂದು ನೆಕ್ಸ್ಟ್ TET ಅಲ್ಲಿ ಇನ್ನೊಂದು ಕ್ವಶನ್ ಕೇಳಿದ್ದಾನೆ. ಆ ಟಾಪಿಕ್ ಬಂದಾಗ ಮತ್ತೆ ಅದರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಇಲ್ಲಿ ಬಯೋಗ್ಯಾಸಿಫಿಕೇಶನ್, ಬಯೋಪೈರೋಲೈಸಿಸ್ ಮತ್ತು ಎಸ್ಟರಿಫಿಕೇಶನ್ ಅಂತ ಕೇಳ್ತಾನೆ. ಇವು 3 ಸರಿಯಾದ ಉತ್ತರಗಳಲ್ಲ. ಇಲ್ಲಿ ನಮಗೆ ಟ್ರಾನ್ಸ್ ಎಸ್ಟರಿಫಿಕೇಶನ್ ಅಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಂತ ನಾವು ನೋಡ್ತೀವಿ. ಕ್ವಶನ್ ನಂಬರ್ 7 ನೋಡಿ. ಭಾರತದಲ್ಲಿನ ಲಡಾಖ್ ಪ್ರದೇಶದಲ್ಲಿರುವ ಪ್ಯೂಗದಲ್ಲಿ ಬಳಸುವ ಶಕ್ತಿಯ ವಿಧ ಯಾವುದು ಅಂತ ಕೇಳ್ತಾನೆ. ನೋಡಿ, ಲಡಾಖ್ ಅನ್ನೋ ಒಂದು ಪ್ರದೇಶ ಕೇಳಿರ್ಬೋದು. ನಮ್ಮ ಭಾರತ ದೇಶದಲ್ಲಿ ಸ್ವಲ್ಪ ಜಿಯೋಗ್ರಫಿಕಲಿ ಸಿ ಲೆವೆಲ್ಗಿಂತ, ಸಮುದ್ರ ಮಟ್ಟಕ್ಕಿಂತ ಸ್ವಲ್ಪ ಎತ್ತರದಲ್ಲಿರುವಂತಹ ಪ್ರದೇಶ. ಇಲ್ಲಿ ಪ್ಯೂಗ ಅಂತ ಒಂದು ಏರಿಯಾ ಇದೆ. ಆ ಏರಿಯಾದಲ್ಲಿ ನಾವೇನ್ ಮಾಡ್ತೀವಿ ಅಂತ ಒಂದು ಎನರ್ಜಿನ ತಯಾರು ಮಾಡ್ತೀವಿ. ಈ ಎಂತ ರೀತಿ ಎನರ್ಜಿ ತಯಾರು ಮಾಡ್ತೀವಿ ಅಂತ ಕೇಳ್ತೀನಿ. ಎನರ್ಜಿ ಗೊತ್ತು ನಿಮ್ಗೆ, ಹೈಡ್ರೋ ಎನರ್ಜಿ ಆಗಿರ್ಬೋದು, ವಿಂಡ್ ಎನರ್ಜಿ ಆಗಿರ್ಬೋದು, ಸೋಲಾರ್ ಎನರ್ಜಿ ಆಗಿರ್ಬೋದು, ಮತ್ತೆ ಯಾವ್ದು ಅಟೋಮಿಕ್ ಎನರ್ಜಿ, ಬೇರೆ ಬೇರೆ ರೀತಿಯಾಗಿರುವಂತ ಒಂದು ವಿದ್ಯುತ್ ಶಕ್ತಿಗಳನ್ನ ನಾವು ತಯಾರು ಮಾಡ್ತೀವಿ. ಬಟ್ ಈ ಕ್ವಶನ್ ದಲ್ಲಿ ಏನ್ ಕೇಳ್ತಾನೆ, ಪರ್ಟಿಕ್ಯುಲರ್ ಆಗಿ ಲಡಾಖ್ ಎಂಬ ಪ್ರದೇಶದಲ್ಲಿ ಪ್ಯೂಗಾ ಎಂಬ ಏರಿಯಾದಲ್ಲಿ ತಯಾರು ಮಾಡುವಂತ ಶಕ್ತಿ ಯಾವುದು ಅಂತ ಕೇಳ್ತಾನೆ. ಇಲ್ಲಿ ಈ ಪ್ಯೂಗಾ ಎಂಬ ಪ್ರದೇಶದಲ್ಲಿ ನಾವು ವಿಶೇಷವಾಗಿ ಭೂ ಉಷ್ಣ ಶಕ್ತಿ ಅಂತ ಕರಿತೀವಿ. ಯಾವ ಉಷ್ಣ ಶಕ್ತಿ? ಭೂ ಉಷ್ಣ ಶಕ್ತಿ ಅನ್ನೋ ಒಂದು ವರ್ಡ್ ಅನ್ನು ಯೂಸ್ ಮಾಡ್ತೀವಿ. ಅದನ್ನು ಜಿಯೋ ಥರ್ಮಲ್ ಎನರ್ಜಿ ಅಂತ ಕರಿತೀವಿ. ಜಿಯೋ ಅಂದ್ರೆ ಭೂಮಿ, ಥರ್ಮಲ್ ಅಂದ್ರೆ ಹೀಟು, ಭೂ ಉಷ್ಣ ಶಕ್ತಿ ಅಂತ ಕರಿತೀವಿ. ಸರ್ ಏನ್ ಸರ್ ಇದು ಭೂ ಉಷ್ಣ ಶಕ್ತಿ? ನಾವು ಗಾಳಿಯಿಂದ ಕರೆಂಟ್ ತಯಾರು ಮಾಡೋದು ನೋಡಿದಿವಿ, ನೀರಿಂದ ತಯಾರು ಮಾಡೋದು ನೋಡಿದಿವಿ, ಸೋಲಾರ್ ಪ್ಯಾನೆಲ್ ಗಳಿಂದ ಕರೆಂಟ್ ತಯಾರು ಮಾಡಿದ್ವಿ, ಯುರೇನಿಯಂಲಿಂದನೂ ಸಹಿತ ಅಣು ವಿದ್ಯುತ್ ಶಕ್ತಿ ತಯಾರು ಮಾಡಿದ್ವಿ. ಈ ಭೂ ಉಷ್ಣ ಶಕ್ತಿ ಭೂಮಿಯಿಂದನೂ ಸಹಿತ ನಾವು ಎನರ್ಜಿ ತಯಾರು ಮಾಡಬಹುದಾ ಅಂದ್ರೆ ಹೌದು. ಅಲ್ಲಿ ಪ್ರಾಕ್ಟಿಕಲ್ ಆಗಿ ನಮಗೆ ವರ್ಕೌಟ್ ಮಾಡಿ ತೋರಿಸಿದ್ದಾರೆ.
ಏನಿದೆ ಅಂತಂದ್ರೆ ಲಡಾಖ್ ಎಂಬ ಪ್ರದೇಶದಲ್ಲಿ ಸ್ವಲ್ಪ ಬಿಸಿ ಆಗಿರುವಂತ ಏರಿಯಾ ಇದೆ. ಅಲ್ಲಿ ಬಿಸಿ ನೀರಿನ ಬುಗ್ಗೆಗಳು ಗ್ಲಿಸರೀಸ್ ಅಂತ ಕರಿತೀವಿ. ಇಲ್ಲಿ ಭೂಮಿಯ ಆಳಕ್ಕೆ ಹೋದಷ್ಟು ಏನಾಗ್ತದೆ, ನಮ್ಗೆ ಸ್ವಲ್ಪ ಬಿಸಿಯಾಗಿರುವಂತ ನೀರು ಒಳಗಡೆ ಪ್ರವಾಹ ಆಗ್ತವಂತೆ. ಆ ಬಿಸಿಯಾಗಿರುವಂತ ನೀರಿಗೆ ನಾವು ಕಂಡಕ್ಟರ್ ಏನು ಆ ನೀರಲ್ಲಿರುವಂತ ಬಿಸಿಯನ್ನು ಹೀರಿಕೊಳ್ಳುವಂತ ವಸ್ತುಗಳು ನೀರಲ್ಲಿಟ್ಟಾಗ ಆ ಬಿಸಿ ಅನ್ನು ಹೀರ್ಕೊಂಡ್ಬಿಟ್ಟು ಆ ಬಿಸಿಯಿಂದ ಬಂದಿರುವಂತ ಆ ಬಿಸಿಯನ್ನು ನಾವು ಟರ್ಬೈನ್ ಗಳಿಗೆ, ದಟ್ ಇಸ್ ನೀರನ್ನು ಬಿಸಿ ಮಾಡಿ ಹಬೆ ಮಾಡಿ ಆ ಟರ್ಬೈನ್ ಗಳ ಮುಖಾಂತರ ಬೀಳಿಸಿದಾಗ ಆ ಟರ್ಬೈನ್ ಗಳು ತಿರುಗುವುದರಿಂದ ನಮ್ಗೆ ಏನಾಗ್ತದೆ, ಈ ಎನರ್ಜಿಯನ್ನು ತಯಾರಾಗ್ತದೆ. ಸೊ ನಾವು ಮೇಲಿಂದ ನೀರನ್ನು ಬೀಳಿಸ್ಬಿಟ್ಟು ಟರ್ಬೈನ್ ಅನ್ನು ರೊಟೇಟ್ ಮಾಡಿಬಿಟ್ಟು ನಾವು ಹೈಡ್ರೋ ಎನರ್ಜಿಯನ್ನು ತಯಾರು ಮಾಡಿದ್ವಿ. ಎತ್ತರ ಪ್ರದೇಶದಲ್ಲಿ ಗಾಳಿ ಜೋರಾಗಿ ಬೀಸುವಂತ ಪ್ರದೇಶದಲ್ಲಿ ಪವನ ಶಕ್ತಿಯನ್ನು ತಯಾರು ಮಾಡಿದ್ವಿ. ಹಿಂಗ ಭೂಮಿಯಲ್ಲಿರುವಂತ ಈ ಬಿಸಿ ನೀರಿನ ಬುಗ್ಗೆಗಳ ಏರಿಯಾದಲ್ಲಿ ನಾವು ಭೂಮಿ ಅಂತರಾಳದಲ್ಲಿರುವಂತ ಬಿಸಿಯಿಂದ ಆ ಬಿಸಿಯನ್ನು ಪಡ್ಕೊಂಡ್ಬಿಟ್ಟು ಆ ಬಿಸಿಯನ್ನು ನೀರಿಗೆ ಟ್ರಾನ್ಸ್ಫರ್ ಮಾಡಿ ನೀರನ್ನು ಬಿಸಿ ಮಾಡಿ ನೀರಿಂದ ಬಂದಿರುವಂತ ಸ್ಟೀಮ್ ಹಬೆ ಏನಿರ್ತೋ ಹಬೆಯನ್ನು ಟರ್ಬೈನ್ ಗಳ ಮೇಲೆ ಬೀಳಿಸಿ ಆ ಟರ್ಬೈನ್ ಗಳು ತಿರುಗುವಾಗ ಬಂದಿರುವಂತ ಶಕ್ತಿಯನ್ನು ನಾವು ಭೂ ಉಷ್ಣ ಶಕ್ತಿ ಅಂತ ಕರಿತೀವಿ. ಇದಕ್ಕೆ ಮೇಜರ್ ಆಗಿ ಉಷ್ಣ ಎಲ್ಲಿಂದ ಬಂತು ಅಂದ್ರೆ ಭೂಮಿಯಿಂದ ಬಂತು. ಹಂಗಾಗಿ ನಾವು ಇದಕ್ಕೆ ಭೂ ಉಷ್ಣ ಶಕ್ತಿ ಅಂತ ಕರಿತೀವಿ. ಈ ರೀತಿ ಸಹಿತ ನಾವು ಕರೆಂಟ್ ಪಡಿಬಹುದು. ಜಗತ್ತಿನಲ್ಲಿ 0.5% ಇಂಥ ಒಂದು ವಿದ್ಯುತ್ ಶಕ್ತಿಯನ್ನು ಸಹಿತ ನಾವು ಪಡಿತಾ ಇದ್ದೀವಿ. ಯಾವ ಭೂಭಾಗದಲ್ಲಿ ಅತಿ ಹೆಚ್ಚು ಉಷ್ಣ ಇರುತ್ತೋ ಅಂತ ಉಷ್ಣದಿಂದ ಸಹಿತ ನಾವು ಕರೆಂಟ್ ಅನ್ನು ತಯಾರು ಮಾಡ್ತೀವಂತೆ. ಇದೊಂದು ರಿನ್ಯೂವೇಬಲ್ ಎನರ್ಜಿ, ಇದೊಂದು ನವೀಕರಿಸಲಾಗುವಂತಹ ಒಂದು ಇಂಧನ ಅಂತ ಕರಿತೀವಿ, ಶಕ್ತಿ ಅಂತ ಕರಿತೀವಿ. ಸೊ ಅಕಾರ್ಡಿಂಗ್ ಟು ಏನು ಇದೇನಾಗ್ತದೆ, ಅಲ್ಲಿ ಈ ಟೆಂಪರೇಚರ್ ಅನ್ನೋದು ಅರೌಂಡ್ 100 ಡಿಗ್ರಿ ಸೆಲ್ಸಿಯಸ್ ಕೆಲವೊಂದು ಕಡೆ ರೆಕಾರ್ಡ್ ಆಗ್ತದಂತೆ. ಎಲ್ಲಿ ಅಂತಂದ್ರೆ ಭೂಮಿಯಿಂದ 35 ಮೀಟರ್ ಆಳಕ್ಕೆ ಹೋದಷ್ಟು, ಭೂಮಿಯಿಂದ ಈ 35 ಮೀಟರ್ ನಾವು ಡೆಪ್ತ್ ಬಂದ್ಬಿಟ್ಟಿವಿ ಅಂತಂದ್ರೆ ಅಲ್ಲಿ ಎಷ್ಟು 100 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಆಗ್ತದೆ. ನಿಮ್ಗೆ ಗೊತ್ತು 100 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಅಲ್ಲ ಆರಾಮಾಗಿ ನೀರು ಬಲ್ಡ್ ಆಗ್ತಾ ಇರ್ತದೆ. ಡೈರೆಕ್ಟ್ ಆಗಿ ನೀವು ಒಂದು ಕೊಳವೆ ಆಗ್ಬಿಟ್ಟಂದ್ರೆ ಅಲ್ಲಿಂದ ಹವೆಯನ್ನು ನಾವು ಮೇಲಕ್ಕೆ ಪಡಿಬಹುದು. ಈ ಹಬೆಯಿಂದ ನಾವೇನ್ ಮಾಡ್ತೀವಿ, ಟರ್ಬೈನ್ ಮೇಲೆ ಬಿಡಿಸ್ಬಿಟ್ಟು ಎನರ್ಜಿಯನ್ನು ತಯಾರು ಮಾಡ್ತೀವಿ. ಸೊ ಆ ರೀತಿ ಇನ್ನು ನೀವು ಇನ್ನೂ ಸ್ವಲ್ಪ ಡೆಪ್ತ್ ಹೋಗ್ಬಿಟ್ರಿ, ಇನ್ನೊಂದು 2 ರಿಂದ 4 ಕಿಲೋಮೀಟರ್ ಆಳಕ್ಕೆ ಹೋಗ್ಬಿಟ್ಟಂದ್ರ 250 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಟೆಂಪರೇಚರ್ ನಾವು ಪಡಿಬಹುದಂತೆ. ಈ ರೀತಿಯಾಗಿ ನಾವೇನ್ ಮಾಡಬಹುದು, ಈ ಲಡಾಖ್ನ ಫ್ಯೂಗಾ ಎಂಬ ಏರಿಯಾದಲ್ಲಿ ಭೂಮಿಯ ಆಳದಲ್ಲಿ ಇರುವಂತ ಉಷ್ಣದಿಂದ ಬಿಸಿ ನೀರಿನಿಂದ ನಾವು ಹಬೆಯನ್ನು ಸೃಷ್ಟಿ ಮಾಡಿ ಕರೆಂಟ್ ಅನ್ನು ಸಹಿತ ತಯಾರು ಮಾಡಬಹುದಂತೆ. ಹಂಗಾಗಿ ಆ ಟೈಮಲ್ಲಿ ಸ್ವಲ್ಪ ಇದು ಕರೆಂಟ್ ಅಫೇರ್ಸ್ ರೂಪದಲ್ಲಿ ಇರೋದ್ರಿಂದ ನಮ್ಗೆ ಎಕ್ಸಾಮ್ ದಲ್ಲಿ ಕ್ವಶನ್ ಕಂಡಕ್ಟ್ ಮಾಡ್ತಾನೆ, ಅದು ನೆನ್ಪಿಟ್ಕೋಬೇಕು. ಇದನ್ನು ನಾವು ಜಿಯೋ ಥರ್ಮಲ್ ಎನರ್ಜಿ ಅಂತ ಕರಿತೀವಿ. ಜಗತ್ತಿನಲ್ಲಿ ಕೇವಲ 0.5% ನಷ್ಟು ಮಾತ್ರ ಇಂಥ ಎನರ್ಜಿಯನ್ನು ನಾವು ತಯಾರು ಮಾಡ್ತಾ ಇದ್ದೀವಿ. ಇದೊಂದು ನವೀಕರಿಸಲಾಗುವಂತ ಇಂಧನಕ್ಕೆ ಉದಾಹರಣೆ ಅಂತ ಕೊಡ್ತೀವಿ, ನೆನ್ಪಿಟ್ಕೋಬೇಕು. ನೋಡ್ರಿ, ನಮ್ಗೆ ಕರೆಂಟ್ ಅಫೇರ್ಸ್ ಆಯ್ತು ಸ್ವಲ್ಪ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗ್ತವೆ. ನೆಕ್ಸ್ಟ್ ಕ್ವಶನ್ ನೋಡಿ ಯಾವ ರೀತಿ ಇದೆ, ಮರಕ್ಕಿಂತ ಇದ್ದಿಲು ಉತ್ತಮ ಇಂಧನ. ಚಾರ್ಕೋಲ್ ಈಸ್ ವೆರಿ ಗುಡ್ ಫ್ಯೂಯಲ್ ದೆನ್ ವುಡ್ ಅಂತ ಕೇಳ್ತಾನೆ. ಈ ನಾವು ಮನೆಯಲ್ಲಿ ಬಳಸುವಂತ ಇದ್ದಿಲು ನೋಡ್ತೇವೆ, ಕಟ್ಟಿಗೆ ಸುಟ್ಟಾಗ ಇದ್ದಿಲು ಏನ್ ಸಿಗುತ್ತಲ್ಲ, ಅದಕ್ಕೆ ಆ ಕಟ್ಟಿಗೆಗಿಂತ ಇದ್ದಿಲನೇ ಬೆಸ್ಟ್ ಅಂತ ಕ್ವಶನ್ ಇದು. ಏನಿರ್ಬೋದು ರೀಸನ್ ಅಂತ ಕೇಳ್ತಾನೆ. ನೋಡಿ, ಯಾವುದೇ ಒಂದು ಇಂಧನವನ್ನು ನಾವು ಉರಿಸಿದಾಗ ನಮ್ಗೆ ಈ ಕಾರ್ಬನ್ ಡೈಆಕ್ಸೈಡ್ ಅದು ಕಡಿಮೆ ರಿಲೀಸ್ ಆಗ್ಬೇಕು. ಇದೆಷ್ಟು ಕಡಿಮೆ ರಿಲೀಸ್ ಆಗ್ತದೋ ಅಷ್ಟು ನಾವು ಗುಡ್ ಫ್ಯೂಯಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವುದರಿಂದ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಕಮ್ಮಿ ರಿಲೀಸ್ ಆಗ್ತದೋ, ಯಾವ ಇಂಧನವನ್ನು ಉರಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಕಮ್ಮಿ ರಿಲೀಸ್ ಆಗ್ತದೋ ಅದೇ ನಮ್ಗೆ ಗುಡ್ ಫ್ಯೂಯಲ್ ಅಂತ ಕರಿತೀವಿ. ಇಲ್ಲಿ ಈ ಕಟ್ಟಿಗೆ ಉರಿಸಿದಾಗ ನಮ್ಗೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಸ್ವಲ್ಪ ಜಾಸ್ತಿ ರಿಲೀಸ್ ಆಗ್ತದೆ. ಮತ್ತೆ ಈ ಇದ್ದಿಲು ಮನೆಯಲ್ಲಿರುವಂತಹ ಇದ್ದಿಲು ಉರಿಸಿದಾಗ ನಮ್ಗೆ ಸಿಗುವಂತ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಸ್ವಲ್ಪ ಕಮ್ಮಿ ರಿಲೀಸ್ ಆಗ್ತದೆ. ಹಂಗಾಗಿ ಇವೆರಡರಲ್ಲಿ ನಾವು ಕಾರ್ಬನ್ ಡೈಆಕ್ಸೈಡ್ ಬೇಸ್ ಮೇಲೆ ಯಾವ್ದು ಬೆಸ್ಟ್ ಅಂತ ಹೇಳ್ಬೋದು, ನಾವು ಇದ್ದಿಲು ಬೆಸ್ಟ್ ಅಂತ ಹೇಳ್ಬೋದು. ಮತ್ತೆ ಒಂದು ಗ್ರಾಮ್ ನಷ್ಟು ಏನಾದ್ರೂ ಒಂದು ಇಂಧನವನ್ನು ಉರಿಸಿದಾಗ ಯಾವುದರಿಂದ ಹೆಚ್ಚು ಎನರ್ಜಿ ದೊರೆಯುತ್ತಲ್ಲ ಅದನ್ನು ಸಹಿತ ನಾವು ಬೆಸ್ಟ್ ಫ್ಯೂಯಲ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. 1 ಗ್ರಾಮ್ ಕಟ್ಟಿಗೆ ಉರಿಸಿದಾಗ ಕಡಿಮೆ ಎನರ್ಜಿ ಸಿಗ್ತದೆ, ಬಟ್ ಆದ್ರೆ 1 ಗ್ರಾಮ್ ನಾವು ಇದ್ದಿಲು ಉರಿಸಿದಾಗ ನಮ್ಗೆ ಎನರ್ಜಿ ಏನಾಗ್ತದೆ, ಜಾಸ್ತಿ ರಿಲೀಸ್ ಆಗ್ತದೆ. ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಕರಿತೀವಿ. ಯಾವ ವ್ಯಾಲ್ಯೂ? ಕ್ಯಾಲೋರಿಫಿಕ್ ವ್ಯಾಲ್ಯೂ, ಇಂಧನ ಮೌಲ್ಯ ಅಂತ ಕರಿತೀವಿ. ಇಂಧನ ಮೌಲ್ಯ ಹೆಚ್ಚು ಅಂದ್ರೆ ಅರ್ಥ ಕಡಿಮೆ ಪ್ರಮಾಣದ ಇಂಧನದಿಂದ ಹೆಚ್ಚು ಬೆಂಕಿ ಬಿಡುಗಡೆ ಆಗ್ಬೇಕು, ಹೆಚ್ಚು ಎನರ್ಜಿ ರಿಲೀಸ್ ಆಗ್ಬೇಕು. ಅದಕ್ಕೆ ನಾವು ಇಂಧನ ಮೌಲ್ಯ ಹೆಚ್ಚು ಅಂತ ಕರಿತೀವಿ. ಈಗ ಬೆಸ್ಟ್ ಎಕ್ಸಾಂಪಲ್, 1 ಲೀಟರ್ ಡೀಸೆಲ್ 1 ಲೀಟರ್ ಪೆಟ್ರೋಲ್ ಇವೆರಡನ್ನು ನಾವು ಬರ್ನ್ ಮಾಡಿದಾಗ ಪೆಟ್ರೋಲ್ ಇಂದ ನಮಗೆ ಹೆಚ್ಚು ಉಷ್ಣ ಶಕ್ತಿ ಬಿಡುಗಡೆ ಆಗ್ತದೆ. ಕೆರೋಸಿನ್ ಮತ್ತು ಡೀಸೆಲ್ ಕಂಪೇರ್ ಮಾಡಿದ್ರೆ ಕೆರೋಸಿನ್ ಗಿಂತ ಡೀಸೆಲ್ ಇಂದ ಜಾಸ್ತಿ ಎನರ್ಜಿ ನಮಗೆ ರಿಲೀಸ್ ಆಗ್ತದೆ. ಹಾಗಾಗಿ ಯಾವುದರಿಂದ ಹೆಚ್ಚು ಎನರ್ಜಿ ಬಿಡುಗಡೆ ಆಗ್ತದೋ ಅದು ಉತ್ತಮ ಇಂಧನ ಮೌಲ್ಯವನ್ನು ಹೊಂದಿದೆ ಅಂತ ಕರಿತೀವಿ. ಸೊ ನಾವು ನೋಡ್ಬೋದು, ಇದ್ದಿಲು ಸುಲಭವಾಗಿ
ದೊರೆಯುತ್ತದೆ ಅಂತ ಕೊಡ್ತಾನೆ. ಮರಕ್ಕಿಂತ ಇದ್ದಿಲು ತುಂಬಾ ಅಗ್ಗ ಕಡಿಮೆ ಕಾಸ್ಟ್ ದೊರೆಯುತ್ತೆ ಅಂತ ಕೇಳ್ತಾನೆ. ಇದ್ದಿಲು ಪೂರ್ಣವಾಗಿ ದಹಿಸುತ್ತದೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ಕಡಿಮೆ ಉತ್ಪತ್ತಿ ಮಾಡುತ್ತದೆ. ನೋಡಂಗಿದೆ, ಇದು ಕಂಪ್ಲೀಟ್ ಕಂಬಷನ್ ಆಗ್ತದೆ. ಯಾವುದು ಚಾರ್ಕೋಲ್ ಅನ್ನೋದು ಕಂಪ್ಲೀಟ್ ಕಂಬಷನ್ ಆಗ್ತದೆ, ಏನು ಉಳಿದಿಲ್ಲ. ನೋಡಿ, ಇದ್ದಿಲು ಉಳಿಸ್ಬಿಟ್ರೆ ನಮ್ಗೆ ಕಂಪ್ಲೀಟ್ ಬೂದಿನೇ ಸಿಗ್ತದೆ. ಇನ್ನು ಬೂದಿ ನಾವು ಬೆಂಕಿ ಹಚ್ಚಕ್ ಬರಲ್ಲ, ಕಂಪ್ಲೀಟ್ ಆಗಿ ಬರ್ನ್ ಆಗ್ಬಿಡ್ತದೆ ಮತ್ತು ಕಡಿಮೆ ಕಾರ್ಬನ್ ಡೈಆಕ್ಸೈಡ್ ದೊರೆಯುತ್ತದೆ ಅಂತ ಅರ್ಥ. ಹಂಗಾಗಿ ನಮ್ಗೆ ಕಟ್ಟಿಗೆಗಿಂತ ಯಾವ್ದು ಬೆಸ್ಟ್ ಅಂತ ಹೇಳ್ಬೋದು ನಾವು, ಇದ್ದಿಲು ಅನ್ನೋದು ಉತ್ತಮ ಇಂಧನ ಅಂತ ಕರೀಬಹುದು. ಸೊ ಚಾರ್ಕೋಲ್ ಇಸ್ ಅ ಬೆಟರ್ ಫ್ಯೂಯಲ್ ದೆನ್ ವುಡ್ ಬಿಕಾಸ್ ಇಟ್ ಹ್ಯಾಸ್ ಎ ಹೈಯರ್ ಕ್ಯಾಲೋರಿಫಿಕ್ ವ್ಯಾಲ್ಯೂ, ಪ್ರೊಡ್ಯೂಸಸ್ ಮೋರ್ ಹೀಟ್ ಪರ್ ಯೂನಿಟ್ ಮಾಸ್. ಅಂದ್ರೆ ಸ್ವಲ್ಪ ಪ್ರಮಾಣದ ಇದ್ದಿಲು ಏನು ವಸ್ತುವಿನಿಂದ ಹೆಚ್ಚಿನ ಪ್ರಮಾಣ ಶಕ್ತಿ ನಮಗೆ ರಿಲೀಸ್ ಆಗ್ತದೆ ಅಂತ ಕರಿತೀವಿ. ಬರ್ನ್ಸ್ ವಿತೌಟ್ ಸ್ಮೋಕ್, ಅಂದ್ರೆ ಹೊಗೆ ಅಥವಾ ಏನು ಬೇರೆ ಯಾವುದೇ ಅಂಶಗಳು ನಮಗೆ ಬಿಟ್ಕೊಡಲ್ಲ ಅಂತ. ಅಂದ ಹ್ಯಾಂಡ್ ಹ್ಯಾಸ್ ಎ ಲೋವರ್ ಏರ್ ಪೊಲ್ಯೂಷನ್ ಅಂತೂ ಬಿಡಿ, ಬಟ್ ಆದ್ರೆ ನಮ್ಗೆ ಎನರ್ಜಿ ದೃಷ್ಟಿಕೋನದಿಂದ ನೋಡಿದ್ರೆ ನಮ್ಗೆ ಇದ್ದಿಲು ಅನ್ನೋದು ಬೆಸ್ಟ್ ಅಂತ ನೋಡ್ತೀವಿ. ಜಾಸ್ತಿ ಕ್ಯಾಲೋರಿಫಿಕ್ ವ್ಯಾಲ್ಯೂ ಇದೆ ಮತ್ತೆ ಕಡಿಮೆ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ಅನ್ನು ರಿಲೀಸ್ ಮಾಡ್ತದೆ ಅಂತ ನೋಡ್ತೀವಿ. ಹಾಗಾಗಿ ನೋಡಿ, ನಿತ್ಯ ಜೀವನದಲ್ಲಿ ಮೋಟಾರಿನ ಅನ್ವಯ ಯಾವುದು ಅಂತ ಕೇಳ್ತಾನೆ. ವಾಟ್ ಇಸ್ ದ ಬೆಸ್ಟ್ ಅಪ್ಲಿಕೇಬಲ್ ಪಾರ್ಟ್ ಆಫ್ ಮೋಟಾರ್ ಇನ್ ಡೈಲಿ ಲೈಫ್ ಅಂತ ಕೇಳ್ತಾನೆ. ಸೊ ಮೋಟಾರ್ ಅಂದ್ರೆ ಗೊತ್ತು ನಿಮಗೆ, ಇಲ್ಲಿ ಡೈನಾಮೋ ಮತ್ತು ಮೋಟಾರ್ ಅಂತ ಬರ್ತವೆ, ಕೇಳಿರ್ಬೋದು ನೀವು. ಡೈನಾಮೋ ಅಂತ ಒಂದು ಬರ್ತದೆ, ಇನ್ನೊಂದು ಮೋಟಾರ್ ಅಂತ ಬರ್ತದೆ. ಸೊ ಯಾವ ವಸ್ತುವಿನಿಂದ ಕರೆಂಟ್ ಅನ್ನು ಪ್ರೊಡ್ಯೂಸ್ ಮಾಡ್ತೀವೋ ಅದನ್ನು ನಾವು ಡೈನಾಮೋ ಅಂತ ಕರಿತೀವಿ. ಡೈನಾಮೋ ಅಂದ್ರೆ ನಾವು ಹಳ್ಳಿಯವ್ರ ಕಡೆ ಒಂದು ಎಂಜನ್ ಅಂದಂಗೆ ಅರ್ಥ. ಇದಕ್ಕೆ ನಾವು ಕರೆಂಟ್ ಜನರೇಟರ್ ಅಂತ ಕರಿತೀವಿ. ಅದನ್ನ ನಾವು ಡೈನಾಮೋ ಏನ್ ಮಾಡ್ತದೆ, ಯಾಂತ್ರಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನಾಗಿ ತಯಾರು ಮಾಡ್ತದೆ. ಅಂದ್ರೆ ವಿದ್ಯುತ್ ಶಕ್ತಿ ಕರೆಂಟ್ ಅನ್ನು ಪ್ರೊಡ್ಯೂಸ್ ಮಾಡಿಕೊಡ್ತದೆ. ಬೆಸ್ಟ್ ಎಕ್ಸಾಂಪಲ್ ಜನರೇಟರ್, ವಿದ್ಯುತ್ ಜನರೇಟರ್. ಯಾವಾಗ ನೋಡ್ಬೋದು, ಏನಾದ್ರು ಫಂಕ್ಷನ್ ಇರ್ತದೆ, ಸಡನ್ ಆಗಿ ಪವರ್ ಹೋದಾಗ ನಾವು ಜನರೇಟರ್ ತಂದಿಸ್ತೀವಿ. ಈ ದೊಡ್ಡ ದೊಡ್ಡ ರೋಡ್ ಮೇಲೆ ಡಿಜೆಗಳನ್ನ ಹಚ್ಚಬೇಕಾದ್ರೆ ಮುಂದೆ ಡಿಜೆ ಹೋಗ್ತಿರುತ್ತೆ, ಇನ್ನೊಂದು ದೊಡ್ಡ ಜನರೇಟರ್ ಬರ್ತದೆ. ಅದಕ್ಕಲ್ಲ, ಯಾವ್ದೊಂದು ದೊಡ್ಡ ಅಂಗಡಿ ಇರ್ತದೆ, ಆ ಅಂಗಡಿಗೆ ದೊಡ್ಡ ಲಾಡ್ಜ್ ಇರ್ತದೆ, ಕರೆಂಟ್ ಹೋದಾಗ ಆ ಲಾಡ್ಜ್ ಮುಂದ್ಗಡೆ ಒಂದು ದೊಡ್ಡದಾಗಿರುವಂತ ಒಂದು ಡೈನಾಮೋ ಇರ್ತದೆ, ನಾವು ವಿದ್ಯುತ್ ಜನರೇಟರ್ ಅಂತ ಕರಿತೀವಿ. ಇದು ಡೈನಾಮೋ, ಯಾಂತ್ರಿಕ ಶಕ್ತಿಯಿಂದ ಯಾವ್ದೊಂದು ವಸ್ತು ರೊಟೇಟ್ ಆಗ್ಬಿಟ್ಟು ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ಕೊಡ್ತಾರೆ, ಅದಕ್ಕೆ ನಾವು ಡೈನಾಮೋ ಅಂತ ಕರಿತೀವಿ. ಇನ್ನ ಮೋಟಾರು ಅಂತಂದ್ರೆ ಈ ಚಲಿಸಬೇಕಾದ್ರೆ ಕರೆಂಟ್ ಬೇಕಿದಕ್ಕೆ. ಕರೆಂಟ್ ಇಲ್ಲ ಅಂದ್ರೆ ಮೋಟಾರ್ಗಳು ಚಲಿಸಲ್ಲ, ಕರೆಂಟ್ ಇದಕ್ಕೆ ಬೇಕೇ ಬೇಕು. ಫ್ಯಾನ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಮೋಟಾರ್. ಮನೇಲಿ ಒಂದು ಮಿಕ್ಸಿ, ಒಂದು ಫ್ಯಾನ್, ಒಂದು ವಾಷಿಂಗ್ ಮಷಿನ್, ಇವಕ್ಕೆಲ್ಲಕ್ಕೆ ಸಹಿತ ನಾವೇನಂತ ಕರಿತೀವಿ, ಮೋಟಾರ್ ಅಂತ ಕರಿತೀವಿ. ಅದಲ್ಲ, ಇಸ್ ಡಿಫ್ರೆನ್ಸ್. ಮೋಟಾರ್ ಏನ್ ಮಾಡ್ತದೆ, ವಿದ್ಯುತ್ ಶಕ್ತಿಯಿಂದ ಯಾಂತ್ರಿಕ ಶಕ್ತಿಯಾಗಿ ಕನ್ವರ್ಟ್ ಆಗ್ತದೆ. ಕರೆಂಟ್ ಅನ್ನು ತಗೊಂಡ್ಬಿಟ್ಟು ಇದು ರೊಟೇಟ್ ಆಗ್ತದೆ, ಅದು ರೊಟೇಟ್ ಆಗಿ ಕರೆಂಟ್ ಅನ್ನು ಕೊಡ್ತದೆ. ಯಾವುದು ಡೈನಾಮೋ. ಬಟ್ ಇದು ಕರೆಂಟ್ ಅನ್ನು ತಗೊಂಡ್ಬಿಟ್ಟು ರೊಟೇಟ್ ಆಗ್ತದೆ, ಇದಕ್ಕೆ ನಾವು ಮೋಟಾರ್ ಅಂತ ಕರಿತೀವಿ. ಈ ನಿತ್ಯ ಜೀವನದಲ್ಲಿ ಯಾವ್ದು ಬೆಸ್ಟ್ ಎಕ್ಸಾಂಪಲ್ ಅಂತ ಕೇಳ್ತಾನೆ, ಪರಿವರ್ತಕ ಅಂತಿದೆ, ಟ್ರಾನ್ಸ್ಫಾರ್ಮರ್ಗಳು ಅಂತ ಕರಿತೀವಿ. ಸೊ ಟ್ರಾನ್ಸ್ಫಾರ್ಮರ್ಗಳು ಬೇರೆ ಬೇರೆ ಕಡೆ ಇರ್ತವೆ, ವಿದ್ಯುತ್ ಟ್ರಾನ್ಸ್ಫರ್ ಆಗಿರ್ಬೋದು, ಮೋಟಾರ್ ಅಲ್ಲಿ ಟ್ರಾನ್ಸ್ಫರ್ಸ್ ಇರ್ತವೆ, ಬೇರೆ ಬೇರೆ ವಸ್ತುಗಳು. ನಮ್ಗೆ ಒಂದು ಮೋಟಾರ್ಗೆ ಬೆಸ್ಟ್ ಎಕ್ಸಾಂಪಲ್. ಅವು ವರ್ಕ್ ಆಗ್ಬೇಕಾದ್ರೆ ಕರೆಂಟ್ ಅವಶ್ಯಕತೆ ಇದೆ ಅಂತ ಅರ್ಥ. ಹಾಗಾಗಿ ಈ ಬೆಸ್ಟ್ ಎಕ್ಸಾಂಪಲ್ ಏನು, ಮೋಟಾರ್. ಇಲ್ಲಿ ಗ್ಯಾಲೋನೋಮೀಟರ್ ಅಂತ ಐತಿ, ಬಟ್ ಗ್ಯಾಲೋನೋಮೀಟರ್ ಏನ್ ಮಾಡ್ತದೆ, ಕರೆಂಟ್ ಅನ್ನು ತೋರಿಸ್ಕೊಡ್ತದೆ. ಅಮೀಟರ್, ಗ್ಯಾಲೋನೋಮೀಟರ್ ಕೇಳಿರ್ಬೋದು, ಇದು ಅಲ್ಲ. ಇನ್ನು ಡೈನಾಮೋ ಅಂದ್ರೆ ಒಂದು ವರ್ಡ್ ಗೊತ್ತಾಗ್ತದೆ ನಿಮ್ಗೆ. ಇದು ತಿರುಗಬೇಕಾದ್ರೆ ನಮ್ಗೆ ಏನ್ ಬೇಕಾಗ್ತದೆ, ಇದೇ ಕರೆಂಟ್ ಅನ್ನು ಪ್ರೊಡ್ಯೂಸ್ ಮಾಡಿಕೊಡೋದ್ರಿಂದ ಇದು ಮೋಟಾರ್ಗೆ ಎಕ್ಸಾಂಪಲ್ ಆಗಲ್ಲ. ಪರಿವರ್ತಕ ಮತ್ತು ಗ್ಯಾಲೋಮೀಟರ್, ಪರಿವರ್ತಕ ಹೌದು ಬಟ್ ಗ್ಯಾಲೋಮೀಟರ್ ಅಲ್ಲ. ಹಂಗಾಗಿ ಸರಿಯಾದ ಉತ್ತರ ಯಾವುದು, ನಮಗೆ ಟ್ರಾನ್ಸ್ಫಾರ್ಮರ್ ಅಥವಾ ಏನು ಪರಿವರ್ತಕಗಳು ಅಂತ ಕರಿತೀವಿ. ಡೇ ಟು ಲೈಫ್ ಅಲ್ಲಿ ನಾವು ಬೆಸ್ಟ್ ಎಕ್ಸಾಂಪಲ್ ನಾವು ಇದನ್ನು ನಾವು ನೋಡ್ತೀವಿ. ನೋಡಿ, ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುವಂತ ಕ್ವಶನ್, ತಿಳ್ಕೊಂಡು ಆನ್ಸರ್ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಹೆಂಗಿದೆ ಕ್ವಶನ್. ಈ ಸಿಂಬಲ್ ಗೊತ್ತಲ್ಲ ನಿಮ್ಗೆ, ಇದನ್ನ ನಾವು ರೆಜಿಸ್ಟರ್ ಅಂತ ಕರಿತೀವಿ, ರೆಸಿಸ್ಟೆನ್ಸ್ ಅಂತ ಕರಿತೀವಿ. 75 ರೆಸಿಸ್ಟೆನ್ಸ್ ರೋಧವಿರುವ ಒಂದು ಸುರುಳಿಯಲ್ಲಿ ಒಂದು ಯಾವ್ದೊಂದು ವೈರ್ ಇದೆ ಅಂತೆ, ಅಲ್ಲಿ 2 ಆಂಪಿಯರ್ ವಿದ್ಯುತ್ ಅನ್ನು 2 ನಿಮಿಷಗಳ ಕಾಲ ಹಾಯಿಸಿದಾಗ ಸುರುಳಿಯಲ್ಲಿ ಉತ್ಪತ್ತಿಯಾಗುವಂತ ಹೀಟ್ ಎಷ್ಟು ಅಂತ ಕೇಳ್ತಾನೆ. ನಿಮಗೆ ಗೊತ್ತಿರಬೇಕು, ಯಾವುದೇ ಒಂದು ವೈರ್ ಅಲ್ಲಿ ನಾವು ಕರೆಂಟ್ ಅನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ, ಕರೆಂಟ್ ಅನ್ನು ಪಾಸ್ ಮಾಡಿಸ್ತಿದೀವಿ ಅಂತಂದ್ರೆ ಇಲ್ಲಿ ಏನ್ ಪ್ರೊಡ್ಯೂಸ್ ಆಗ್ತದೆ, ನಮಗೆ ಹೀಟ್ ಪ್ರೊಡ್ಯೂಸ್ ಆಗ್ತದೆ. ನೆನ್ಪಿಟ್ಕೋಬೇಕಿದ್ದು. ಇದಕ್ಕೆ ನಾವು ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಒಂದು ವಿದ್ಯುತ್ ತಂತಿಯಲ್ಲಿ ನಿರ್ದಿಷ್ಟವಾಗಿರುವಂತಹ ವಿದ್ಯುತ್ ಅನ್ನು ಹಾಯಿಸುವಾಗ ಆ ವಿದ್ಯುತ್ ತಂತಿಯಲ್ಲಿ ಏನು ಉತ್ಪತ್ತಿ ಆಗ್ತದೆ, ಉಷ್ಣ ಉತ್ಪತ್ತಿ ಆಗ್ತದೆ, ಬಿಸಿ ಆಗ್ತದೆ ಅಂತ ಅರ್ಥ. ಇಲ್ಲೇನಂತಾನೆ, ಇದಕ್ಕೊಂದು ರೆಸಿಸ್ಟೆನ್ಸ್ ಇದೆ, ಅಂದ್ರೆ ಕಂಪ್ಲೀಟ್ ಕರೆಂಟ್ ಅನ್ನು ಬಿಟ್ಕೊಡ್ತಾ ಇಲ್ಲ, ಎಷ್ಟೋ ನಿರ್ದಿಷ್ಟವಾಗಿರುವಂತ ರೆಸಿಸ್ಟೆನ್ಸ್ ಇದೆ, ಕರೆಂಟ್ ಅನ್ನು ಸ್ಟಾಪ್ ಮಾಡ್ತಾ ಇದೆ, ಅಡ್ಡಿಪಡಿಸ್ತಾ ಇದೆ. ಎಷ್ಟು ಆಂಪಿಯರ್ ಇದೆ ಅಂತಂದ್ರೆ ಎಷ್ಟು ರೆಸಿಸ್ಟೆನ್ಸ್ ಇದೆ, 75 ರೆಸಿಸ್ಟೆನ್ಸ್ ಇದೆ ಅಂತೆ.
ಅದರಲ್ಲಿ ಎಷ್ಟು ಆಂಪಿಯರ್ ಅನ್ನು ಎಷ್ಟು ಕರೆಂಟ್ ಅನ್ನು ನಾವು ಸೆಂಡ್ ಮಾಡ್ತಾ ಇದೀವಿ 2 ಆಂಪಿಯರ್ ನಷ್ಟು ಕರೆಂಟ್ ಅನ್ನು ನಾವು ಪಾಸ್ ಮಾಡ್ತಾ ಇದೀವಿ. ಎಷ್ಟು ನಿಮಿಷಗಳವರೆಗೆ ಸೆಂಡ್ ಮಾಡ್ತಾ ಇದೀವಿ ಅಂತ ಕರೆಂಟ್ ಅನ್ನು 2 ನಿಮಿಷಗಳವರೆಗೆ ಸೆಂಡ್ ಮಾಡ್ತಾ ಇದೀವಿ. ಹಾಗಾದ್ರೆ ಇದು ಎಷ್ಟು ಬಿಸಿ ಆಗ್ತದೆ, ಆ ಬಿಸಿಯ ಪ್ರಮಾಣ ಎಷ್ಟು ಗೊತ್ತು ನಿಮಗೆ? ಬಿಸಿ ಅಂದ್ರೆ ಹೀಟ್ ನ ಯೂನಿಟ್ ಏನು? ಜೋಲ್. ಎಷ್ಟು ಜೂಲ್ ನಷ್ಟು ಎನರ್ಜಿ ಅದರೊಳಗೆ ಹೀಟ್ ಎನರ್ಜಿ ಉತ್ಪತ್ತಿ ಆಗ್ತದೆ ಅಂತ ಕೇಳ್ತಾನೆ. ಇದಕ್ಕೊಂದು ಪರ್ಟಿಕ್ಯುಲರ್ ಅಂತ ಒಂದು ಫಾರ್ಮುಲಾ ಇದೆ. ಈ ಫಾರ್ಮುಲಾ ಮುಖಾಂತರ ನಾವು ಆನ್ಸರ್ ಮಾಡಬೇಕು. ಇಲ್ಲಿ ಕ್ಯೂ ನಥಿಂಗ್ ಬಟ್ ಇದು ಎನರ್ಜಿ, ದಟ್ ಹೀಟ್ ಎನರ್ಜಿ ಅಂತ ಕರಿತೀವಿ. ಐ ಅಂದ್ರೆ ಗೊತ್ತು ನಿಮಗೆ? ಕರೆಂಟ್. ಇಲ್ಲಿ ಗಿವನ್ ಡೇಟಾ ಬರೋಣ ನಾವು. ಐ ಅಂತಂದ್ರೆ ಕರೆಂಟ್ ಅಂದ್ರೆ ಎಷ್ಟು ಆಂಪಿಯರ್? 2 ಆಂಪಿಯರ್. ಇನ್ನು ಆರ್ ಅಂದ್ರೆ ಗೊತ್ತಿರಬೇಕು ರೆಸಿಸ್ಟೆನ್ಸ್. ಎಷ್ಟು ರೆಸಿಸ್ಟೆನ್ಸ್ ಇದೆ ಇಲ್ಲಿ? 75 ರೆಸಿಸ್ಟೆನ್ಸ್ ಇದೆ. ಇನ್ನು ಟೈಮ್ ಅಂದ್ರೆ ಎಷ್ಟು ನಿಮಿಷ? 2 ಮಿನಿಟ್ಸ್ ಅಂತ ನೋಡ್ತೀವಿ. ಇಲ್ಲಿ ಮಿನಿಟ್ಸ್ ಅನ್ನು ನಾವೇನ್ ಮಾಡಬೇಕು? ಸೆಕೆಂಡ್ಸ್ ಗೆ ಕನ್ವರ್ಟ್ ಮಾಡಬೇಕು. ಅವಾಗ ಎಷ್ಟಾಗ್ತದೆ? 120 ಸೆಕೆಂಡ್ಸ್ ಅಂತ ಆಗ್ತದೆ. 1 ನಿಮಿಷಕ್ಕೆ 60 ಸೆಕೆಂಡ್, ಇನ್ನು 2 ನಿಮಿಷಕ್ಕೆ 120 ಅಂತ ನೋಡ್ತೀವಿ. ಅವಾಗ ಇವೆಲ್ಲ ಇನ್ಪುಟ್ ಮಾಡೋಣ. ಐ ಅಂದ್ರೆ ಎಷ್ಟಪ್ಪ? ಇಲ್ಲಿ ಕರೆಂಟ್ ಎಷ್ಟು ಪಾಸ್ ಆಗ್ತಾ ಇದೆ? 2 ಆಂಪಿಯರ್ ನಷ್ಟು ಕರೆಂಟ್ ಪಾಸ್ ಆಗ್ತದೆ ಅಂದ್ರೆ 2 ಸ್ಕ್ವೇರ್ ಅಂತ ನೋಡ್ತೀವಿ. ಇಂಟು ಆರ್ ಅಂದ್ರೆ ರೆಸಿಸ್ಟೆನ್ಸ್ ಎಷ್ಟು? 75 ಅಂತಿದೆ. ಇಲ್ಲಿ ಗೊತ್ತಲ್ಲ ಮೆಥಮೆಟಿಕಲಿ ಇನ್ ಬಿಟ್ವೀನ್ ಯಾವುದೇ ಸಿಂಬಲ್ ಇಲ್ಲ ಅಂದ್ರೆ ಅರ್ಥ ಏನು? ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದೆ ಅಂತ ಅರ್ಥ. ಅವಾಗ ಇಂಟು ಟಿ ಅಂದ್ರೆ ಎಷ್ಟು? 120 ಸೆಕೆಂಡ್ಸ್. ಅವಾಗ 2 ಸ್ಕ್ವೇರ್ ಅಂದ್ರೆ ಎಷ್ಟು? 4 ಇಂಟು 75 ಇಂಟು 120. ಈ ಮೂರನ್ನು ನೀವೇನಾದ್ರೂ ಮಲ್ಟಿಪ್ಲಿಕೇಶನ್ ಮಾಡಿದ್ದೇ ಆದರೆ ನಮಗೆ ಬರುವಂತ ಹೀಟ್ ಎಷ್ಟಾಗ್ತದೆ ನೀವು ಒಂದ್ಸಲ ನೀವೇ ಮಾಡ್ಕೊಂಡು ನೋಡಿ, ಅಥವಾ ನೀವು ಮಾಡಿದ್ರೆ ಗೊತ್ತಾಗ್ತದೆ. ಆನ್ಸರ್ ಬಿ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. 36,000 ಜೋಲ್ ನಷ್ಟು ಏನಾಗ್ತದೆ? ಹೀಟ್ ಅನ್ನೋದು ಪ್ರೊಡ್ಯೂಸ್ ಆಗ್ತದೆ. ನೋಡಿ, ಇದು ಒಂದು ಪರ್ಟಿಕ್ಯುಲರ್ ಡಿಫ್ರೆಂಟ್ ಆಗಿರುವಂತ ಕ್ವಶನ್ಗೂ ಇಂಥ ಕ್ವಶನ್ ನಾವು ಆನ್ಸರ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಬೇಕು ನಿಮ್ಗೆ. ಎಕ್ಸಾಮ್ ದಲ್ಲಿ ಇದನ್ನೇ ನಮ್ಗೆ ತಿರ್ಗಾ ಉಲ್ಟಾ ಪಲ್ಟಾ ಕೇಳ್ತಾನೆ. ಇಷ್ಟು ಹೀಟ್ ಪ್ರೊಡ್ಯೂಸ್ ಆಯ್ತು ಅಂದ್ರೆ ಎಷ್ಟು ಆಂಪಿಯರ್ ಕರೆಂಟ್ ಪಾಸ್ ಆಗಿರ್ತದೆ ಹೇಳಿ ಅಂತ ಕೇಳ್ಬೋದು. ಇಷ್ಟು ಆಂಪಿಯರ್ ಇಷ್ಟು ಹೀಟ್ ಪ್ರೊಡ್ಯೂಸ್ ಆದ್ರೆ ಇದು ರೆಸಿಸ್ಟೆನ್ಸ್ ಎಷ್ಟಿದೆ ಅಂತ ಕೇಳ್ಬೋದು. ಈ ಒಂದು ಫಾರ್ಮುಲಾವನ್ನೇ ನಮಗೆ ರಿಕ್ವೈರ್ಡ್ ಆನ್ಸರ್ ಆಗಿ ರಿಕ್ವೈರ್ಡ್ ಫಾರ್ಮುಲಾವಾಗಿ ನಾವು ಕನ್ವರ್ಟ್ ಮಾಡಿಕೊಂಡು ಆನ್ಸರ್ ಅನ್ನು ಪಡಿಬಹುದು. ಸೊ ಫಾರ್ಮುಲಾ ಏನಿದೆ? ಕ್ಯೂ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಇಂಟು ಆರ್ ಇಂಟು ಟಿ. ಹಿಯರ್ ಇಸ್ ಐ ಇಂಡಿಕೇಟ್ ಕರೆಂಟ್, ಆರ್ ಇಂಡಿಕೇಟ್ಸ್ ರೆಸಿಸ್ಟೆನ್ಸ್ ಅಂಡ್ ಟಿ ಇಂಡಿಕೇಟ್ಸ್ ಟೈಮ್ ಅಂತ ನೋಡ್ತೀವಿ. ಟೈಮ್ ಯಾವಾಗ್ಲೂ ಇದ್ರಲ್ಲಿ ಕನ್ವರ್ಟ್ ಮಾಡ್ಕೋಬೇಕು ನಾವು, ಸೆಕೆಂಡ್ ಒಳಗಡೆ ಕನ್ವರ್ಟ್ ಮಾಡ್ಕೋಬೇಕು. ಅವಾಗ ನಮಗೆ ಐ ಸ್ಕ್ವೇರ್ ಆರ್ ಇಂಟು ಟಿ ಬಂದಾಗ ಐ ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ ಇಂಟು 75 ಇಂಟು 120. ಐ ಸ್ಕ್ವೇರ್ 2 ಸ್ಕ್ವೇರ್ 4 ಆಗ್ತದೆ ಇಂಟು 75 ಇಂಟು 120. ಇವೆಲ್ಲ ನಾವು ಮಲ್ಟಿಪ್ಲೇಷನ್ ಮಾಡಿದ್ರೆ ಪ್ರೊಡ್ಯೂಸ್ ಆಗುವಂತ ಹೀಟ್ ಎನರ್ಜಿ ಎಷ್ಟು ಅಂತಂದ್ರೆ 36,000 ಜೌಲ್ಸ್. ಸೊ ಇಂಥವು ಡಿಫ್ರೆಂಟ್ ಆಗಿರುವಂತ ಕ್ವಶನ್ಸ್ ಇರ್ತವೆ. ಆ ಪರ್ಟಿಕ್ಯುಲರ್ ಕ್ವಶನ್ಗೆ ಎಕ್ಸಾಮ್ ದಲ್ಲಿ ನೀವು ಏನ್ ಥಿಂಕ್ ಮಾಡ್ತಾ ಇದ್ದೀರಿ, ಏನ್ ಗಿವನ್ ಡೇಟಾ ಬರ್ಕೊಂಡಿರಿ ಅನ್ನೋದನ್ನ ಇಂಪಾರ್ಟೆಂಟ್ ಆಗ್ತದೆ. ಅದರ ಮುಖಾಂತರ ನೀವು ಆನ್ಸರ್ ಅನ್ನು ಮಾಡಬಹುದು. ನೋಡಿ, ಇನ್ನೊಂದು ಡಿಫ್ರೆಂಟ್ ಆಗಿರುವಂತ ಕ್ವಶನ್. ಆಹಾರದಲ್ಲಿರುವ ಪಿಷ್ಟವನ್ನು ಪತ್ತೆ ಹಚ್ಚುವಲ್ಲಿ ಬಳಸುವ ರಾಸಾಯನಿಕ ವಸ್ತು ಯಾವುದು ಅಂತ ಕೇಳ್ತಾನೆ. ಕೇಳಿರ್ಬೋದು ನೀವು, ಪಿಷ್ಟ ಅಂದ್ರೆ ಇಂಗ್ಲಿಷ್ ಅಲ್ಲಿ ನಾವು ಸ್ಟಾರ್ಚ್ ಅಂತ ಕರಿತೀವಿ. ಸ್ಟಾರ್ಚ್. ಸರ್ ಏನ್ ಸರ್ ಸ್ಟಾರ್ಚ್ ಅಂತಂದ್ರೆ ಯಾವ ಫುಡ್ ಜನರಲಿ ಪೌಡರ್ ಫಾರ್ಮ್ ಅಲ್ಲಿ ಇರ್ತದೋ ಅಥವಾ ಯಾವ ಫುಡ್ ಜನರಲಿ ಸಾಫ್ಟ್ ಆಗಿರ್ತದೋ ಇದರಲ್ಲಿ ನಮಗೆ ಸ್ಟಾರ್ಚ್ ಎಂಬ ಅಂಶವನ್ನು ನೋಡ್ತೀವಿ. ಸರ್ ಎಲ್ಲೆಲ್ಲಿ ನೋಡ್ಬೋದು ನಾವು ಸ್ಟಾರ್ಚ್ ಅಂದ್ರ ಎಲ್ಲಾ ರೀತಿಯಾಗಿರುವಂತ ಹಿಟ್ಟಿನಂತಹ ಆಹಾರ ಪದಾರ್ಥಗಳು ನೋಡ್ತೀವಿ. ಹಿಟ್ಟು ಅಂದ್ರೆ ಜೋಳದ ಹಿಟ್ಟು, ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಬಾರ್ಲಿ ಹಿಟ್ಟು ಅಂತ ನೋಡ್ತೀವಿ. ಇವೆಲ್ಲ ಬೆಸ್ಟ್ ಎಕ್ಸಾಂಪಲ್ ಟು ಸ್ಟಾರ್ಚ್ ಅಂತ ನೋಡ್ತೀವಿ. ಇನ್ನ ನಿಮ್ಗೆ ಗೊತ್ತಲ್ಲ ಅಕ್ಕಿ, ಇದು ಸಹಿತ ಒಂದು ಬೆಸ್ಟ್ ಎಕ್ಸಾಂಪಲ್ ಟು ಸ್ಟಾರ್ಚ್ ಅಂತ ನೋಡ್ತೀವಿ. ನಾವು ಚಿಕ್ಕವರಾದಾಗ ಗಂಜಿಯನ್ನು ಕುಡಿತಾ ಇದ್ದೀವಿ. ಗಂಜಿ, ಈ ಗಂಜಿ ಸಹಿತ ಬೆಸ್ಟ್ ಎಕ್ಸಾಂಪಲ್ ಟು ಸ್ಟಾರ್ಚ್ ಅಂತ ಕರಿತೀವಿ. ನಾವ್ ಇನ್ನೂ ಚಿಕ್ಕವರಿದ್ದಾಗ ನಾವು ಅಂಗನವಾಡಿಗಳಲ್ಲಿ ನಮ್ಗೆ ಹಾಲಿನ ಪೌಡರ್ ಅಂತ ಕುಡಿತಾ ಇದ್ರು. ಈಗೆಲ್ಲ ಸರ್ಕಾರದ ಇದಾಗ್ಬಿಟ್ಟು ಹಾಲನ್ನೇ ಕುಡಿಸ್ತಾರೆ. ಬಟ್ ಮೊದಲೆಲ್ಲ ಹಾಲು ಕುಡಿಸ್ತಿರ್ಲಿಲ್ಲ. ಮೊದಲೆಲ್ಲ ನಮ್ಗೆ ಹಾಲಿನ ಪೌಡರ್ ಕೊಡ್ತಾರೆ. ಹಾಲಿನ ಪೌಡರ್ ಅಲ್ಲಿ ವಿವಿಧ ರೀತಿಯ ಹಿಟ್ಟು ಜೊತೆಗೆ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆಯನ್ನು ಮಿಕ್ಸ್ ಮಾಡಿ ಕುಡಿಯಕ್ಕೆ ಕೊಡ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಟು ಸ್ಟಾರ್ಚ್ ಅಂತ ನೋಡ್ತೀವಿ. ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕಾದ್ರೆ ನಾವು ತಿನ್ನುವಂತ ಪೊಟ್ಯಾಟೊ ಅಥವಾ ಆಲೂ ಏನೈತಲ್ಲ, ಈ ಆಲೂಗಡ್ಡೆನ ಸಹಿತ ಬೆಸ್ಟ್ ಎಕ್ಸಾಂಪಲ್ ಟು ಸ್ಟಾರ್ಚ್ ಅಂತ ನೋಡ್ತೀವಿ. ನಾವು ತಿನ್ನುವಂತ ಬ್ರೆಡ್, ಹಾಲು, ವಿವಿಧ ರೀತಿಯ ಹಿಟ್ಟಿನ ರೂಪದಲ್ಲಿರುವಂತದ್ದು ರಾಗಿ, ಜೋಳ ಹಿಟ್ಟು ಆಗಿರ್ಬೋದು, ಅಥವಾ ಅಕ್ಕಿ ತಿನ್ನುವಂತ ಅಕ್ಕಿ ಆಗಿರ್ಬೋದು, ಬಾರ್ಲಿ ಆಗಿರ್ಬೋದು, ಬಿಸ್ಕಿಟ್ಸ್, ಚಿಕ್ಕ ಮಕ್ಕಳು ಬಿಸ್ಕಿಟ್ ತಿನ್ನಿಸೋರು, ಅದು ಬೆಸ್ಟ್ ಎಕ್ಸಾಂಪಲ್ ಟು ಸ್ಟಾರ್ಚ್ ಅಂತ ನೋಡ್ತೀವಿ. ಸೊ ಹಿಟ್ಟಿನ ರೂಪದಲ್ಲಿರುವಂತ ಪುಡಿ ರೂಪದಂತ ಆಹಾರ ಪದಾರ್ಥಗಳೇನೆ ನಾವು ಬೆಸ್ಟ್ ಎಕ್ಸಾಂಪಲ್ ಟು ಸ್ಟಾರ್ಚ್ ಅಂತ ಕರಿತೀವಿ. ಬಟ್ ನಾವೊಂದು ಫುಡ್ ಅನ್ನು ಇಂಟೇಕ್ ಮಾಡ್ತೀವಿ, ತಿಂತಾ ಇದ್ದೀವಿ, ಅಥವಾ ಸ್ಟಾರ್ಚ್ ನ ಅಂಶ ಇದೆನಾ ಅಥವಾ ಇಲ್ಲ ಅನ್ನೋದನ್ನ ಹೆಂಗ್ ಡಿಟೆಕ್ಟ್ ಮಾಡ್ತೀವಿ? ಈ ಸ್ಟಾರ್ಚ್ ಅನ್ನೋದೇನು ಗೊತ್ತಾ, ಇದನ್ನ ನಾವು ಕೆಮಿಸ್ಟ್ರಿಯಲ್ಲಿ ಇದನ್ನ ನಾವು ಪಾಲಿ ಕಾರ್ಬೋಹೈಡ್ರೇಟ್ ಅಂತ ಕರಿತೀವಿ. ಪಾಲಿಕಾರ್ಬೋಹೈಡ್ರೇಟ್ ಅಂತಂದ್ರೆ ಸುಮಾರು ಒಂದು ಕಣದಲ್ಲಿ 3,000 ರಿಂದ 3,000ಕ್ಕಿಂತ ಜಾಸ್ತಿ
3ರಿಂದ 3,000ಕ್ಕಿಂತ ಜಾಸ್ತಿ ಏಕ ಶರ್ಕರಗಳನ್ನು ಸೇರಿದಾಗ ಸಿಗುವಂತ ವಸ್ತುವನ್ನು ನಾವು ಬಹುಶರ್ಕರಗಳು ಪಾಲಿಸ್ಯಾಕರೈಡ್ಸ್ ಅಂತ ಕರಿತೀವಿ. ಪಾಲಿಸ್ಯಾಕರೈಡ್ಸ್ ಅಂದ್ರೆ ಹೆಚ್ಚು ಶರ್ಕರಗಳನ್ನು ಹೊಂದಿರುವಂತಹ, ಹೆಚ್ಚು ಶುಗರ್ ಮಾಲಿಕ್ಯೂಲ್ಸ್ ಅನ್ನು ಹೊಂದಿರುವಂತಹ ಒಂದು ಫುಡ್ ಅಂತ ಕರಿತೀವಿ. ಇದು ಸಹಿತ ಒಂದು ಶುಗರ್ ಮಾಲಿಕ್ಯೂಲ್, ಆಹಾರ ಗ್ಲೂಕೋಸ್ ಅನ್ನಿರುವಂತಹ ಒಂದು ಅಂಶನೇ. ಇವಾಗ ನಾವು ತಿನ್ನುವಂತ ಫುಡ್ ಅಲ್ಲಿ ಅಥವಾ ಯಾವ್ದೊಂದು ಪರ್ಟಿಕ್ಯುಲರ್ ಫುಡ್ ಅಲ್ಲಿ ಸ್ಟಾರ್ಚ್ ಅಂಶ ಇದನ್ನ ಅಥವಾ ಇಲ್ಲ ನಾವು ಹೆಂಗ್ ಚೆಕ್ ಮಾಡ್ತೀವಿ ಅಂತಂದ್ರೆ, ಅದಕ್ಕೆ ಅಯೋಡಿನ್ ಎಂಬ ಒಂದು ವಸ್ತುವಿನ ಒಂದು ಆಲೋಹದ ಡ್ರಾಪ್ಸ್ ಅನ್ನು ಹಾಕ್ತೀವಿ. ಅಯೋಡಿನ್ ಗೆ ಕೇಳಿರ್ತೀರಿ ನೀವು, ಶೈನಿಂಗ್ ಇಡುವಂತ ಒಂದು ನಾನ್ ಮೆಟಲ್. ಈ ಅಯೋಡಿನ್ ಅನ್ನು ನಾವು ಲಿಕ್ವಿಡ್ ಮಾಡಿ, ಆ ಲಿಕ್ವಿಡ್ ಇರುವಂತ ಒಂದು ಡ್ರಾಪ್ ಅನ್ನು ನಾವು ಅದಕ್ಕೆ ಹಾಕಿದಾಗ ಈ ರೀತಿ ಬ್ರೌನ್ ಕಂದು ಬಣ್ಣಕ್ಕೆ ಏನಾದ್ರೂ ವಸ್ತು ಕನ್ವರ್ಟ್ ಆಯಿತು, ತಿರುಗಿ ಬಿಡ್ತು ಅಂತಂದ್ರೆ ಇಟ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಏನು ಸ್ಟಾರ್ಚ್ ಅಂತ ನೋಡ್ತೀವಿ. ಸೊ ಯಾವ ಆಹಾರ ಪದಾರ್ಥ ಅಯೋಡಿನ್ ದ್ರಾವಣವನ್ನು ಏನು ಜೊತೆ ರಿಯಾಕ್ಟ್ ಮಾಡಿ ಕಂದು ಬಣ್ಣಕ್ಕಿಂತ ಕಪ್ಪು ಬಣ್ಣಕ್ಕೆ ತಿರುಗುತ್ತದೋ ಅದೇನ್ ಮಾಡ್ತದೆ ಅಂದ್ರೆ ಇದರಲ್ಲಿ ಸ್ಟಾರ್ಚ್ ಅಂಶ ಇದೆ ಅನ್ನೋದು ನಮಗೆ ತಿಳಿಸ್ಕೊಡ್ತದೆ. ನೆನ್ಪಿಡು. ಹಂಗೆ ಈ ಫುಡ್ ಅಲ್ಲಿ ಗ್ಲೂಕೋಸ್ ಇದನ್ನ ಇಲ್ಲ ಅನ್ನೋದು ಚೆಕ್ ಮಾಡಕ್ ಒಂದು ಟೆಸ್ಟ್ ಇದೆ. ಇದನ್ನ ನಾವು ಬೆನಡಿಕ್ಟ್ ಟೆಸ್ಟ್ ಅಂತ ಕರಿತೀವಿ. ಯಾವ ಟೆಸ್ಟ್? ಬೆನಡಿಕ್ಟ್ ಟೆಸ್ಟ್. ಸೊ ಬೆನಡಿಕ್ಟ್ ಟೆಸ್ಟ್ ಪ್ರಕಾರ ನಾವು ಫುಡ್ ಅಲ್ಲಿ ಗ್ಲೂಕೋಸ್ ಇದನ್ನ ಎಲ್ಲದನ್ನ ಚೆಕ್ ಮಾಡಬಹುದು. ಅಯೋಡಿನ್ ದ್ರಾವಣ ಪ್ರಕಾರ ನಾವು ಫುಡ್ ಅಲ್ಲಿ ಸ್ಟಾರ್ಚ್ ಅಂಶ ಇದನ್ನ ಇಲ್ಲ ನಾವು ಚೆಕ್ ಮಾಡಬಹುದು. ಸ್ಟಾರ್ಚ್ ಇಸ್ ಎ ಗುಡ್ ಫುಡ್, ಹೈ ಎನರ್ಜಿ, ಹೈ ಕ್ಯಾಲೋರೀಸ್ ಇರುವಂತ ಫುಡ್. ಇದು ತಿನ್ನೋದ್ರಿಂದ ನಮಗೆ ಕಡಿಮೆ ಪ್ರಮಾಣದ ಫುಡ್ ಇಂದ ಹೆಚ್ಚಿನ ಪ್ರಮಾಣದ ಕ್ಯಾಲರಿಗಳನ್ನು ನಾವು ಪಡಿಬಹುದು. ನೆನ್ಪಿಟ್ಕೋಬೇಕು. ಸೊ ರೈಟ್ ಆನ್ಸರ್ ಈಸ್ ಅಯೋಡಿನ್ ದ್ರಾವಣ ಅಂತ ನೋಡ್ತೀವಿ. ನೋಡಿ, ಯಕೃತ್ನ ನ್ಯೂನ್ಯತ, ಯಕೃತ್ನ ಗೊತ್ತಿರ್ಬೇಕು ನಿಮ್ಗೆ, ಲಿವರ್ ನ್ಯೂನ್ಯತ ಕಾರ್ಯದಿಂದ ಬಳಲುತ್ತಿರುವ ರೋಗಿಯೊಬ್ಬನಿಗೆ ವೈದ್ಯನು ಈ ಕೆಳಗಿನ ಯಾವ ವಿಧದ ಜೀವಸತ್ವವನ್ನು ತೆಗೆದುಕೊಳ್ಳಲು ಸಲಹೆ ನೀಡುವರು? ನೋಡಿ, ಒಳ್ಳೆ ಪ್ರಾಕ್ಟಿಕಲ್ ಕ್ವಶನ್ ಇದೆ ಇದು. ಒಬ್ಬ ವ್ಯಕ್ತಿಗೆ ಲಿವರ್ಗೆ ಏನೋ ಸಮಸ್ಯೆ ಆಗಿದಂತೆ, ಏನೋ ಗೊತ್ತಿಲ್ಲ, XYZ. ಈ ಲಿವರ್ಲಿಂದ ಒಬ್ಬ ವ್ಯಕ್ತಿ ಲಿವರ್ನ ಸಮಸ್ಯೆಯಿಂದ ಬಳಲುತ್ತಿರುವಂತ ವ್ಯಕ್ತಿಗೆ ಯಾವ ವಿಟಾಮಿನ್ ಅನ್ನು ಡಾಕ್ಟರ್ಗಳು ಸಜೆಸ್ಟ್ ಮಾಡ್ತಾರೆ ಅಂತ ಕ್ವಶನ್. ಇದರರ್ಥ ಯಾವ ವಿಟಾಮಿನ್ ಅನ್ನು ಸೇವನೆ ಮಾಡೋದರಿಂದ ಲಿವರ್ ಆರೋಗ್ಯ ಸುಧಾರಿಸ್ತದೆ ಅನ್ನೋದೇ ಕ್ವಶನ್. ಲಿವರ್ನ ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ ಯಾವ ವಿಟಾಮಿನ್ ನಮಗೆ ರಿಕ್ವೈರ್ಡ್ ಇದೆ ಅನ್ನೋದೇ ಎಕ್ಸಾಮ್ ದಲ್ಲಿ ಕೇಳುವಂತ ಕ್ವಶನ್. ಹಾಗಾಗಿ ಇಲ್ಲಿ ಜೀವಸತ್ವ ದಟ್ ಇಸ್ ವಿಟಾಮಿನ್ ಎ, ವಿಟಾಮಿನ್ ಕೆ, ವಿಟಾಮಿನ್ ಇ ಮತ್ತು ವಿಟಾಮಿನ್ ಬಿ ಅಂತಿದೆ. ನೆನ್ಪಿಟ್ಕೋಬೇಕು, ಲಿವರ್ನ ಆರೋಗ್ಯಕ್ಕೆ ನಮಗೆ ಬೇಕಾಗಿರುವಂತಹ ವಿಟಾಮಿನ್ ಯಾವುದು? ವಿಟಾಮಿನ್ ಇ ಅಂತ ನೋಡ್ತೀವಿ. ಸೊ ವಿಟಾಮಿನ್ ಇ ಇಸ್ ದ ರೈಟ್ ಆನ್ಸರ್. ವಿಟಾಮಿನ್ ಇ ನಮಗೆ ಲಿವರ್ ಫಂಕ್ಷನ್ ಚೆನ್ನಾಗಿ ಮಾಡ್ಕೋಬೇಕಾದ್ರೆ ನಮಗೆ ಸಹಾಯ ಮಾಡುವಂತ ಒಂದು ವಿಟಾಮಿನ್ ಅಂತ ನೋಡ್ತೀವಿ. ಇನ್ನ ಗೊತ್ತಿರ್ಬೇಕು ನಿಮಗೆ, ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನು ಫೇಸ್ ಮಾಡಕ್ ಹೋಗ್ತಾ ಇದೀವಿ ಅಂತಂದ್ರೆ ಡೆಫಿನೆಟ್ಲಿ ನಿಮ್ಗೆ ಒಂದು ವಿಟಾಮಿನ್ ಮೇಲೆ ಒಂದು ಕ್ವಶನ್ ಬರುವ ಸಾಧ್ಯತೆ ಮ್ಯಾಕ್ಸಿಮಮ್ ಇರ್ತದೆ. ವಿಟಾಮಿನ್ ಗಳ ಮೇಲೆ ಒಂದು ನಮಗೆ 3ರಿಂದ 4 ರೀತಿಯಾಗಿರುವಂತಹ ಕ್ವಶನ್ಸ್ ಅನ್ನು ಕೇಳ್ತಾನೆ. ಏನ್ ಕೇಳಬಹುದು ಅಂತಂದ್ರೆ, ಫಸ್ಟ್ ವಿಟಾಮಿನ್ ಗೆ ಒಂದು ಕೆಮಿಕಲ್ ನೇಮ್ ಅಂತ ಇರ್ತದೆ. ಪರ್ಟಿಕ್ಯುಲರ್ ಆಗಿರುವಂತ ಯಾವ್ದಾದ್ರು ಒಂದು ವಿಟಾಮಿನ್ ಇತ್ತು ಅಂದ್ರೆ ನಾವು ವಿಟಾಮಿನ್ ಎ, ಬಿ, ಸಿ ಈ ರೀತಿ ಅಲ್ಫಾಬೆಟಿಕಲಿ ಕರೆದರೂ ಸಹಿತ ಅದು ಪರ್ಟಿಕ್ಯುಲರ್ ಆಗಿ ಒಂದು ಕೆಮಿಕಲ್ ಕಾಂಪೋಸಿಷನ್ ಮೇಲೆ ಅದ್ರ ಯಾವ್ದು ರಾಸಾಯನಿಕ ಹೆಸರಿದೆ ಅಂತ ಕೇಳ್ತಾನೆ. ಇನ್ನ ರಾಸಾಯನಿಕ ಹೆಸರು ಜೊತೆಗೆ ಕಾಮನ್ ನೇಮ್ ಏನಿದೆ ಅಂತ ಕೇಳ್ತಾನೆ. ಸಾಮಾನ್ಯ ಹೆಸರು ಏನು ಅಂತ ಕೇಳ್ತಾನೆ. ಇನ್ನ ಜೊತೆಗೆ ಯಾವ ಫುಡ್ ಅಲ್ಲಿ ಹೆಚ್ಚು ಅಂತ ವಿಟಾಮಿನ್ ನಮಗೆ ದೊರೆಯುತ್ತದೆ ಮತ್ತು ಆ ವಿಟಾಮಿನ್ ಅನ್ನು ನಾವು ಕಮ್ಮಿ ಸೇವನೆ ಮಾಡೋದ್ರಿಂದ ನಮಗೆ ಬರುವಂತ ಸಮಸ್ಯೆಗಳೇನು ಅಂತ ಕೇಳ್ತಾನೆ. ಸೊ ವಿ ಹ್ಯಾವ್ ಟು ಅಬ್ಸರ್ವ್ ದ 4 ಟೈಪ್ ಕ್ವಶನ್. ದಟ್ ಈಸ್ ಫಸ್ಟ್, ವಾಟ್ ಇಸ್ ದ ಕೆಮಿಕಲ್ ನೇಮ್ ಆಫ್ ಅನ್ ವಿಟಾಮಿನ್, ವಾಟ್ ಇಸ್ ದ ಕಾಮನ್ ನೇಮ್ ಆಫ್ ವಿಟಾಮಿನ್, and what is the food source, what is the main food source of vitamin, and what is the deficiency disease related to that particular vitamin. ಈ 4 ಅಂಶಗಳ ಬಗ್ಗೆ ನಾವು ತಿಳ್ಕೊಂಡು ಆನ್ಸರ್ ಮಾಡಬೇಕಾಗ್ತದೆ. ಒಂದು ವಿಟಾಮಿನ್ ನಿಮ್ಮ ಮೈಂಡ್ ಅಲ್ಲಿ ಬಂತು ಅಂತಂದ್ರೆ ಆ 4 ಕ್ವಶನ್ ನಿಮಗೆ ಬರಬೇಕು. ಇಮ್ಯಾಜಿನ್ ವಿಟಾಮಿನ್ ಎ ಅಂತ ಬಂದಾಗ ತಿಳ್ಕೋಬೇಕು, ವಿಟಾಮಿನ್ ಎ ನ ಕೆಮಿಕಲ್ ನೇಮ್ ರೆಟಿನಾಲ್ ಅಂತ ಕರಿತೀವಿ. ವಿಟಾಮಿನ್ ಎ ನ ನಾವು ಕಾಮನ್ ಹೆಸರು ನಾವು ಅಬ್ಸರ್ವ್ ಮಾಡಿಕೊಂಡಾಗ ಜಿರಾಫ್ಥಾಲ್ಮಿಕ್ ಅಥವಾ ಆಂಟಿ ಜಿರಾಫ್ಥಾಲ್ಮಿಕ್ ವಿಟಾಮಿನ್ ಅಂತ ನಾವು ನೋಡ್ತೀವಿ. ಇನ್ನೊಂದು ಮೇಜರ್ ಆಗಿ ನಮ್ಗೆ ಎಲ್ಲಿ ಸಿಗ್ತದೆ ಅಂದ್ರೆ ಕ್ಯಾರೆಟ್ ಎಂಬ ಅಂಶದಲ್ಲಿ ನಮ್ಗೆ ವಿಟಾಮಿನ್ ಎ ಜಾಸ್ತಿ ಇರ್ತದೆ. ಇನ್ನು ವಿಟಾಮಿನ್ ಎ ನ ಕೊರತೆಯಿಂದ ಗೊತ್ತು ನಿಮ್ಗೆ, ಇದು ಕಣ್ಣಿನ ಆರೋಗ್ಯಕ್ಕೆ ಬಹು ಮುಖ್ಯವಾಗಿರುವಂತಹ ಒಂದು ವಿಟಾಮಿನ್. ಹಿಂಗೆ ನಿಮ್ಗೆ ಈ ಒಂದು ಸ್ಲೈಡ್ ಕೊಟ್ಟಿದ್ದೀನಿ, ಈ ಬಹಳ ಕಷ್ಟಪಟ್ಟಿದ್ದನ್ನು ನಾನು ರೆಡಿ ಮಾಡಿ ನಿಮ್ಗೋಸ್ಕರ ರೆಡಿ ಮಾಡಿದ್ದೀನಿ. ಪ್ರತಿಯೊಂದು ವಿಟಾಮಿನ್ ನ ಕೆಮಿಕಲ್ ನೇಮ್ ಏನಿದೆ ಮತ್ತೆ ಅದರ ಕಾಮನ್ ನೇಮ್ ಏನಿದೆ, ಯಾವ ಫುಡ್ ಸೋರ್ಸ್ ಅಲ್ಲಿ ಹೆಚ್ಚು ನಮಗೆ ದೊರೆಯುತ್ತದೆ, ಜೊತೆಗೆ ಮತ್ತೆ ಅದರ ಡೆಫಿಷಿಯನ್ಸಿ ಆಗಿಂದ ಬಂದಿರುವಂತ ರೋಗಗಳೇನು ಕೇಳ್ತಾನೆ. ಇಲ್ಲಿ ನಾವು ಸರಿಯಾದ ಉತ್ತರ ವಿಟಾಮಿನ್ ಇ ಅಂತ ನೋಡ್ತಾ ಇದ್ವಿ. ಬಟ್ ವಿಟಾಮಿನ್ ಇ ನ ಮೇನ್ ಡೆಫಿಷಿಯನ್ಸಿ ಡಿಸೀಸ್ ಬಂದ್ಬಿಟ್ಟು ನಾವು ಸ್ಟೆರಿಲಿಟಿ ಅಂತ ನೋಡ್ತೀವಿ. ಇನ್ಫರ್ಟಿಲಿಟಿ, ಬಂಜತನ.
ಸ್ಟೆರಿಲಿಟಿ ಅಥವಾ ಇನ್ಫರ್ಟಿಲಿಟಿ ಅಥವಾ ಬಂಜತನ ಅನ್ನೋದು ವಿಟಮಿನ್ ಇ ಲಿಂದ ನಮಗೆ ಕಂಡು ಬರುತ್ತೆ. ಮಹಿಳೆಯರಲ್ಲಿ ಅತಿ ಹೆಚ್ಚಾಗಿ ಈ ಸಂತಾನೋತ್ಪತ್ತಿ ಆಗದಿರುವಂತ ಒಂದು ಪ್ರೋಸೆಸ್ಗೆ ನಾವು ಬಂಜತನ ಅಂತ ಕರಿತೀವಿ. ಇದು ಈ ವಿಟಮಿನ್ ಡಿಫಿಷಿಯನ್ಸಿ ಇಂದ ಬರುವಂತ ಮೇಜರ್ ಸಮಸ್ಯೆ ಆದರೂ ಸಹಿತ, ಇನ್ನು ಲಿವರ್ ಚೆನ್ನಾಗಿ ಫಂಕ್ಷನ್ ಮಾಡಬೇಕಾದ್ರೂ ಸಹಿತ ನಮ್ಗೆ ಯಾವ ವಿಟಮಿನ್ ಬೇಕಾಗ್ತದೆ, ವಿಟಮಿನ್ ಇ ನಮ್ಗೆ ಎಸೆನ್ಷಿಯಲ್ ಆಗಿ ಬೇಕಾಗ್ತದೆ. ಹಂಗಾಗಿ ಈ ಚಾರ್ಟ್ ಸ್ವಲ್ಪ ಓದ್ಕೊಳ್ಳಿ, ನಿಮ್ಗೆ ಅನುಕೂಲ ಆಗ್ತದೆ. ಹಂಗಾಗಿ ಈ ಚಾರ್ಟ್ ನಿಮ್ಗೆ ಇಂಪಾರ್ಟೆಂಟ್. ಇಷ್ಟು ಚಾರ್ಟ್ ಇಂದ ಪ್ರತಿಯೊಂದು ಎಕ್ಸಾಮ್ ದಲ್ಲಿ ಒಂದು ಕ್ವಶನ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಪ್ರತಿಯೊಂದು ವಿಟಮಿನ್ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿದೆ. ಅದನ್ನ ನೀವು ಕರೆಕ್ಟ್ ಆಗಿ ತಿಳ್ಕೊಂಡು ಆನ್ಸರ್ ಮಾಡ್ಕೊಂಡ್ರೆ ಹೆಲ್ಪ್ ಆಗ್ತದೆ. ಸೊ ಈಗ ಈ ಪರ್ಟಿಕ್ಯುಲರ್ ಕ್ವಶನ್ಗೆ ಸರಿಯಾದ ಉತ್ತರ ಯಾವುದು? ವಿಟಮಿನ್ ಇ ಅನ್ನೋದು ಸರಿಯಾಗಿರುವಂತ ಉತ್ತರ ಅಂತ ನೋಡ್ತೀವಿ. ಸೊ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ, ಇನ್ನೊಂದು ಡಿಫ್ರೆಂಟ್ ಆಗಿರುವಂತ ಕ್ವಶನ್ ಇದೆ. UPS ನ ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾನೆ. ಕೇಳಿರ್ಬೋದು ನೀವು ವರ್ಡ್. UPS ಎಲ್ಲಿ ನೋಡ್ತೀವಿ? UPS ನಾವು ಮನೆಗಳಲ್ಲಿ ನೋಡ್ತೀವಿ. ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಏನಾದ್ರೂ ಪವರ್ ಫ್ಲಕ್ಚುಯೇಷನ್ ಜಾಸ್ತಿ ಇದ್ದಾಗ, ಪವರ್ ಬೇಗ ಬೇಗ ಹೋಗೋದು ಬರೋದು ಮಾಡ್ತಾ ಇತ್ತು ಅಂತಂದ್ರೆ ನಾವು ಕೆಲಸ ಮಾಡ್ಕೊಳಕ್ ಅಡಚಣೆ ಆಗ್ತದೆ. ಈಗ ನಾನೀಗ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೀನಿ, ನನ್ನ ಕಡೆ ಸಹಿತ ಒಂದು UPS ಇದೆ ಮನೆಯಲ್ಲಿ. ಆ ಪವರ್ ಫ್ಲಕ್ಚುಯೇಷನ್ ಸಡನ್ ಆಗಿ ಕರೆಂಟ್ ಹೋಯ್ತು ಅಂದ್ರೆ ಸಹಿತ ನನಗೆ ಒಂದು 5 ನಿಮಿಷನೋ 10 ನಿಮಿಷ 20 ನಿಮಿಷ ನನಗೆ ಬ್ಯಾಕಪ್ ಕೊಡ್ತದೆ. ಕರೆಂಟ್ ಬರೋವರೆಗೂ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಆ ಪವರ್ ಬ್ಯಾಕಪ್ ಕೊಡುವಂತ ಒಂದು ಇನ್ಸ್ಟ್ರೂಮೆಂಟ್ ನಾವು UPS ಅಂತ ಕರಿತೀವಿ. ಬಟ್ ಇದು UPS ಅನ್ನ ವರ್ಡ್ ಯಾಕೆ ಕೊಟ್ಟಿದೀವಿ ಅಂತಂದ್ರೆ, ಇದರ ಮೀನಿಂಗ್ ಏನು ಅಂತಂದ್ರೆ ಅನ್ಇಂಟರಪ್ಟೇಬಲ್ ಪವರ್ ಸಪ್ಲೈ ಅಂತ ಕರಿತೀವಿ. ಏನು? ಅನ್ಇಂಟರಪ್ಟೆಡ್ ಅಥವಾ ಅನ್ಇಂಟರಪ್ಟೆಡ್ ಅಂತ ಕರಿತೀವಿ. ಅನ್ಇಂಟರಪ್ಟೆಡ್ ಪವರ್ ಸೊಲ್ಯೂಷನ್ಸ್, ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ, ಯುನೈಟೆಡ್ ಪವರ್ ಸಪ್ಲೈ, ಬೇರೆ ಬೇರೆ ಕ್ವಶನ್ ಆಗಿಂತ ನಮ್ಗೆ ಕೊಟ್ಟಿದ್ದಾನೆ. ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಅನ್ನೋದು ಇದರ ಸರಿಯಾಗಿರುವಂತ ಒಂದು ಏನು ಅಬ್ರಿವೇಶನ್ ಅಂತ ಕರಿತೀವಿ. ನೋಡಿ, ಪ್ರತಿಯೊಂದು ಎಕ್ಸಾಮ್ ದಲ್ಲಿ ಸಹಿತ ನಮಗೆ ಕೆಲವೊಂದು ಈ ರೀತಿ ಅಬ್ರಿವೇಶನ್ಸ್ ಅಂತ ಕರಿತೀವಿ, ವಿಸ್ತೃತ ರೂಪಗಳು. ಅದರ ಲಾಂಗ್ ಫಾರ್ಮ್ ಏನು ಬರೀರಿ ಅಂತ ಕೇಳ್ತಾನೆ ಎಕ್ಸಾಮ್ ದಲ್ಲಿ. ಈ ಅಬ್ರಿವೇಶನ್ ಗಳ ಬಗ್ಗೆ ಸ್ವಲ್ಪ ಮಾಹಿತಿ ನಮಗೆ ಇರಬೇಕಾಗ್ತದೆ. ಸೊ UPS ನ ಮೀನಿಂಗ್ ಏನು, ಲಾಂಗ್ ಫಾರ್ಮ್ ಏನಂದ್ರೆ ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಅಂತ. ಅಂದ್ರೆ ಇಂಟರಪ್ಟೆಡ್ ಅಂದ್ರೆ ಡಿಸ್ಟರ್ಬೆನ್ಸ್ ಮಾಡೋದನ್ನು ಇಂಟರಪ್ಟೆಡ್ ಅಂತ ಕರಿತೀವಿ. ಡಿಸ್ಟರ್ಬೆನ್ಸ್ ಆಗದೇ ಇರುವಂತ ಸನ್ನಿವೇಶ ನಾವು ಅನ್ಇಂಟರಪ್ಟೆಡ್, ನಿಮ್ಗೇನು ತೊಂದರೆ ಆಗಲ್ಲ ಅನ್ನೋ ಮೀನಿಂಗ್ ನಾವು ಸಜೆಸ್ಟ್ ಮಾಡ್ತದೆ. ಸೊ ಇಲ್ಲಿ ಪ್ರೊವೈಡ್ ಅ ಕಂಟಿನ್ಯೂಸ್ ಕ್ಲೀನ್ ಪವರ್ ಬೈ ಸ್ವಿಚಿಂಗ್ ಟು ಬ್ಯಾಟರಿ ಬ್ಯಾಕಪ್ ಡ್ಯೂರಿಂಗ್ ಎ ಪವರ್ ಔಟೇಜ್ ಆರ್ ಫ್ಲಕ್ಚುಯೇಷನ್ಸ್ ಅಂತ ಕರೀತಾನೆ. ಸೊ ಪವರ್ ಹೋಗೋದು ಬರೋದು ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಎಷ್ಟು ಪವರ್ ಬೇಕೋ ಅಷ್ಟು ಕ್ಲೀನ್ ಆಗಿರುವಂತ ಪವರ್ ನಮ್ಗೆ ಬ್ಯಾಕಪ್ ಮಾಡಿಕೊಡುವಂತ ಇನ್ಸ್ಟ್ರೂಮೆಂಟ್ ನಾವು UPS ಅಂತ ಕರಿತೀವಿ. ಸೊ ಲಾಂಗ್ ಫಾರ್ಮ್ ನಾವು ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಅಂತ ಕರಿತೀವಿ. ಸರ್ ಇದು AC ಕರೆಂಟ್ ಇರುತ್ತಾ ಅಥವಾ DC ಕರೆಂಟ್ ಇರುತ್ತೆ ಅಂದ್ರೆ, ಇದು ಎರಡು ರೀತಿಯಾಗಿ ವರ್ಕ್ ಆಗ್ತದೆ. ACನೂ ಇರ್ತದೆ, ಜೊತೆಗೆ DC ಕರೆಂಟ್ ಸಹಿತ ನಮಗೆ ಪವರ್ ಸಪ್ಲೈ ಮಾಡಿಕೊಡ್ತದೆ. ನೆನ್ಪಿಟ್ಕೋಬೇಕು. ಇದು ಎಕ್ಸಾಮ್ ದಲ್ಲಿ ಕೇಳಿರುವಂತ ಒಂದು ಇಂಪಾರ್ಟೆಂಟ್ ಆಗಿರೋ ಕ್ವಶನ್. ಜೊತೆಗೆ ಇಂಥವು ಬೇರೆ ಬೇರೆ TET ಎಕ್ಸಾಮ್ ಸಹಿತ ಅಬ್ರಿವೇಶನ್ ಗಳ ಮೇಲೆ ಕ್ವಶನ್ ರೈಸ್ ಆಗಿದ್ದಾವೆ. ನೆನ್ಪಿಟ್ಕೊಂಡು ಆನ್ಸರ್ ಅನ್ನು ಮಾಡ್ಬೇಕಾಗ್ತದೆ. ನೋಡಿ, ಮತ್ತೆ ಒಂದು ಕ್ವಶನ್ ನಮಗೆ ಕೆಮಿಕಲ್ ರಿಯಾಕ್ಷನ್ ಬ್ಯಾಲೆನ್ಸ್ ಮೇಲೆ ಬಂದಿದೆ. ಈಗಾಗಲೇ ನಾವು ಒಂದು 2 ಕ್ವಶನ್ ನೋಡಿದೀವಿ. ಒಂದು ಕಬ್ಬಿಣದ ಪುಡಿಯನ್ನು ಕೋಕ್ ನೊಂದಿಗೆ ರಿಯಾಕ್ಟ್ ಮಾಡಿದಾಗ ಯಾವ ರೀತಿ ರಿಯಾಕ್ಷನ್ ಸಿಗ್ತಂತ ನೋಡಿದೀವಿ. ಮತ್ತು ಪ್ರೋಪೇನ್ ಅನ್ನು ಕಂಪ್ಲೀಟ್ ಆಗಿ ಕಂಬಷನ್ ಒಳಪಡಿಸಿದಾಗ ಯಾವ ಯಾವ ಪ್ರಾಡಕ್ಟ್ ಗಳು ನಮಗೆ ದೊರೆತೇವೆ ಅಂತ ನೋಡಿದ್ವಿ. ನೋಡಲ್ಲಿ ಪ್ರೋಪೇನ್ ನಾವು ಕಂಪ್ಲೀಟ್ ಆಗಿ ಬರ್ನ್ ಮಾಡಿದಾಗ ನಮಗೆ ಕಾರ್ಬನ್ ಡೈಆಕ್ಸೈಡ್ ದೊರೆತಿತ್ತು, ಬೇರೆ ಬೇರೆ ಅಂಶಗಳು ನಾವೆಲ್ಲ ಅಬ್ಸರ್ವ್ ಮಾಡಿದ್ವಿ. ಬಟ್ ಇದೇ ರೀತಿ ಇಲ್ಲೊಂದು ಕ್ವಶನ್ ಇದೆ, ಸೀಸದ ನೈಟ್ರೇಟ್ ಅಂತಿದೆ. ಇದನ್ನ ಲೆಡ್, ಸೀಸ್ ಅಂದ್ರೆ ಲೆಡ್ ಅಂತ ಕರಿತೀವಿ. ಲೆಡ್ ನೈಟ್ರೇಟ್ ಅನ್ನು ಉಷ್ಣ ವಿಭಜನೆ ಕ್ರಿಯೆಗೆ ನಥಿಂಗ್ ಬಟ್ ಹೀಟ್ ಮಾಡಿದಾಗ ನಮಗೆ ದೊರಕುವ ಉತ್ಪನ್ನಗಳ ಸರಿಯಾದ ಕ್ರಮ ಯಾವುದು ಅಂತ ಕೇಳ್ತಾನೆ. ಸರಿಯಾದ ಕ್ರಮ ನಥಿಂಗ್ ಬಟ್ ಏನೇನು ಸಿಗ್ತವೆ ಅಂತ ಕೇಳ್ತಾನೆ. ಯಾವ ವಸ್ತುವನ್ನು? ಲೆಡ್ ನೈಟ್ರೇಟ್. ಗೊತ್ತು ನಿಮ್ಗೆ, PB ನಥಿಂಗ್ ಬಟ್ ಲೆಡ್. ಲ್ಯಾಟಿನ್ ಭಾಷೆಯಲ್ಲಿ ಇದನ್ನು ನಾವು ಪ್ಲಂಬಮ್ ಅಂತ ಕರಿತೀವಿ. ಏನು? ಪ್ಲಂಬಮ್ ಅಂದ್ರೆ PB ಅಂತ ಕರಿತೀವಿ. ಗೊತ್ತಿರ್ಬೇಕು ನಿಮ್ಗೆ. ನೈಟ್ರೇಟ್ ಅಂದ್ರೆ NO3, SO4 ಅಂದ್ರೆ ಸಲ್ಫೇಟ್ಸ್, CO3 ಅಂದ್ರೆ ಕಾರ್ಬೋನೇಟ್ಸ್. ಎಲ್ಲ ಸ್ವಲ್ಪ ಕೆಮಿಸ್ಟ್ರಿ ಬರುವಂತ ಇಂಪಾರ್ಟೆಂಟ್ ಆಗಿರುವಂತ ಕೆಮಿಕಲ್ ಕಾಂಪೋಸಿಷನ್ಸ್. NO3 ಅಂದ್ರೆ ನೈಟ್ರೇಟ್ಸ್, SO4 ಬಂದ್ರೆ ಸಲ್ಫೇಟ್ಸ್, CO3 ಬಂದ್ರೆ ಕಾರ್ಬೋನೇಟ್ಸ್. ಈ ರೀತಿ ಬೇರೆ ಬೇರೆ ನೀವು ನೆನ್ಪಿಟ್ಕೋಬೇಕಾಗ್ತದೆ. ಏನೇ ಇರ್ಲಿ, ಇಲ್ಲಿ ಲೆಡ್ ನೈಟ್ರೇಟ್ ಅಂತಿದೆ. ಲೆಡ್ ನೈಟ್ರೇಟ್ ಅನ್ನು ಹೀಟ್ ಮಾಡಿದಾಗ ನಮ್ಗೆ ಏನೇನು ದೊರೆಯುತ್ತೆ ಅಂತ ಕೇಳ್ತಾನೆ. ಲೆಡ್ ನೈಟ್ರೇಟ್ ಹೀಟ್ ಮಾಡಿದಾಗ ನಮಗೆ ಲೆಡ್ ಆಕ್ಸೈಡ್ ಪ್ಲಸ್ ನೈಟ್ರೋಜನ್ ಡೈಆಕ್ಸೈಡ್ ನಮಗೆ ದೊರೆಯುತ್ತದೆ. ಲೆಡ್ ಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್. ಇಲ್ಲಿ ಒಟ್ಟಾರೆಯಾಗಿ ನಾವು ರಿಯಾಕ್ಷನ್ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ನೋಡಿ,
ಸೀಸದ ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಅಂತಿದೆ. ಎಸ್, ಇಲ್ಲಿ ಆಕ್ಸಿಜನ್ ಸಹಿತ ದೊರೆಯುತ್ತದೆ. ಬಟ್ ಇಲ್ಲಿ ಸರಿಯಾದ ಉತ್ತರ ಸೀಸ ಅಲ್ಲ, ನಮಗೇನು ಸೀಸದ ಆಕ್ಸೈಡ್ ದೊರೆಯುತ್ತದೆ. ಏನ್ ದೊರೆಯುತ್ತದೆ? ಸೀಸದ ಆಕ್ಸೈಡ್, ಲೆಡ್ ಆಕ್ಸೈಡ್ ಅಂತಿದೆ. ಹಂಗಾಗಿ ಲೆಡ್ ಆಕ್ಸೈಡ್ ಎಲ್ಲಿದೆ ನೋಡ್ಬೇಕು. ಇಲ್ಲಿ ಸೀಸ ಅಂತ ಆಪ್ಷನ್ ಇದೆ, ಇದು ಎ ಅಂತ ಆಗಲ್ಲ. ಇಲ್ಲಿ ಸೀಸದ ಆಕ್ಸೈಡ್, ಸೀಸದ ಆಕ್ಸೈಡ್, ಸೀಸದ ಆಕ್ಸೈಡ್ ಕರೆಕ್ಟ್ ಇದೆ. ಓಕೆ, 3 ಆಪ್ಷನ್ ನಾವು ಕ್ಲಿಕ್ ಮಾಡಬಹುದು. ಬಟ್ ಆದ್ರೆ ನೆಕ್ಸ್ಟ್ ನೈಟ್ರೋಜನ್ ಡೈಆಕ್ಸೈಡ್ ಇದೆ. ಸೊ ಇಲ್ಲಿ ನೈಟ್ರೋಜನ್ ಡೈಆಕ್ಸೈಡ್ ಇದೆ, ನೈಟ್ರೋಜನ್ ಆಕ್ಸೈಡ್ ಇದೆ. ಇಲ್ಲಿ ಏನಿದೆ? ಆಕ್ಸೈಡ್ ಅಂದ್ರೆ ಆಪ್ಷನ್ ಸಿ ಆಗಲ್ಲ. ಇಲ್ಲಿ ನೈಟ್ರೋಜನ್ ಡೈಆಕ್ಸೈಡ್ ಇಲ್ಲಿದೆ. ಇದು ಆಪ್ಷನ್ ನಾವೀಗ ಬಿ ಮತ್ತು ಡಿ ಮುಂದುವರಿಬಹುದು. ಆಪ್ಷನ್ ಎ ಮತ್ತು ಡಿ ಆಗಲ್ಲ ಅನ್ನೋದು ನಮಗೆ ಗೊತ್ತಾಯ್ತು. ಯಾವುದು ಆಪ್ಷನ್ ಏನು ಎ ಮತ್ತು ಸಿ ಆಗಲ್ಲ ಅನ್ನೋದು ಗೊತ್ತಾಯ್ತು. ಈಗ ನಮ್ಮ ಆಪ್ಷನ್ ಬಿ ಮತ್ತು ಡಿ ಯಲ್ಲಿದೆ. ಮತ್ತೇನು ದೊರೆಯುತ್ತದೆ ನಮಗೆ? ಆಕ್ಸಿಜನ್ ಸಹಿತ ನಮಗೆ ದೊರೆಯುತ್ತದೆ. ಸೊ ಡಿ ಯಲ್ಲಿ ಆಕ್ಸಿಜನ್ ಕಂಟೆಂಟ್ ನಮ್ಗೆ ಇಲ್ಲಿ ಇಂಡಿಕೇಟ್ ಮಾಡಿಲ್ಲ, ಬಟ್ ಆಪ್ಷನ್ ಬಿ ದಲ್ಲಿ ನಮಗೆ ಆಕ್ಸಿಜನ್ ಇಂಡಿಕೇಟ್ ಮಾಡ್ತಾನೆ. ಹಂಗಾಗಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಬಿ ಅಂತ ನೋಡ್ತೀವಿ. ಇಂಥ ಕ್ವಶನ್ ಹೆಂಗ್ ಡೀಲ್ ಮಾಡ್ಬೇಕು ಸರ್ ಎಕ್ಸಾಮ್ ದಲ್ಲಿ ಅಂತಂದ್ರೆ, ನೋಡಿ, ಇವು 8th 9th 10th ನಾವೇನು ಟೆಕ್ಸ್ಟ್ ಬುಕ್ ರೆಫರ್ ಮಾಡ್ತೀವಲ್ಲ, ಅಲ್ಲ ಯಾವ್ದೊಂದು ಪರ್ಟಿಕ್ಯುಲರ್ ಟಾಪಿಕ್ ಅಲ್ಲಿ ಈ ಕಾನ್ಸೆಪ್ಟ್ ಬಂದಿರ್ತದೆ. ಅಂತವ್ ಬಂದಾಗ ಸ್ವಲ್ಪ ರಿಯಾಕ್ಷನ್ಸ್ ಎಲ್ಲ ಬರ್ದಿಟ್ಕೊಳ್ಳಿ ಸೈಡಿಗೆ. ಆ ರಿಯಾಕ್ಷನ್ಸ್ ಎಲ್ಲ ಬರ್ದಿಟ್ಕೊಂಡು ರಿಯಾಕ್ಷನ್ ಬ್ಯಾಲೆನ್ಸ್ ಮಾಡೋದಕ್ಕೆ ಕಲೀರಿ ಸ್ವಲ್ಪ. ಅಂದ್ರೆ ಇಲ್ಲೇನು, ಈ ಟೋಟಲ್ ಆಗಿ ಈ ಕಂಟೆಂಟ್ ಅಲ್ಲಿರುವಂತ ಏನ್ ನಂಬರ್ ಆಫ್ ಅಟಮ್ಸ್ ಅದಾವಲ್ಲ, ಅವು ಈ ಕಡೆ ಬ್ಯಾಲೆನ್ಸ್ ಆಗಿರ್ಬೇಕಷ್ಟೇ. ನೋಡಿ, ಇಲ್ಲಿ ನಮಗೆ 2 ಟೈಮ್ಸ್ ಆಫ್ ಏನು ಲೆಡ್ ನೈಟ್ರೇಟ್ ಅನ್ನು ನಾವು ರಿಯಾಕ್ಷನ್ ಮಾಡಿದಾಗ ಏನೇನು ಸಿಗ್ತೇವೆ ಅನ್ನೋದು ಒಂದು ರಿಯಾಕ್ಷನ್ ಇದೆ. ನಂಬರ್ ಆಫ್ ಅಟೆಂಪ್ಟ್ಸ್ ಅನ್ನು ಆ ಕಡೆ ಈ ಕಡೆ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಬ್ಯಾಲೆನ್ಸ್ ಮಾಡ್ಕೊಂಡು ಆನ್ಸರ್ ಮಾಡೋದೇ ಉತ್ತರ ಆಗ್ತದೆ. ಬಟ್ ನಾವು ಎಷ್ಟೇ ಟ್ರೈ ಮಾಡಿದ್ರು ಸಹಿತ ಎಕ್ಸಾಮ್ದಲ್ಲಿ, ಪ್ರತಿ ಎಕ್ಸಾಮ್ದಲ್ಲಿ ಡಿಫ್ರೆಂಟ್ ಆಗಿರುವಂತ ಕ್ವಶನ್ಸ್ ಅನ್ನೇ ಟ್ರೈ ಮಾಡ್ತಿರ್ತಾನೆ. ಸ್ವಲ್ಪ ರಿಯಾಕ್ಷನ್ಸ್ ಅನ್ನು ನಾವು ಸ್ಪೀಡ್ ಅಪ್ ಮಾಡ್ಕೋಬೇಕು. ಅಕ್ಯುರೇಸ್ ಆಗಿ ಮಾಡ್ತಾ ಹೋದ್ರೆ ನಿಮಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಅನುಕೂಲ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡಿ, ನಮ್ಮ ಸೌರ ವ್ಯೂಹದಲ್ಲಿ ಒಳ ಗ್ರಹಗಳಲ್ಲಿ ಅತ್ಯಂತ ದೊಡ್ಡದು ಯಾವುದು ಅಂತ ಕೇಳ್ತಾನೆ. ನೋಡಿ, ಟೋಟಲ್ ಗ್ರಹಗಳು ನಮ್ಗೆ ನಾವು 8 ಗ್ರಹಗಳು ಅಂತ ನೋಡ್ತೀವಲ್ಲ, ಈ 8 ಗ್ರಹಗಳಲ್ಲಿ ಇದ್ದದ್ರೊಳಗೆ ಅತಿ ದೊಡ್ಡದು ಯಾವುದು ಅಂದ್ರೆ ಎಲ್ಲರಿಗೂ ಗೊತ್ತು, ಗುರು ಗ್ರಹ ಅಂತ ನೋಡ್ತೀವಿ. ಜುಪಿಟರ್ ಇಸ್ ಏನು ಲಾರ್ಜೆಸ್ಟ್ ಪ್ಲಾನೆಟ್ ಅಂತ ನಾವು ನೋಡ್ತೀವಿ. ಬಟ್ ಇಲ್ಲಿ ಜಿಯೋಗ್ರಫಿ ನಾವು ಓದ್ತಾ ಹೋದ್ರೆ ಇನ್ನರ್ ಪ್ಲಾನೆಟ್ಸ್ ಮತ್ತು ಔಟರ್ ಪ್ಲಾನೆಟ್ಸ್ ಅಂತ ಬರ್ತವೆ. ಒಳ ಗ್ರಹ ಮತ್ತು ಹೊರ ಗ್ರಹಗಳು ಅಂತ ಬರ್ತವೆ. ಸೊ ಭೂಮಿಗೆ ಸ್ವಲ್ಪ ಸಮೀಪವಿರುವಂತ ಗ್ರಹಗಳನ್ನು ಒಳ ಗ್ರಹಗಳು ಅಂತ ಟ್ರೀಟ್ ಮಾಡ್ತಾರೆ. ಸೂರ್ಯನಿಗೆ ಸಮೀಪ ಇರುವಂತ ಗ್ರಹಗಳನ್ನು ಇನ್ನರ್ ಪ್ಲಾನೆಟ್ಸ್ ಅಂತ ನೋಡ್ತೀವಿ. ಸೂರ್ಯನ ಸ್ವಲ್ಪ ದೂರದಲ್ಲಿರುವಂತಹ ಪ್ಲಾನೆಟ್ ಗಳನ್ನು ಔಟರ್ ಪ್ಲಾನೆಟ್ಸ್ ಅಂತ ನೋಡ್ತೀವಿ. ಟೋಟಲ್ 8 ಇರೋದ್ರಿಂದ 4 ಆಗಿ ಡಿವೈಡ್ ಮಾಡ್ತಾರೆ. ಸೊ ಒಟ್ಟಾರೆಯಾಗಿ ದೊಡ್ಡ ಗ್ರಹ ಯಾವುದು? ಜುಪಿಟರ್. ಬಟ್ ಆದ್ರೆ ಈ ಇನ್ನರ್ ಅಲ್ಲಿ ಯಾವ್ದು ದೊಡ್ಡ ಗ್ರಹ ಅಂತ ಕೇಳ್ತಾನೆ, ಅದೇ ನಮ್ಮ ಭೂಮಿ ಅಂತ ನೋಡ್ತೀವಿ. ಈ ಇನ್ನರ್ ಪ್ಲಾನೆಟ್ ಅಲ್ಲಿ ದೊಡ್ಡದಾಗಿರುವಂತ ಗ್ರಹ ಯಾವುದು? ಒಳ ಗ್ರಹಗಳಲ್ಲಿ ದೊಡ್ಡದು ಯಾವುದು ಅಂತ ಕೇಳ್ತಾನೆ ನಮ್ಗೆ. ಶುಕ್ರ, ಬುಧ, ಮಂಗಳ, ಭೂಮಿ ಅಂತಿದೆ. ನಿಮ್ಗೆ ಗೊತ್ತು ಎಲ್ಲಕ್ಕಿಂತ ಚಿಕ್ಕದು ಯಾವುದು? ಮರ್ಕ್ಯೂರಿ ಅಂತ ನೋಡ್ತೀವಿ. ಬಟ್ ಅದಲ್ಲ. ಬಟ್ ಈ ಇನ್ನರ್ ಪ್ಲಾನೆಟ್ ನಲ್ಲಿ ಅತಿ ದೊಡ್ಡದು ಯಾವ್ದು ಅಂತ ಕ್ವಶನ್ ಕೇಳಿದಾಗ ಸರಿಯಾದ ಉತ್ತರ ಯಾವುದು? ಭೂಮಿ ಅಂತ ನಾವು ನೆನ್ಪಿಟ್ಕೋಬೇಕು. ಇದ್ರ ಮೇಲೆ ಮತ್ತೆ ಕ್ವಶನ್ಸ್ ಏನ್ ರೈಸ್ ಆಗ್ಬೋದು ಫ್ಯೂಚರ್ ಡೇಸ್ ಅಲ್ಲಿ ಅಂತಂದ್ರೆ, ಯಾವ್ದ್ರದ್ದು ರೊಟೇಷನರಿ ಟೈಮ್ ಜಾಸ್ತಿ ಇದೆ, ರೆವಲ್ಯೂಷನರಿ ಟೈಮ್ ಜಾಸ್ತಿ ಇದೆ, ಮತ್ತೆ ಈ ಗ್ರಹಗಳ ಮೇಲೆ ಪರ್ಟಿಕ್ಯುಲರ್ ಕ್ವಶನ್ ಕೇಳ್ತಾನೆ. ಯಾವ್ದನ್ನ ಮುಂಜಾ ನಕ್ಷತ್ರ ಅಂತ ಕರಿತೀವಿ, ಹೊಳೆಯುವ ನಕ್ಷತ್ರ ಯಾವುದು, ಕೆಂಪು ನಕ್ಷತ್ರ ಯಾವುದು, ಹೌದಲ್ಲ. ಸೂರ್ಯನಿಗೆ ವಿರುದ್ಧ ದಿಕ್ಕಲ್ಲಿ ಯಾವ್ದು ಇರುತ್ತದೆ, ಅಕ್ಷಭ್ರಮಣೆ, ಬೇರೆ ಬೇರೆ ಕಾನ್ಸೆಪ್ಟ್ಸ್ ಇದಾವೆ. ಅವುಗಳ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ, ನಿಮ್ಗೆ ಎಕ್ಸಾಮ್ ದಲ್ಲಿ ಕ್ವಶನ್ಸ್ ರೈಸ್ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ. ನೆಕ್ಸ್ಟ್ ಕ್ವಶನ್ ನೋಡ್ತೀವಿ, ಕಬ್ಬಿಣವು ಯಾವ ರೀತಿಯ ಅಯಸ್ಕಾಂತೀಯ ವಸ್ತುವಾಗಿದೆ? ವಾಟ್ ಟೈಪ್ ಆಫ್ ಮ್ಯಾಗ್ನೆಟ್ ಇಸ್ ಐರನ್ ಅಂತ ಕೇಳ್ತಾನೆ. ಸೊ ಗೊತ್ತಿರ್ಬೇಕು ನಿಮ್ಗೆ, ಒಂದು ಕಾಂತೀಯ ವಸ್ತು, ಒಂದು ಮ್ಯಾಗ್ನೆಟ್ ಅಂತ ಇರ್ತದೆ. ಒಂದು ಅಯಸ್ಕಾಂತ ಮತ್ತು ಅಯಸ್ಕಾಂತ ಜೊತೆ ಅಟ್ರಾಕ್ಟ್ ಆಗುವಂತ ವಸ್ತು ಇರುತ್ತಲ್ಲ, ಈ ಅಯಸ್ಕಾಂತ ಜೊತೆ ವಸ್ತು ಎಷ್ಟು ಫೋರ್ಸ್ ನೊಂದಿಗೆ ಅಂಟಿಕೊಳ್ಳುತ್ತದೆ ಅನ್ನೋ ಆಧಾರದ ಮೇಲೆ ಈ ಕಾಂತೀಯ ವಸ್ತುಗಳನ್ನು, ಕಾಂತ ಜೊತೆ ಅಟ್ರಾಕ್ಟ್ ಆಗುವಂತ ವಸ್ತುಗಳನ್ನು ಮತ್ತೆ 3 ರೀತಿ ಡಿವೈಡ್ ಮಾಡ್ತಾರೆ. ಅದೇ ಡಯಾಕಾಂತೀಯ, ಪ್ಯಾರಾಕಾಂತೀಯ ಮತ್ತು ಫೆರೋಕಾಂತೀಯ ಅಂತ ಕರಿತೀವಿ. ಯಾವ ವಸ್ತು ಅಯಸ್ಕಾಂತ ಜೊತೆಗೆ ಕಡಿಮೆ ಪ್ರಮಾಣದಲ್ಲಿ ಅಂಟಿಕೊಳ್ಳುತ್ತದಲ್ಲ, ಅದನ್ನು ನಾವು ಡಯಾಕಾಂತೀಯ ಅಂತ ಕರಿತೀವಿ. ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಅಂಟಿಕೊಳ್ಳುವುದನ್ನು ಪ್ಯಾರಾಕಾಂತೀಯ ಅಂತ ಕರಿತೀವಿ. ಎಲ್ಲಕ್ಕಿಂತ ಜಾಸ್ತಿ ಅಂಟಿಕೊಳ್ಳುವಂತ ವಸ್ತುಗಳನ್ನು ನಾವು ಫೆರೋಕಾಂತೀಯ ವಸ್ತು ಅಂತ ಕರಿತೀವಿ. ಹೀಗಿರ್ಬೇಕಾದ್ರ ಕಬ್ಬಿಣ ಎಂತ ವಸ್ತು ಅಂತ ಕೇಳಿದಾನೆ. ಈಗ ಅದೇನು ಡಯಾಕಾಂತೀಯನ, ಪ್ಯಾರಾಕಾಂತೀಯನ, ಫೆರೋಕಾಂತೀಯ ಅಂತ ಕೇಳ್ತಾನೆ. ನೀವು ನೋಡಿರ್ಬೋದು, ನಾವು ಮ್ಯಾಕ್ಸಿಮಮ್ ಮ್ಯಾಗ್ನೆಟ್ ಜೊತೆಗೆ ಅಂಟಿಕೊಳ್ಳುವಂತ ವಸ್ತುವನ್ನು ನೋಡಿದ್ದೇ ಕಬ್ಬಿಣ. ಒಂದು ಅಯಸ್ಕಾಂತ ಜೊತೆ ಕಬ್ಬಿಣ ಜೋರಾಗಿ ಅಂಟಿಕೊಂಡ್ಬಿಡ್ತದೆ, ಕಿತ್ತಕ್ಕೂ ಸಹಿತ ನಮಗೆ ಎನರ್ಜಿ ಜಾಸ್ತಿ ಬೇಕಾಗ್ತದೆ. ಅತಿ ಹೆಚ್ಚಿನ ಫೋರ್ಸ್ ನೊಂದಿಗೆ ಏನಾಗ್ತದೆ, ಅಯಸ್ಕಾಂತ ಅನ್ನೋದು ಅಂಟಿಕೊಳ್ಳುತ್ತದೆ. ಅಂದ್ರೆ ಅತಿ ಹೆಚ್ಚಿನ ಫೋರ್ಸ್ ಅಂದ್ರೆ ಯಾವ ರೀತಿಯ ಮ್ಯಾಗ್ನೆಟ್ಸ್ ಅಂತ ನಾವು ಕರಿಬಹುದು ಈಗ? ಸೊ ಹಿಯರ್ ಐರನ್ ಇಸ್ ಎ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂತ ನಾವು ನೋಡ್ತೀವಿ.
ಸೊ ಬೆಸ್ಟ್ ಎಕ್ಸಾಂಪಲ್ ನೋಡಬಹುದು ನಾವಿಲ್ಲಿ. ಫೆರೋ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಗಳು ಯಾವ್ಯಾವು ಅಂತಂದ್ರೆ ಐರನ್, ನಿಕ್ಕಲ್, ಕೋಬಾಲ್ಟ್ ಮತ್ತು ಸ್ಟೀಲ್. ಇವುಗಳು ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೋರ್ಸ್ ಅನ್ನು ಹೊಂದಿರ್ತವೆ. ಅಯಸ್ಕಾಂತ ಜೊತೆ ಅತಿ ಹೆಚ್ಚಿನ ಎನರ್ಜಿದೊಂದಿಗೆ ಅಂಟಿಕೊಳ್ತವೆ ಅಂತ ಅರ್ಥ. ಇನ್ನು ಈ ಫೆರೋಗಿಂತ ಸ್ವಲ್ಪ ಕಡಿಮೆ ಪ್ರಮಾಣದ ಅಂಟಿಕೊಳ್ಳುವಂತಹ ವಸ್ತುಗಳನ್ನೇ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಅಲ್ಯೂಮಿನಿಯಂ, ಪ್ಲಾಟಿನಂ ಮತ್ತು ಆಕ್ಸಿಜನ್, ಈ ಮೂರು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಆ ಅಯಸ್ಕಾಂತ ಜೊತೆಗೆ ಅಂಟಿಕೊಳ್ಳುತ್ತವೆ, ಈಸಿಯಾಗಿ ಕಿತ್ತಬಹುದು ಅಂತ ಅರ್ಥ. ಇನ್ನು ಡಯಾಮ್ಯಾಗ್ನೆಟಿಕ್ ಅಂತ ಐತಲ್ಲ, ಇದರ ಫೋರ್ಸ್ ಆಲ್ಮೋಸ್ಟ್ ನೆಗ್ಲಿಜಿಬಲ್ ಇರ್ತದೆ, ಅಂಟಿಕೊಂಡಿದ್ದೇ ಗೊತ್ತಾಗಲ್ಲ, ಫೀಲ್ ಸಹಿತ ನಮಗೆ ಗೊತ್ತಾಗಲ್ಲ. ಬೆಸ್ಟ್ ಎಕ್ಸಾಂಪಲ್ ಕಾಪರ್, ಗೋಲ್ಡ್ ಮತ್ತು ಬಿಸ್ಮತ್. ಇನ್ನು ಸುಮಾರು ಎಕ್ಸಾಂಪಲ್ಸ್ ಅದಾವೆ, ನಾನು ನಿಮ್ಗೆ ಕೆಲವೊಂದು ಎಕ್ಸಾಂಪಲ್ಸ್ ಮಾತ್ರ ನಿಮ್ಗೆ ಕೊಡ್ತಾ ಇದ್ದೀನಿ. ಇಲ್ಲಿ ಕಬ್ಬಿಣ ಯಾವ ರೀತಿ ಅಯಸ್ಕಾಂತ ವಸ್ತುವಾಗಿದೆ ಅಂತ ಕೇಳ್ತಾ ನಮ್ಗೆ ಆನ್ಸರ್ ಏನ್ ಮಾಡ್ಬೋದು ನಾವೀಗ, ಫೆರೋಕಾಂತೀಯ ವಸ್ತು ಅಂತ ಕರಿತೀವಿ. ಸೊ ಫೆರೋ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಆರ್ ದೋಸ್ ದೇ ಹ್ಯಾವ್ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೋರ್ಸ್ ಟುವರ್ಡ್ಸ್ ಮ್ಯಾಗ್ನೆಟ್ ಅಂತ ಕರಿತೀವಿ. ಅದು ಅತಿ ಹೆಚ್ಚಿನ ಅಯಸ್ಕಾಂತೀಯ ಬಂಧವನ್ನು, ಅಯಸ್ಕಾಂತೀಯ ಬಲವನ್ನು ಹೊಂದಿರುವಂತಹ ಒಂದು ವಸ್ತುಗಳನ್ನು ನಾವು ಫೆರೋಕಾಂತೀಯ ವಸ್ತುಗಳು ಅಂತ ಕರಿತೀವಿ. ಇಲ್ಲಿ ನಾವು ನೋಡ್ತಾ ಹೋದರೆ ಈ ಕಾಂತೀಯ ವಸ್ತುಗಳಲ್ಲಿ ಯಾವುದೇ ರೀತಿಯ ಮ್ಯಾಗ್ನೆಟಿಕ್ ಫೋರ್ಸ್ ಇಲ್ಲದೆ ಇರೋದನ್ನು ನಾವು ಡಯಾಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಈ ರೀತಿ ಒಂದೇ ಡೈರೆಕ್ಷನ್ಗೆ ಸೆಟ್ ಆಗ್ಬಿಡ್ತು ಅಂತಂದ್ರೆ ಅವಾಗ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೋರ್ಸ್ ಅನ್ನು ಹೊಂದಿರ್ತವೆ ಅಂತ ಅರ್ಥ. ಈ ಕಬ್ಬಿಣದಂತ ವಸ್ತುಗಳಲ್ಲಿ ಈ ಕಾಂತೀಯ ಎನರ್ಜಿ ಏನೈತಲ್ಲ, ಅದು ಯುನಿ ಡೈರೆಕ್ಷನ್, ಒಂದೇ ದಿಕ್ಕಲ್ಲಿ ಏನಾಗ್ತದೆ, ಆ ತನ್ನ ಒಳಗಿರುವಂತಹ ಕಣಗಳು ಸೆಟಪ್ ಆಗ್ತವೆ ಅಂತ ಅರ್ಥ. ಆ ಬೇಸ್ ಮೇಲೆ ನಾವು ಈಸಿಯಾಗಿ ಆನ್ಸರ್ ಅನ್ನು ಮಾಡಬಹುದು. ಮುಂಬರುವ ಎಕ್ಸಾಮ್ಗಳಲ್ಲಿ ನಿಮಗೆ ಪ್ಯಾರಾಕಾಂತಿ ಯಾವ್ದು ಬೆಸ್ಟ್ ಎಕ್ಸಾಂಪಲ್ ಕೊಡ್ರಿ ಅಂತ ಹೇಳ್ಬೋದು, ಅಥವಾ ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾನೆ, ಡಯಾ, ಪ್ಯಾರಾ, ಫೆರೋ ಕೊಟ್ಬಿಟ್ಟು ಈ ವಸ್ತುಗಳನ್ನ ಕೊಡ್ತಾನೆ. ಅಥವಾ ಇದರಲ್ಲಿ ಯಾವ್ದು ಫೆರೋಕಾಂತಿ ಅಲ್ಲ, ಯಾವ್ದು ಪ್ಯಾರಾಕಾಂತಿ ಅಲ್ಲ, ಯಾವ್ದು ಫೆರೋಕಾಂತೀಯ ವಸ್ತುವಾಗಿದೆ, ಯಾವುದು ಯಾವ ಲೋಹಗಳ ಜೋಡಿ ಫೆರೋಕಾಂತೀಯವಾಗಿವೆ, ಯಾವ ಲೋಹಗಳ ಜೋಡಿ ಪ್ಯಾರಾಕಾಂತೀಯ ವಸ್ತುಗಳಾಗಿದ್ದಾವೆ, ಏನ್ ಬೇಕಾದ್ರೂ ಕ್ವಶನ್ ನಮ್ಗೆ ರೈಸ್ ಆಗ್ಬೋದು. ಸೊ ಸೈನ್ಸ್ ಹೆಂಗಿದೆ ಅಂತಂದ್ರೆ ಕಾನ್ಸೆಪ್ಟ್ ಇಸ್ ದ ಪವರ್. ಕಾನ್ಸೆಪ್ಟ್ ನೀವು ಚೆನ್ನಾಗಿ ತಿಳ್ಕೊಂಡ್ಬಿಟ್ರಿ ಅಂತಂದ್ರೆ ಆರಾಮಾಗಿ ಆನ್ಸರ್ ನಾವು ಮಾಡಬಹುದು. ಸೊ ಕಾನ್ಸೆಪ್ಟ್ ಕರೆಕ್ಟ್ ಆಗಿ ನೀಟ್ ಆಗಿ ಯಾವಾಗ ನಮ್ಗೆ ತಿಳ್ಕೊಳ್ಳಕ್ ಸಾಧ್ಯ ಆಗಲ್ಲವೋ ಅವಾಗೆ ನಮ್ಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ, ಅವಾಗ ನಮ್ಗೆ ಟೈಮ್ ಕನ್ಸ್ಯೂಮಿಂಗ್ ಜಾಸ್ತಿ ಆಗ್ತದೆ. ನಮ್ಗೆ ಚೆನ್ನಾಗಿ ಟೈಮ್ ಸೇವ್ ಆಗ್ಬೇಕು ನಮ್ಗೆ ಅಂತಂದ್ರೆ ಕಾನ್ಸೆಪ್ಟ್ ಅನ್ನು ಬಹಳ ನೀಟ್ ಆಗಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ. ಸೊ ಈ ರೀತಿ ಎಕ್ಸಾಮ್ ದಲ್ಲಿ ಕ್ವಶನ್ ಕೇಳ್ತಾನೆ. ಈಗ ಸರಿಯಾದ ಉತ್ತರ ಫೆರೋಕಾಂತೀಯ ವಸ್ತು ಅಂತ ನಾವು ನೋಡ್ತೀವಿ. ಒಂದು ಆವರ್ತನದಲ್ಲಿ ಸರಳ ಲೋಲಕದ ಕೆಲಸವು ಸಮನಾಗಿರುವುದು ಅಂತ ಕೇಳ್ತಾನೆ. ಸೊ ಸರಳ ಲೋಲಕ ನೋಡಿರ್ಬೋದು ನೀವು, ಈ ರೀತಿ ಪೆಂಡುಲಮ್ ಅಂತ ಕರಿತೀವಿ. ಈ ಪೆಂಡುಲಮ್ ಇಲ್ಲಿಂದ ಶುರುವಾಗಿ ಹಿಂಗ್ ಹೋಗಿ ವಾಪಸ್ ತಿರ್ಗಾ ತನ್ನ ಮೊದಲನೇ ಸ್ಥಾನಕ್ಕೆ ಬಂತು ಅಂತಂದ್ರೆ ಇದನ್ನ ಒನ್ ಆಸುಲೇಷನ್ ಅಂತ ಕರಿತೀವಿ. ಈ ಒನ್ ಆಸುಲೇಷನ್, ಒಂದು ಲೋಲಕ ಒನ್ ಆಸುಲೇಟ್ ಮಾಡಿದಾಗ ಇದರ ಎನರ್ಜಿ ಎಷ್ಟಕ್ಕೆ ಸಮನ ಆಗ್ತದೆ ಅಂತ ಕೇಳ್ತಾನೆ. ಅದರ ಚಲನ ಶಕ್ತಿಗೆ ಸಮನ, ಪ್ರಚಲನ ಶಕ್ತಿ ಸಮನ, ಒಟ್ಟು ಶಕ್ತಿಗೆ ಸಮನ ಅಥವಾ ಶೂನ್ಯನ ಅಂತ ಕೇಳ್ತಾನೆ. ನೋಡಿ, ಒಂದು ವಸ್ತು ಕೆಲಸ ಆಗಿದೆ ಅಂತಂದ್ರ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಏನಾದ್ರೂ ಮೂವ್ಮೆಂಟ್ ಆಗಿರ್ಬೇಕು. ಬಟ್ ಇದು ಆಸಿಲೇಟ್ ಆದಾಗ ಯಾವ ಜಾಗದಿಂದ ಪ್ರಾರಂಭ ಆಗಿ ಮುಂದಕ್ಕೆ ಹೋಗ್ತದೋ ತಿರ್ಗಾ ಅದೇ ಜಾಗಕ್ಕೆ ಬಂದು ಸೇರ್ಕೊಂಡ್ಬಿಡ್ತದೆ. ಇದನ್ನು ಒನ್ ಆಸಿಲೇಷನ್ ಅಂತ ಕರಿತೀವಿ. ಹಿಂಗ ಹೋಗಿ ತಿರ್ಗಾ ತನ್ನ ಸ್ಥಾನದಲ್ಲೇ ಬಂದು ನಿಂತಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಶಕ್ತಿ ಆಗಿರಲ್ಲ. ಇಲ್ಲಿ ವರ್ಕ್ ಡನ್ ಇಸ್ ಈಕ್ವಲ್ ನಾವು ಝೀರೋ ಅಂತ ಕರಿತೀವಿ. ಏನು ಶಕ್ತಿನೇ ಮಾಡಿಲ್ಲ, ಅದ ಎನರ್ಜಿ ನಾವು ಶೂನ್ಯ ಶಕ್ತಿ ಆಗಿದೆ ಅಂತ ಕರಿತೀವಿ. ನೀವು ನಿಂತ ಜಾಗದಾಗೆ ಎಷ್ಟೇ ನಿಂತ ಸಹಿತ ನಿಮ್ ಎನರ್ಜಿ ಝೀರೋ. 1 ಕಿಲೋಮೀಟರ್ ಹೋಗಿ ತಿರ್ಗಾ ಅದೇ ಜಾಗದಲ್ಲಿ ನೀವು ಬಂದು ನಿಂತ್ಕೊಂಡಿರ್ತಾರೆ, ನಿಮ್ ಎನರ್ಜಿ ಇಸ್ ಈಕ್ವಲ್ ಟು ಝೀರೋ ಅಂತ ಕರಿತೀವಿ. ಯಾಕಂದ್ರೆ ನಿಮ್ ಎನರ್ಜಿ ಆಗಿದೆ, ನಿಮ್ ಕೆಲಸ ಮಾಡಿದಿರಿ ಅಂದ್ರೆ ನೀವು ಎಲ್ಲಿಂದ ಮೂವ್ಮೆಂಟ್ ಆಗಿರ್ಬೇಕು, ಡಿಸ್ಪ್ಲೇಸ್ ಆಗಿರ್ಬೇಕು, ನಿಮ್ಮ ಸ್ಥಾನದಲ್ಲಿ ಬದಲಾವಣೆ ಆಗಿರ್ಬೇಕು, ಅವಾಗ ಮಾತ್ರ ಎನರ್ಜಿ ಆಗಿದೆ, ಒಂದು ಕೆಲಸ ಆಗಿದೆ ಅಂತ ಕರಿತೀವಿ. ಬಟ್ ಅಲ್ಲಿ ಒಂದು ಆಸೋಲೇಟಿವ್ ಮಾಡಿ ತಿರ್ಗಾ ತನ್ನ ಜಾಗಕ್ಕೆ ಬಂದು ನಿಂತ್ಕೊಂಡಾಗ ಅಲ್ಲಿ ಎನರ್ಜಿ ಇಸ್ ಈಕ್ವಲ್ ಟು ನಾವು ಝೀರೋ ಅಂತ ಕರಿತೀವಿ. ದ ನೆಟ್ ವರ್ಕ್ ಡನ್ ಇನ್ ಒನ್ ಕಂಪ್ಲೀಟ್ ಆಸೋಲೇಷನ್ ಇಸ್ ಝೀರೋ. ಯಾವುದೇ ರೀತಿ ಮೂವ್ಮೆಂಟ್ ಇಲ್ಲ, ತನ್ನ ಸ್ಥಾನದಲ್ಲೇ ಒರಿಜಿನಲ್ ಪ್ಲೇಸ್ ಅಲ್ಲಿ ನಿಂತ್ಕೊಂಡಿದೆ ಅಂತ ಅರ್ಥ. ಬಿಕಾಸ್ ದ ನೆಟ್ ಡಿಸ್ಪ್ಲೇಸ್ಮೆಂಟ್ ಈಸ್ ಝೀರೋ. ಇಲ್ಲಿಂದ ಎಲ್ಲಿ ಒಂದು ಹೆಜ್ಜೆನ ಸಹಿತ ಮುಂದೋಗಿಲ್ಲ, 1 ಸೆಂಟಿಮೀಟರ್ ಸಹಿತ ಮುಂದೋಗಿಲ್ಲ, ಹಂಗಾಗಿ ಝೀರೋ. ಮೀನಿಂಗ್ ದಟ್ ದ ಆಬ್ಜೆಕ್ಟ್ ಎಂಡ್ಸ್ ಅಪ್ ಇಟ್ಸ್ ಸ್ಟಾರ್ಟಿಂಗ್ ಪೊಸಿಷನ್. ಅದು ಎಲ್ಲಿಂದ ಹೋಗಿದನೋ ತಿರ್ಗಾ ಅಲ್ಲೇ ಬಂದು ನಿಂತು ಬಿಡ್ತದೆ, ಹಂಗಾಗಿ ಯಾವುದೇ ರೀತಿಯ ಮೂವ್ಮೆಂಟ್ ಆಗಿಲ್ಲ ಅಂತ ಕರಿತೀವಿ. ಒಂದು ಪ್ರಾಕ್ಟಿಕಲ್ ಆಗಿರುವಂತ ಕ್ವಶನ್ ನೆನ್ಪಿಟ್ಕೋಬೇಕು. ನೋಡಿ, ಇನ್ನು ಫಿಸಿಕ್ಸ್ ಕ್ವಶನ್ ಸ್ವಲ್ಪ ಟಿಪಿಕಲ್ ಮತ್ತು ಟಫ್ ಆಗಿರುವಂತ ಕ್ವಶನ್ ನೋಡೋಣ. ಇವಕ್ಕೆಲ್ಲ ಫಾರ್ಮುಲಾಗಳು ಬೇಕಾಗ್ತವೆ. ಒಂದು ಪೆಟ್ಟಿಗೆಯು ಘರ್ಷಣೆ ಇಲ್ಲದ ಒಂದು ಕ್ಷಿತಿಜೀಯದ ಮೇಲೆ ನಿಶ್ಚಲ ಸ್ಥಿತಿಯಲ್ಲಿದೆ. ಆ ಪೆಟ್ಟಿಗೆಯ ಮೇಲೆ 10 ನ್ಯೂಟನ್ ಬಲವು 3 ಸೆಕೆಂಡ್ಗಳ ಕಾಲ ಪ್ರಯೋಗಿಸಲ್ಪಟ್ಟಿದೆ. 3ನೇ ಸೆಕೆಂಡಿನ ಕೊನೆಯ ಅವಧಿಯಲ್ಲಿ
ಆ ಪೆಟ್ಟಿಗೆಯ ಸಂವೇಗವು ಅಂತ ಕೇಳ್ತಾನೆ. ನೋಡ್ರಿ, ಫಿಸಿಕ್ಸ್ ಅಲ್ಲಿ ನ್ಯೂಟನ್ ಸೆಕೆಂಡ್ ಲಾ ಮೇಲೆ ವರ್ಕ್ ಆಗುವಂತ ಎರಡು ಪ್ರಿನ್ಸಿಪಲ್ಸ್ ಅದಾವೆ. ಒಂದು ಇಂಪಲ್ಸ್, ಇನ್ನೊಂದು ಮೂಮೆಂಟಮ್ ಅಂತ ಇದೆ. ಸಂವೇಗ ಮತ್ತು ಆವೇಗ ಅಂತ ಕರಿತೀವಿ. ಸಂವೇಗ ಮತ್ತು ಆವೇಗ. ಇಲ್ಲಿ ಇಂಪಲ್ಸ್ ಅಂದ್ರೆ ಸಂವೇಗ, ಇನ್ನೊಂದು ಬರ್ತದೆ ಮೊಮೆಂಟಮ್ ಅಂತೇಳಿ. ಆ ಮೊಮೆಂಟಮ್ ನಾವು ಅರ್ಥ ಮಾಡ್ಕೋಬೇಕು, ಆವೇಗ ಅಂತ ಕರಿತೀವಿ. ನೋಡೋಣ, ಫಿಸಿಕ್ಸ್ ಮತ್ತೆ ಕಾನ್ಸೆಪ್ಟ್ ಬಂದಾಗ ನಾವು ತಿಳ್ಕೊಳ್ಳೋಣ. ಈ ಮೀನಿಂಗ್ ಏನಿದೆ ಅಂತಂದ್ರೆ, ಒಂದು ಘರ್ಷಣೆ ಇಲ್ಲದ ಒಂದು ಜಾಗ, ಸ್ಥಿತಿಜ್ ಅಂದ್ರೆ ಒಂದು ಜಾಗ, ಒಂದು ಇಳಿಜಾರಾಗಿರುವಂತ ಪ್ರದೇಶ. ಈ ಜಾಗದಿಂದ ಒಂದು ಪೆಟ್ಟಿಗೆ ಇದೆ ಅಂತೆ, ಪೆಟ್ಟಿಗೆ. ಈ ಪೆಟ್ಟಿಗೆ ಮೇಲೆ 10 ನ್ಯೂಟನ್ ಫೋರ್ಸ್ ಅನ್ನು ಅಪ್ಲೈ ಮಾಡ್ತಾ ಇದ್ದೇನೆ. ಫೋರ್ಸ್ ಇಸ್ ಈಕ್ವಲ್ ಟು ಎಷ್ಟಿದೆ? 10 ನ್ಯೂಟನ್. ವಾಟ್ ಇಸ್ ಎಸ್ ಐ ಯೂನಿಟ್ ಆಫ್ ಫೋರ್ಸ್? ನ್ಯೂಟನ್ ಅಂತ ಕರಿತೀವಿ. ಎಷ್ಟು ಟೈಮ್ ವರೆಗೆ ಅದರ ಮೇಲೆ ನಾವು ಆ ಫೋರ್ಸ್ ಅಪ್ಲೈ ಮಾಡ್ತಾ ಇದೀವಿ ಅಂತಂದ್ರೆ 3 ಸೆಕೆಂಡ್ಗಳ ಕಾಲ ಅದರ ಮೇಲೆ 10 ನ್ಯೂಟನ್ ಫೋರ್ಸ್ ಅನ್ನು ಅಪ್ಲೈ ಮಾಡ್ತಾ ಇದ್ದೀವಿ. ಅವಾಗ ಈ ಬಾಡಿ ಮೇಲೆ ಎಷ್ಟು ಇಂಪಲ್ಸ್ ಕ್ರಿಯೇಟ್ ಆಗ್ತದೆ, ಎಷ್ಟು ಸಂವೇಗ ಉಂಟಾಗ್ತದೆ ಅಂತ ಕೇಳ್ತಾನೆ. ಇದಕ್ಕೊಂದು ಚಿಕ್ಕದಾಗಿರುವಂತಹ ಫಾರ್ಮುಲಾ ಇದೆ. ದಟ್ ಇಸ್ ಇಂಪಲ್ಸ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಟೈಮ್. ಫೋರ್ಸ್ ಇಂಟು ಟೈಮ್. ನೋಡಿ, ಮೀನಿಂಗ್ ಏನ್ ಗೊತ್ತಾ? ಸಂವೇಗ ಮೀನಿಂಗ್ ಏನು? ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಕಡಿಮೆ ಸಮಯದಲ್ಲಿ ಒಂದು ವಸ್ತುವಿನ ಮೇಲೆ ಹೆಚ್ಚು ಫೋರ್ಸ್ ಅಪ್ಲೈ ಮಾಡಿಬಿಟ್ರಿ ಅಂತ ಹೇಳಿರಿ, ಅದಕ್ಕೆ ನಾವು ಇಂಪಲ್ಸ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್, ಒಂದು ಫುಟ್ಬಾಲ್ಗೆ ಕಾಲ್ ತಗೊಂಡು ಒದ್ದಾಗ ಆ ಬಾಲ್ನ ಮೇಲೆ ಇಂಪಲ್ಸ್ ಉಂಟಾಗ್ತದೆ, ಜಾಸ್ತಿ ಫೋರ್ಸ್ ಉಂಟಾಗ್ತದೆ. ಶಾರ್ಟ್ ಟೈಮಲ್ಲಿ ಲಾಂಗ್ ಫೋರ್ಸ್ ಅನ್ನು ನಾವು ಅಪ್ಲೈ ಮಾಡಿರ್ತೀವಿ. ಒಂದು ಸುತ್ತಿಗೆ ತಗೊಂಡು ಒಂದು ಮೊಳೆ, ಒಂದು ನೇಲ್ ಟಪ್ಪತ್ತು ಬಡಿದಾಗ ಟೈಮ್ ಕಮ್ಮಿ ಇರ್ತದೆ, ಬಟ್ ಫೋರ್ಸ್ ಮಾತ್ರ ಜಾಸ್ತಿ ಅಪ್ಲೈ ಮಾಡ್ತೀವಿ. ಒಂದು ಬ್ಯಾಟ್ ತಗೊಂಡು ಒಂದು 6 ಹೊಡೆದಾಗ, ಒಂದು 4 ಹೊಡೆದಾಗ ಕಡಿಮೆ ಸಮಯದಲ್ಲಿ ಹೆಚ್ಚು ಫೋರ್ಸ್ ಅಪ್ಲೈ ಮಾಡಿರ್ತೀವಿ. ಈ ರೀತಿ ಶಾರ್ಟ್ ಟೈಮ್ ಅಲ್ಲಿ ಲಾಂಗ್ ಫೋರ್ಸ್ ಅಪ್ಲೈ ಆಗೋದನ್ನ ನಾವೇಂತ ಕರಿತೀವಿ? ಇಂಪಲ್ಸ್ ಅಂತ ಕರಿತೀವಿ. ಅದೇ ರೀತಿ ಏನೇನ್ ಕನ್ಸಿಡರ್ ಮಾಡ್ಬೇಕಂದ್ರೆ, ಎಷ್ಟು ಫೋರ್ಸ್ ಅಪ್ಲೈ ಮಾಡಿದಿರಿ, ಜೊತೆಗೆ ಎಷ್ಟು ಸಮಯದವರೆಗೆ ಅಪ್ಲೈ ಮಾಡಿರಿ ಅನ್ನೋದನ್ನ ನೋಡ್ಬೇಕು. ನಾವಿಲ್ಲಿ ಅಪ್ಲೈ ಮಾಡಿ ಬೇಕಾಗಿದ್ದೇನೆ ನಮಗೆ ಇಂಪಲ್ಸ್, ಅದರ ಎಷ್ಟು ಗ್ರಾಮ್ ಪರ್ ಸೆಕೆಂಡ್ ಇದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಸೊ ನಮಗ್ ಗೊತ್ತಿಲ್ಲಿ ಕೊಟ್ಟಿರುವಂತ ಡೇಟಾ ನೋಡೋಣ. ಫೋರ್ಸ್ ಕೊಟ್ಟಿದ್ದಾನೆ ಮತ್ತು ಟೈಮ್ ಕೊಟ್ಟಿದ್ದಾನೆ. ಫೋರ್ಸ್ ಎಷ್ಟು ನ್ಯೂಟನ್ ಅಂತಾನೆ? 10 ನ್ಯೂಟನ್ ಅಂತಾನೆ. ಟೈಮ್ ಎಷ್ಟು ಸೆಕೆಂಡು? 3 ಸೆಕೆಂಡ್. ಅವ 10 3 30 ಅಂತಿದೆ. ಹಂಗಾಗಿ ಇಲ್ಲಿ 30 ಸರಿಯಾದ ಉತ್ತರ ನೋಡ್ತೀವಿ. 30 ಕಿಲೋಗ್ರಾಮ್ ಮೀಟರ್ ಪರ್ ಸೆಕೆಂಡ್ ಅಂತ ನೋಡ್ತೀವಿ. ಯಾಕಂದ್ರೆ ಈ ಫೋರ್ಸ್ ಅನ್ನೋದು ನಾವು ಒಂದು ಯೂನಿಟ್ ಆಗಿ ಕನ್ಸಿಡರ್ ಮಾಡ್ತೀವಿ, ಮತ್ತೆ ಸೆಕೆಂಡ್ ಸಹಿತ, ಟೈಮ್ ಅನ್ನೋದು ಸೆಕೆಂಡ್ ಸಹಿತ ನಾವು ಯೂನಿಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಸೊ ಸರಿಯಾದ ಉತ್ತರ ಎಷ್ಟು ಅಂತಂದ್ರೆ 30 ಕಿಲೋಗ್ರಾಮ್ ಮೀಟರ್ ಪರ್ ಸೆಕೆಂಡ್ ಆನ್ಸರ್. ಸೊ ಇದೊಂದು ಫಾರ್ಮುಲಾ ಬೇಸ್ ಮೇಲೆ ನಾವು ಮಾಡಬೇಕಾಗ್ತದೆ. ಕ್ವಶನ್ ಅನ್ನು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಯಾವ ಡೇಟಾ ಕೊಟ್ಟಿದ್ದಾನೆ, ನಮಗೆ ಫೋರ್ಸ್ ಕೊಟ್ಟಾನೆ ಮತ್ತು ಟೈಮ್ ಕೊಟ್ಟಾನೆ. ಇಂಪಲ್ಸ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಟೈಮ್, ಅವೆರಡಲ್ಲಿ ನಾವು ಇನ್ಪುಟ್ ಮಾಡಿಬಿಟ್ರೆ ಸಾಕು. 30 ಕಿಲೋಗ್ರಾಮ್ ಮೀಟರ್ ಪರ್ ಸೆಕೆಂಡ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೋಡಿ, ಇನ್ನೊಂದು ಡಿಫ್ರೆಂಟ್ ಆಗಿದ್ದ ಕ್ವಶನ್, ಕಾಂತ ಕ್ಷೇತ್ರದ SI ಮೂಲಮಾನ ಯಾವುದು ಅಂತ ಕೇಳ್ತಾನೆ. ನೋಡಿ, ಡೆಫಿನೆಟ್ಲಿ ಒಂದಲ್ಲ ಒಂದು ಎಕ್ಸಾಮ್ದಲ್ಲಿ ನಿಮಗೆ ಸೈನ್ಸ್ ಅಲ್ಲಿ SI ಯೂನಿಟ್ಸ್ ಆಗಿರ್ಬೋದು, ಕೆಲವೊಂದು ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್, ವೈಜ್ಞಾನಿಕ ಉಪಕರಣಗಳಾಗಿರ್ಬೋದು, ಮತ್ತೆ ಕೆಲವೊಂದು ಡಿಫ್ರೆಂಟ್ ಆಗಿರುವಂತ ಸ್ಟಡಿಗಳ ಮೇಲೆ ಸಹಿತ ನಿಮಗೆ ಕ್ವಶನ್ಸ್ ರೈಸ್ ಮಾಡ್ತಿರ್ತಾನೆ. SI ನೋಡ್ತಾ ಇದ್ವಿ ನಾವು. ಈಗ ನೋಡಿ, ಇಲ್ಲಿವರೆಗೆ ಹೀಟ್ ಜೂಲ್ ಅಂತ ನೋಡಿದಿವಿ, ಫೋರ್ಸ್ ನ್ಯೂಟನ್ ಅಂತ ನೋಡಿದಿವಿ, ಟೈಮ್ ಸೆಕೆಂಡ್ ಅಂತ ನೋಡಿದಿವಿ, ಬೇರೆ ಬೇರೆ ಯೂನಿಟ್ಸ್ ನೋಡ್ತಾ ಇದ್ವಿ. ಮುಂಬರುವ TET ಎಕ್ಸಾಮ್ಗಳು ಸಹಿತ ಸಿಕ್ಕಾಪಟ್ಟೆ ಯೂನಿಟ್ಗಳ ಮೇಲೆ ಕ್ವಶನ್ ರೈಸ್ ಆಗಿದ್ದಾವೆ. ಬಂದಾಗೆಲ್ಲ ಸಪರೇಟ್ ಒಂದು ಲಿಸ್ಟ್ ಔಟ್ ಮಾಡ್ರಿ. ಈಗ ಈ ಚಾಪ್ಟರ್ ಅಲ್ಲಿ ಸುಮಾರು ನಾವು ಯೂನಿಟ್ಸ್ ಅನ್ನು ನೋಡಿದೀವಿ. ಈಗ ಇನ್ನೊಂದು ಯೂನಿಟ್ ಬಂದಿದೆ, ಯಾವ್ದದು? ಕಾಂತ ಕ್ಷೇತ್ರ. ಇಂಗ್ಲಿಷ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಒಂದು ಅಯಸ್ಕಾಂತದ ಇವತ್ತು ಪೋಲ್ಸ್ ಅಲ್ಲಿರುವಂತ ಮ್ಯಾಗ್ನೆಟಿಕ್ ಫೋರ್ಸ್ ಅನ್ನು ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಅಂದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ಎಷ್ಟು ಏರಿಯಾವರೆಗೆ ಹರಡಿಕೊಂಡಿದೆ, ಎಷ್ಟು ವಿಸ್ತಾರವಾಗಿದೆ ಈ ಫೋರ್ಸ್ ಅನ್ನೋದನ್ನ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಈ ಫೀಲ್ಡ್ ಅಲ್ಲಿ ಅದರ ಫೋರ್ಸ್ ಎಷ್ಟಿದೆ ಅನ್ನೋದನ್ನು ಒಂದು ಯೂನಿಟ್ ಅಲ್ಲಿ ಕೊಡಬೇಕಾಗ್ತದೆ, ಸ್ಟ್ಯಾಂಡರ್ಡ್ ಯೂನಿಟ್ ಅಲ್ಲಿ ಕೊಡಬೇಕಾಗ್ತದೆ. ಆ ಯೂನಿಟ್ ಯಾವುದು ಅಂತ ಕೇಳ್ತಾನೆ. ಅದೇ ನಾವು ಜನರಲ್ ಏನಂತ ಕರಿತೀವಿ? ಟೆಸ್ಲಾ ಅಂತ ಕರಿತೀವಿ. ಏನು? ಟೆಸ್ಲಾ. ಮ್ಯಾಗ್ನೆಟಿಕ್ ಫೀಲ್ಡ್ ನ ಜನರಲ್ ಯೂನಿಟ್ ಏನು ಅಂತಂತ ಬಂದಾಗ ಟೆಸ್ಲಾ ಅಂತ ಕರಿತೀವಿ. ಇನ್ನೊಂದು ಯೂನಿಟ್ ಇದೆ, ವೆಬರ್ಸ್ ಪರ್ ಸ್ಕ್ವೇರ್ ಮೀಟರ್ ಅಂತ ಇದೆ. ವೆಬ್ ಪರ್ ಸ್ಕ್ವೇರ್ ಮೀಟರ್ ಅಥವಾ ವೆಬರ್ ಪರ್ ಸ್ಕ್ವೇರ್ ಮೀಟರ್ ಅಂತ ಇದೆ. ಇನ್ನೊಂದಿದೆ ನ್ಯೂಟನ್, ನ್ಯೂಟನ್ SI ಮಾನ್ ಅಂತ ಬಂದಾಗ ಇದು ಒಂದು ಫೋರ್ಸ್ ಆಗಿರೋದ್ರಿಂದ ನಾವು ನ್ಯೂಟನ್ ಅಂತಾನು ಕರಿತೀವಿ, ನ್ಯೂಟನ್ ಮೀಟರ್ ಅಂತಾನು ಕರಿತೀವಿ ನಾವು ಇದನ್ನ. ನ್ಯೂಟನ್ಸ್ ಪರ್ ಆಂಪಿಯರ್ ಮೀಟರ್, ನ್ಯೂಟನ್ಸ್ ಪರ್ ಆಂಪಿಯರ್ ಮೀಟರ್ ಅನ್ನೋ ಒಂದು ಯೂನಿಟ್ ಸಹಿತ ನಾವು ಕೊಡ್ತೀವಿ.
ಇಲ್ಲಿ ಬೇರೆ ಬೇರೆ ಯೂನಿಟ್ಗಳಾಗಿದ್ದಾವೆ. ಬಟ್ ಸರಿಯಾದ ಆನ್ಸರ್ ಬಂದ್ಬಿಟ್ಟು ನಮಗೆ ನ್ಯೂಟನ್ ಪರ್ ಆಂಪಿಯರ್ ಮೀಟರ್. ಎಕ್ಸಾಮ್ದಲ್ಲಿ ಇದನ್ನು ಫಸ್ಟ್ ಟೈಮ್ ಡಿಫ್ರೆಂಟ್ ಆಗಿ ಕೇಳಿದ್ದೇನೆ. ಬಟ್ ಜನರಲಿ ನಾವು ಟೆಸ್ಲಾ ಅಥವಾ ವೆಬರ್ ಪರ್ ಮೀಟರ್ ಸ್ಕ್ವೇರ್ ಅಂತಾನೆ ಕರಿತೀವಿ. ಬಟ್ ಇವೆರಡನ್ನು ನಮಗೆ ಸ್ಕಿಪ್ ಮಾಡಿಬಿಟ್ಟು ಡಿಫ್ರೆಂಟ್ ಆಗಿರುವಂತಹ ಯೂನಿಟ್ ಅನ್ನೇ ಕ್ವಶನ್ ರೈಸ್ ಮಾಡ್ತಾನೆ. ನ್ಯೂಟನ್ಸ್ ಪರ್ ಆಂಪಿಯರ್ ಮೀಟರ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಈ ಪೋಲ್ಸ್ ಅಲ್ಲಿ ಈ ಮ್ಯಾಗ್ನೆಟಿಕ್ ಫೀಲ್ಡ್ ನ ಎಷ್ಟು ಸ್ಟ್ರೆಂತ್ ಇದೆ, ಎಷ್ಟು ಏರಿಯಾವರೆಗೆ ಹರಡಿಕೊಂಡಿದೆ ಅನ್ನೋದನ್ನೇ ನಾವಿಲ್ಲಿ ನ್ಯೂಟನ್ ಪರ್ ಆಂಪಿಯರ್ ಮೀಟರ್ ಅನ್ನೋ ಯೂನಿಟ್ ಅಲ್ಲಿ ನಾವಿಲ್ಲಿ ಕೊಡ್ತೀವಿ. ಸೊ SI ಮಾನಗಳ ಬಗ್ಗೆ ಸ್ವಲ್ಪ ಅವೇರ್ ಆಗಿರ್ಲಿ, ಎಕ್ಸಾಮ್ದಲ್ಲಿ ಕ್ವಶನ್ ನಿಮಗೆ ಬರ್ತವೆ. ಎಸ್, ಇಲ್ಲಿವರೆಗೆ ಸುಮಾರು 21 ಕ್ವಶನ್ಸ್ ನಾವು ಡೀಲ್ ಮಾಡ್ತಾ ಬಂದಿದ್ದೀವಿ. 2014 ಎಕ್ಸಾಮ್ ಇದು ಫಸ್ಟ್ TET ಎಕ್ಸಾಮ್ ಆಗಿದ್ದು, ಅಲ್ಲಿ ಸೈನ್ಸ್ ಪೇಪರ್ 2 ನ ಮೆಥಡಾಲಜಿ ನಮಗೆ 30 ಕ್ವಶನ್ಸ್ ಇರ್ತವೆ. ಆ 30ಅಲ್ಲಿ 10 ಕ್ವಶನ್ಸ್ ಪೆಡಗಾಗಿ ಮೇಲೆ, ಇನ್ನುಳಿದ 20 ಕ್ವಶನ್ಸ್ ಏನು ಸಬ್ಜೆಕ್ಟ್ ಮೇಲೆ ಕೇಳಿರುವಂತ ಕ್ವಶನ್ಸ್. ಈ ರೀತಿ ಡಿಫರೆಂಟ್ ಆಗಿರುವಂತ ಕ್ವಶನ್ಸ್ ಎಕ್ಸಾಮ್ ದಲ್ಲಿ ಕೇಳಿರೋ ನಾವು ಅಬ್ಸರ್ವ್ ಮಾಡ್ತೀವಿ. ಇಲ್ಲಿಗೆ ಈ 2014 ನ ಪೇಪರ್ ಅನಾಲಿಸಿಸ್ ಮುಗಿತು. ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಈ TET ಇದೇ ಒಂದು ಪ್ಯಾಟರ್ನ್ 2015 ನಾನು ಮತ್ತೆ ಒಂದು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ, ನೀವು ಚೆಕ್ ಮಾಡ್ಕೊಳ್ಳಿ, ಸಿಗ್ತದೆ ನಿಮಗೆ. ಇದನ್ನು ಸಹಿತ ಸುಮಾರು ಒಂದು 20 ರಿಂದ 23 ಕ್ವಶನ್ಸ್ ಏನಿದಾವೆ ಅವುಗಳು ಸಹಿತ ಬಹಳ ಕೂಲಂಕುಷವಾಗಿ ನನಗೆ 360 ಡಿಗ್ರಿ ಆಂಗಲ್ ಅಲ್ಲಿ ಪರ್ಟಿಕ್ಯುಲರ್ ಕ್ವಶನ್ ಬೇಸ್ ಮಾಡ್ಕೊಂಡ್ಬಿಟ್ಟು ಅದರ ಹಿಂದ ಮುಂದ ಸುತ್ತಮುತ್ತ ಏನೇನು ಕ್ವಶನ್ಸ್ ನಮ್ಗೆ ಅರೈಸ್ ಆಗ್ಬೋದು ಎಲ್ಲನೂ ಸಹಿತ ಡೀಟೇಲ್ ಆಗಿ ಪಾಠ ಮಾಡಿದ್ದೀನಿ. ಅದನ್ನು ಸಹಿತ ವಿಡಿಯೋ ನೀವು ಫಾಲೋ ಅಪ್ ಮಾಡಿ ನಿಮಗೆ ಗೊತ್ತಾಗ್ತದೆ. ಸೊ ನಾನು ಈ ಸೀರೀಸ್ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನಿಮಗೆ ಯಾರಿಗೆ ಅವಶ್ಯಕತೆವಾಗಿದ್ದನೋ ಅವ್ರ ಜೊತೆ ಹಂಚ್ಕೊಳ್ಳಿ. ಮತ್ತೆ ಇನ್ಫಾರ್ಮೇಶನ್ ನಿಮ್ಗೆ ಚೆನ್ನಾಗಿ ಅನಿಸ್ಬಿಡ್ತು ಅಂದ್ರೆ ಅದೆಲ್ಲ ಬರ್ಕೊಳ್ಳಿ. ಪರ್ಟಿಕ್ಯುಲರ್ ಆಗಿ ಒಂದೊಂದು ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಅನ್ನು ಕೇಳಿದ್ದಾನೆ. ಈ ಸೈನ್ಸ್ ನಮಗೆ ಸ್ವಲ್ಪ ಟಫ್ ಆಗಿರುವಂತಹ ವಿಚಾರಗಳು, ಎಸ್ಪೆಷಲ್ ಆಗಿ ನಾವು ಮೆಥಡ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ. ಜನರಲ್ ಸೈನ್ಸ್ ಬೇರೆ, ಬಟ್ ಇದು ಸ್ಪೆಸಿಫಿಕ್ ಸೈನ್ಸ್ ಆಗ್ತದೆ. ಪರ್ಟಿಕ್ಯುಲರ್ ಆಗಿ ಸ್ವಲ್ಪ ಡೀಪ್ ಆಗಿರುವಂತ ಅಂಶಗಳನ್ನು ನಾವು ನೆನ್ಪಿಟ್ಕೋಬೇಕು. ನಿಮ್ಗೆ ಯಾವ್ಯಾವ್ದು ನೆನಪಿಲ್ಲೋ, ಯಾವ್ದಾವ್ದು ನಿಮ್ಗೆ ಗೊತ್ತಿಲ್ಲೋ ಅವೆಲ್ಲ ಪರ್ಟಿಕ್ಯುಲರ್ ಆಗಿ ಬರ್ದಿಟ್ಕೊಳ್ಳಿ. ನನ್ನ ಪಾಠ ಕೇಳೋಂಥ ಸಂದರ್ಭದಲ್ಲಿ ಒಂದು ಪೇಪರು ಪೆನ್ ತಗೊಂಡು ಆ ಕ್ವಶನ್ ಬರ್ಕೊಂಡು ಆಪ್ಷನ್ ಬರ್ಕೊಂಡು ಸರಿಯಾದ ಉತ್ತರ ಏನ್ ಮಾಡ್ತಾ ಇದ್ದೀನಿ, ಆ ನಾಲ್ಕು ಆಪ್ಷನ್ಗಳಿಗೆ ನಾನು ಯಾವ ರೀತಿ ಆನ್ಸರ್ ಅನ್ನು ಕೊಡ್ತಾ ಇದ್ದೀನಿ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಮತ್ತೆ ಅಲ್ಲಲ್ಲಿ ನಿಮಗೆ ಕೆಲವೊಂದು ಎಕ್ಸ್ಟ್ರಾ ಸ್ಲೈಡ್ ಕೊಟ್ಟಿದ್ದೀನಿ, ವಿಡಿಯೋ ಪಾಸ್ ಮಾಡ್ಕೊಂಡು ಆ ಸ್ಲೈಡ್ ಅಲ್ಲಿ ಇರುವಂತ ಇನ್ಫಾರ್ಮೇಶನ್ ಸಹಿತ ಬರ್ಕೊಂಡು ಒಟ್ಟಾರೆಯಾಗಿ ಮುಂಬರುವಂತ TET ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡು TET ಎಕ್ಸಾಮ್ ದಲ್ಲಿ ಪಾಸ್ ಆಗ್ಬಿಟ್ರೆ ಇಮಿಡಿಯೇಟ್ ಆಗಿ ನಿಮಗೆ CET ಎಕ್ಸಾಮ್ ಸಹಿತ ಕಾಲ್ ಮಾಡುವಂತ ಸಾಧ್ಯತೆ ಇದೆ. ಅದಕ್ಕೆ ನೀವು ಪ್ರಿಪರೇಷನ್ ಮಾಡ್ಕೊಂಡ್ರೆ ಅನುಕೂಲ ಆಗ್ತದೆ. ಸೊ ಇಷ್ಟು ಇವತ್ತಿನ ಈ ಕ್ಲಾಸಸ್ನ ವಿಶೇಷತೆ. ನೆನ್ಪಿಟ್ಕೊಳ್ಳಿ, 2014 ಇಂದ 24 ವರೆಗೆ ಪ್ರತಿಯೊಂದು ವರ್ಷದಲ್ಲಿ ಕೇಳಿರುವಂತಹ ಕ್ವಶನ್ ನಾನು ಪೇಪರ್ ಸಾಲ್ವ್ ಮಾಡ್ತಾ ಇದ್ದೀನಿ. ಫಾಲೋ ಅಪ್ ಮಾಡಿ, ನಿಮ್ಗೆ ಅನುಕೂಲ ಆಗ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.